ಇಲ್ಲಿ ಏನಿದೆ ನೋಡಿ, ಇಲ್ಲಿ ಯು ಆಫ್ ಎಕ್ಸ್ ಕಾಮ 0 ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಕೊಟ್ಟಿದಾರಲ್ವಾ, ಯು ಆಫ್ ಎಕ್ಸ್ ಕಾಮ 0 ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಏನಾಗ್ತಿದೆ ನೋಡಿ, ಸೊ ಎಕ್ಸ್ ವೇರೀಸ್ ಫ್ರಮ್ ಎಕ್ಸ್ ಈಕ್ವಲ್ ಟು 0 ಟು ಎಕ್ಸ್ ಈಕ್ವಲ್ ಟು ಎ ಲೈನ್, ಕರೆಕ್ಟ್ ಅಲ್ವಾ? ಇದು ಎಕ್ಸ್ ಈಕ್ವಲ್ ಟು 0, ಇದು ಎಕ್ಸ್ ಈಕ್ವಲ್ ಟು ಎ ಲೈನ್. ಸೊ ಅವಾಗ ಇಲ್ಲಿ ಏನ್ ಬರ್ತಿದೆ ನೋಡಿ, ಎ ಮತ್ತೆ ಎ ಬರ್ತಿದೆ, ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ ಎ ಬಂದಿದೆ, ಇಲ್ಲಿ ಎ ಬಂದಿದೆ. ಇವಾಗ ನೋಡಿ ನೆಕ್ಸ್ಟ್ ಇಲ್ಲೇನಿದೆ ನೋಡಿ, ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಓಕೆನಾ? ಸೊ ಇಲ್ಲೇನಿದೆ ನೋಡಿ, ಎಫ್ ಆಫ್ ಎಕ್ಸ್ ಇದೆ. ಸೊ ಅಂದ್ರೆ ಎಕ್ಸ್ ವೇರಿ ಆಗ್ತಿದೆ ನೋಡಿ, ಕರೆಕ್ಟ್ ಅಲ್ವಾ? ಎಕ್ಸ್ ಎಲ್ಲಿಂದ ವೇರಿ ಆಗುತ್ತೆ ನೋಡಿ, 0 ಲೆಸ್ ದನ್ ಎಕ್ಸ್ ಇಸ್ ಲೆಸ್ ದನ್ ಈಕ್ವಲ್ ಟು ಎ ಇರುತ್ತೆ. ಅದಕ್ಕೆ ನೋಡಿ ಇಲ್ಲಿ ಎ ಬರುತ್ತೆ, ಇಲ್ಲಿ ಎ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಯು ಆಫ್ 0, ವೈ ಈಕ್ವಲ್ ಟು ಜಿ ಆಫ್ ಐ ಕೊಟ್ಟಿದ್ದಾರೆ. ಸೊ ವೈ ಎಲ್ಲಿಂದ ವೇರಿ ಆಗುತ್ತೆ ಹೇಳಿ, 0 ಲೆಸ್ ದನ್ ವೈ ಇಸ್ ಲೆಸ್ ದನ್ ಈಕ್ವಲ್ ಟು ಬಿ, ಓಕೆನಾ? ಸೊ ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಬಿ ಬಂದಿದೆ, ಇಲ್ಲೂ ಬಿ ಬರಬೇಕು, ಬಟ್ ನೋಟ್ಸ್ ಅಲ್ಲಿ ಎ ಕೊಟ್ಟಿದ್ದಾರೆ, ಅದನ್ನ ಬಿ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇದು ನೋಡಿ ಬಿ, ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ, ಫೋರ್ತ್ ಕೇಸ್ ಇದೆ ನೋಡಿ, ಯು ಆಫ್ ಎಕ್ಸ್ ಕಾಮ 0 ಈಕ್ವಲ್ ಟು 0, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಜಿ ಆಫ್ ಐ ಕೊಟ್ಟಿದ್ದಾರೆ. ಸೊ ಇವಾಗ ವೈ ಏನಾಗುತ್ತೆ ಹೇಳಿ, ಸೊ ಲೈಸ್ ಬಿಟ್ವೀನ್ 0 ಅಂಡ್ ಬಿ, ಕರೆಕ್ಟ್ ಅಲ್ವಾ? ಇಲ್ಲಿ ಏನಾಗ್ಬಿಡುತ್ತೆ ಹಂಗಾರೆ, ಇವಾಗ ಏನಾಗುತ್ತೆ ಹೇಳಿ, ಎ ಬದಲಿ ಬಿ ಆಗುತ್ತೆ ನೋಡಿ, ಇಲ್ಲೂ ಬಿ ಬರುತ್ತೆ, ಇಲ್ಲೂ ಬಿ ಬರುತ್ತೆ, ಓಕೆನಾ ಮ್ಯಾಮ್? ಓಕೆ ಸರ್. ಇಲ್ಲಿ ನೋಡಿ, ಇಲ್ಲಿ ಏನಿದೆ ನೋಡಿ, ಓಕೆ 4 ಫಾರ್ಮುಲಾ ಇದೆ ನೋಡಿ, ಅದು ವೆರಿ ಇಂಪಾರ್ಟೆಂಟ್. ಅದು ನೀವು ಯಾವ ತರ ಓದ್ಕೊಂತೀರೋ ಏನ್ ಮಾಡ್ತೀರೋ ನೋಡಿ, ನಿಮಗೆ ಬಿಟ್ಟಿದ್ದು. ಇಲ್ಲಿ ಹೇಳ್ತೀನಿ ನೋಡಿ ಫಸ್ಟ್ ನಾನು. ಸೊ ಕೆಲವೊಂದಿಷ್ಟು ಇದಕ್ಕೆ ಯಾವ ತರ ನೆನ್ಪಿಟ್ಕೊಳ್ಳೋದಕ್ಕೆ ಅಂತ. ಸೊ ಈ ತರ ಇದೆ ಅಲ್ಲಿ ಅಲ್ವಾ, ಇದು ವೈ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಸೊ ಡಿರಿಚ್ಲೆಟ್ ಪ್ರಾಬ್ಲಮ್ ಫಾರ್ ರೆಕ್ಟ್ಯಾಂಗಲ್. ಸೊ ಇಲ್ಲಿ ಯಾವ ತರ ಇದೆ ಅಂದ್ರೆ ನೋಡಿ, ಎಕ್ಸ್ ಇದೆ ನೋಡಿ, 0 ಲೆಸ್ ದನ್ ಎಕ್ಸ್ ಲೆಸ್ ದನ್ ಈಕ್ವಲ್ ಟು ಎ ಇದೆ. ಸೊ ವೈ ಏನಿದೆ, 0 ಲೆಸ್ ದನ್ ವೈ ಇಸ್ ಲೆಸ್ ದನ್ ಈಕ್ವಲ್ ಟು ಬಿ ಇದೆ. ಸೊ ಇದನ್ನ ನೀವು ಡ್ರಾ ಮಾಡಿದ್ರೆ ಎಕ್ಸ್ ಈಕ್ವಲ್ ಟು 0 ಅಂತಂದ್ರೆ ಇಲ್ಲಿ ಬರುತ್ತೆ, ಎಕ್ಸ್ ಈಕ್ವಲ್ ಟು 0 ಅಂದ್ರೇನು, ವೈ ಆಕ್ಸಿಸ್ ಬರುತ್ತೆ, ಓಕೆನಾ? ಇದು ಎಕ್ಸ್ ಈಕ್ವಲ್ ಟು 0. ಸೊ ಈಗ ರೆಕ್ಟ್ಯಾಂಗಲ್ ನ ಬರ್ಕೊಂಡ್ರೆ ಇಲ್ಲಿ ನೋಡಿ, ಎಕ್ಸ್ ಈಕ್ವಲ್ ಟು ಎ ಇದೆ, ಇಲ್ಲೊಂದು ಎ ಲೈನ್ ಬರ್ಕೊಳ್ಳಿ. ನೆಕ್ಸ್ಟ್ ವೈ ಈಕ್ವಲ್ ಟು ಬಿ ಇದೆ, ಸೊ ಇಲ್ಲಿ ಬಿ ಲೈನ್ ಬರ್ಕೊಳ್ಳಿ, ಓಕೆನಾ? ಸೊ ಕಾಮನ್ ರೀಸನ್ ಏನಾಗ್ಬಿಡೋದು ಇದಾಗುತ್ತೆ. ಅರ್ಥ ಆಯ್ತಾ? ಸೊ ರೆಕ್ಟ್ಯಾಂಗಲ್ ಬರ್ತಿದೆ ನೋಡಿ, ಇದನ್ನ ನೀವು ಡ್ರಾ ಮಾಡಿದ್ರೆ ರೆಕ್ಟ್ಯಾಂಗಲ್ ಬರುತ್ತೆ ನಮಗೆ. ಇದು ಎಕ್ಸ್ ಈಕ್ವಲ್ ಟು 0, ಇಲ್ಲಿಂದ ಇಲ್ಲಿಗೆ. ಸೊ ಇದು ಎಕ್ಸ್ ಈಕ್ವಲ್ ಟು 0. ನೆಕ್ಸ್ಟ್ ಇದು ಇಲ್ಲೇನಿದೆ ನೋಡಿ, ಅದು ಎಕ್ಸ್ ಈಕ್ವಲ್ ಟು ಏನು, ಬಿ. ಇದೇನು, ಓಕೆ ಸಾರಿ, ಎಕ್ಸ್ ಈಕ್ವಲ್ ಟು ಎ. ಇದೇನು ಹೇಳಿ, ವೈ ಈಕ್ವಲ್ ಟು 0. ಇದೇನು, ವೈ ಈಕ್ವಲ್ ಟು ಬಿ, ಓಕೆನಾ? ಇದು ಎಕ್ಸ್ ಈಕ್ವಲ್ ಟು ಎ, ವೈ ಈಕ್ವಲ್ ಟು ಬಿ. ಸೊ ಅಂದ್ರೆ ಈಗ ನೋಡಿ, ಇದು 0, ಸೊ ಆರಿಜಿನ್ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಿದೆ, ಎ ಇದೆ, ಓಕೆನಾ? ಸೊ ಲೆಂತ್ ಏನಿದೆ ರೆಕ್ಟ್ಯಾಂಗಲ್ ಎ ಇದೆ, ಸೊ ವಿಡ್ತ್ ಏನಿದೆ ಬಿ ಇದೆ, ಇಲ್ಲಿಂದ ಇಲ್ಲಿಗೆ ವಿಡ್ತ್ ಏನಿದೆ, ಸೊ ಬಿ ಇದೆ, ಓಕೆನಾ? ಇದು ನಿಮಗೆ ಗೊತ್ತಿರಬೇಕು. ಇಲ್ಲಿದೆ ನೋಡಿ ಪಾಯಿಂಟ್, ಇದು ಎ ಕಾಮ 0 ಇದು. ನೆಕ್ಸ್ಟ್ ಇಲ್ಲಿದೆ ನೋಡಿ ಪಾಯಿಂಟ್, ಇದೇನು ಹೇಳಿ, 0 ಕಾಮ ಬಿ, 0 ಕಾಮ ಬಿ, ಓಕೆನಾ? ಈ ಪಾಯಿಂಟ್ ಯಾವ್ದು ಹೇಳಿ ನೋಡೋಣ, ಎ ಕಾಮ ಬಿ. ಅರ್ಥ ಆಯ್ತಾ? ಇಲ್ಲಿಂದ ಎ ಹೋಗಿದೆ, ಇಲ್ಲಿಂದ ಬಿ ಹೋಗಿದೆ. ಸೊ ಎ ಕಾಮ ಬಿ ಈ ತರ ಇದೆ ರೆಕ್ಟ್ಯಾಂಗಲ್. ಇವಾಗ ಫಸ್ಟ್ ನೋಡಿ ಏನಂತಂದ್ರೆ, ನಿನ್ನೆ ಒಂದು ಡೆರಿವೇಶನ್ ಮಾಡಿ ತೋರಿಸಿದೆ ನಾನು ನಿಮಗೆ ಅಲ್ವಾ, ಸಪರೇಷನ್ ಆಫ್ ಯಾವ್ದು ಮಾಡಿದೆ ಹೇಳಿ, ನಾನು ಮೆಥಡ್ ಆಫ್ ಸಪರೇಷನ್ ಆಫ್ ವೇರಿಯೇಬಲ್ಸ್ ಮಾಡಿದೆ, ಕರೆಕ್ಟ್ ಅಲ್ವಾ? ಇವಾಗ ನೋಡಿ, ಇಲ್ಲಿ ಫಸ್ಟ್ ಇಲ್ಲಿ ತಗೊಳ್ತೀನಿ ನಾನು, ಓಕೆನಾ? ಇಷ್ಟು ತಗೊಂಡಿದ್ದೀನಿ ನಾನು. ಸೊ ಅವಾಗ ಏನಾಗುತ್ತೆ, ಈ ಕಡೆ ಫ್ಲೋ ಆಗುತ್ತೆ, ಕರೆಕ್ಟ್ ಅಲ್ವಾ? ನಿನ್ನೆ ಹೇಳಿದೆ ನಾನು, ಈ ಕಡೆ ಫ್ಲೋ ಆಗುತ್ತೆ. ಸೊ ಅವಾಗ ಅಲ್ಲಿ ಏನ್ ತಗೋಬಹುದು, ಬೌಂಡ್ರಿ ಕಂಡೀಷನ್ಸ್, 4 ಬೌಂಡ್ರಿ ಕಂಡೀಷನ್ಸ್ ಬರುತ್ತೆ. ಫಸ್ಟ್ ನೋಡಿ ಇಲ್ಲಿ, ಸೊ 4 ಬೌಂಡ್ರಿ ಕಂಡೀಷನ್ಸ್ ಯಾವ ತರ ಬರುತ್ತೆ ಅಂದ್ರೆ, ಈಗ ಕೇಸ್ ಫಸ್ಟ್ ಬರುತ್ತೆ, ಕರೆಕ್ಟ್ ಅಲ್ವಾ? ಕೇಸ್ ಫಸ್ಟ್ ಇಲ್ಲಿ ನೋಡಿ, ಯು ಆಫ್ ಇಲ್ಲಿ ಏನಿದೆ ನೋಡಿ, ನಾನು ಬರ್ಕೊಂಡಿರೋದು ಏನ್ ಬರ್ಕೊಂಡಿದ್ದೀನಿ ನಾನು, ವೈ ಈಕ್ವಲ್ ಟು 0 ಬರ್ಕೊಂಡಿದ್ದೀನಿ. ಅವಾಗ ಏನಾಗುತ್ತೆ ಅಂದ್ರೆ ಎಕ್ಸ್ ವೇರಿ ಆಗುತ್ತೆ, ಅದ್ ಹಂಗೆ ಬರ್ಕೋಬೇಕು. ವೈ ಬದಲು ಏನ್ ಬರ್ಕೋಬೇಕು ಹೇಳಿ, 0 ಬರ್ಕೋಬೇಕು. ಈಕ್ವಲ್ ಟು ಅಲ್ಲಿ ಏನ್ ತಗೊಳ್ತೀವಿ ಅಂದ್ರೆ ಎಫ್ ಆಫ್ ಎಕ್ಸ್ ತಗೊಳ್ಳಿ, ಓಕೆನಾ? ಈ ಕಡೆಯಿಂದ ಫ್ಲೋ ಆಗೋದ್ರೆ ಎಫ್ ಆಫ್ ಎಕ್ಸ್. ನೆಕ್ಸ್ಟ್ ನೋಡಿ, ಈಗ ಇಲ್ಲಿಂದ ಇಲ್ಲಿಗೆ ಬರೋಣ, ಇಲ್ಲಿಂದ ಇಲ್ಲಿಗೆ. ಇವಾಗ ನೋಡಿ, ಯು ಆಫ್ ಅಲ್ಲಿ ಏನಿದೆ ನೋಡಿ, ಎಕ್ಸ್ ಈಕ್ವಲ್ ಟು ಎ ಕೊಟ್ಟಿದ್ದೀವಿ, ಅದಕ್ಕೆ ಏನ್ ಮಾಡ್ತೀರಿ, ಎಕ್ಸ್ ಬದಲು ಎ ತಗೊಳ್ಳಿ, ವೈ ಕೊಟ್ಟಿಲ್ಲ ಅಲ್ಲಿ, ಸೊ ವೈ ಹಂಗೆ ಬರ್ಕೋಬೇಕು. ಯು ಆಫ್ ಎ ಕಮ ವೈ ಈಕ್ವಲ್ ಟು ಇವಾಗ 0 ತಗೋಬೇಕು, ಇದು 0 ತಗೋಬೇಕು, ಇದು 0 ತಗೋಬೇಕು, ಓಕೆನಾ? ನೆಕ್ಸ್ಟ್ ಟೈಮ್ ಬರುತ್ತೆ ನೋಡಿ, ಇಲ್ಲಿಂದ ಇಲ್ಲಿಗೆ ಬರ್ತೀನಿ ನಾನು. ಅವಾಗ ಯು ಆಫ್ ಅಲ್ಲೇನಿದೆ ನೋಡಿ, ವೈ ಈಕ್ವಲ್ ಟು ಬಿ ಇದೆ, ಅವಾಗ ಏನಾಗುತ್ತೆ ಹೇಳಿ, ಎಕ್ಸ್ ಕಾಮ ಬಿ ಈಕ್ವಲ್ ಟು 0. ನೋಡಿ ವೈ ಈಕ್ವಲ್ ಟು ಬಿ ಇದೆ, ಎಕ್ಸ್ ವೇರಿ ಆಗ್ತದೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬರ್ರಿ, ಅವಾಗ ಏನಾಗುತ್ತೆ, ಯು ಆಫ್ ಸ್ವಲ್ಪ ನೋಡಿ ಇಲ್ಲಿ 0 ಕಾಮ ಇಲ್ಲಿ ನೋಡಿ, ಎಕ್ಸ್ ಈಕ್ವಲ್ ಟು 0 ಇದೆ ಅಲ್ವಾ? ಈಗ ಇಲ್ಲಿಂದ ಇಲ್ಲಿಗೆ ಬಂದ್ರೆ ಏನಾಗುತ್ತೆ ಹೇಳಿ, ಸೊ ಯು ಆಫ್ 0 ಕಾಮ ವೈ ಈಕ್ವಲ್ ಟು
0 ಆಗುತ್ತೆ. ಓಕೆನಾ, ಇದು 0 ತಗೋಬೇಕು, ಇದು 0 ತಗೋಬೇಕು, ಇದು 0 ತಗೋಬೇಕು. ಓಕೆನಾ, ಇದನ್ನ ಏನ್ ಮಾಡ್ತೀರಿ ಹೇಳಿ, ಎಫ್ ಆಫ್ ಎಕ್ಸ್ ಅಂತ ತಗೋಬೇಕು. ಓಕೆನಾ, ಇದು ಕೇಸ್ ಫಸ್ಟ್ ಇದು. ಸೊ ನೆಕ್ಸ್ಟ್ ನೋಡಿ ಕೇಸ್ ಸೆಕೆಂಡ್ ಏನ್ ಬರುತ್ತಂದ್ರೆ ಇಲ್ಲಿ ನೋಡಿ, ಇದು ಏನು ತಗೊಂಡಿದೀವಿ, ಯು ಆಫ್ ಎಕ್ಸ್ ಕಮಾ 0 ಈಕ್ವಲ್ ಟು ಎಫ್ ಆಫ್ ಎಕ್ಸ್ ತಗೊಂಡಿದೀವಿ ಅಲ್ವಾ. ಈಗ ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ತಗೋಣ. ಓಕೆನಾ, ಯಾವ ತರ ತಗೊಳ್ತೀರ ಅಂದ್ರೆ ನೋಡಿ, ಇಲ್ಲಿ ಯು ಆಫ್ ಎಕ್ಸ್ ಕಾಮ ವೈ ಏನಿದೆ ನೋಡಿ, ಇಲ್ಲಿ 0 ಇದೆ, ಈಕ್ವಲ್ ಟು ಏನ್ ಮಾಡ್ತೀರಾ 0 ತಗೊಳ್ತೀರಾ. ಸೊ ಇದನ್ನೇನ್ ತಗೋಬೇಕು ಇವಾಗ ಹೇಳಿ, ಯು ಆಫ್ ನೋಡಿ ಎಕ್ಸ್ ಅಂದ್ರೆ ಏನಿದೆ ನೋಡಿ, ಇಲ್ಲಿ ಎ ಇದೆ ಅಲ್ವಾ. ಸೊ ಎ ಕಾಮ ವೈ ಈಕ್ವಲ್ ಟು, ಇವಾಗ ನಾವು ಅದನ್ನೇನ್ ತಗೋಬೇಕು, ಎಫ್ ಆಫ್ ವೈ ಅಂತ ತಗೋಬೇಕು. ಯಾಕಂದ್ರೆ ನೋಡಿ ಇಲ್ಲಿ ಎ ಕಾನ್ಸ್ಟೆಂಟ್ ಇದೆ, ಎಫ್ ವೇರಿ ಆಗ್ತಿದೆ. ಸೊ ಎಫ್ ಆಫ್ ವೈ ಅಂತ ತಗೊಳ್ಳಿ. ಓಕೆನಾ, ಎಫ್ ಆಫ್ ವೈ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇಲ್ಲಿಂದ ಇಲ್ಲಿಗೆ ಬರೋಣ, ಯು ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು ಬಿ ಇದೆ ನೋಡಿ. ಸೊ ಬಿ ಈಕ್ವಲ್ ಟು 0. ಓಕೆನಾ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬಂದ್ರೆ ಏನಾಗುತ್ತೆ ಹೇಳಿ, ಯು ಆಫ್ ಹೇಳಿ ನೋಡೋಣ, ಇಲ್ಲಿಂದ ಇಲ್ಲಿಗೆ ಬರ್ತೀವಿ, ಎಕ್ಸ್ 0 ಇದೆ ಇಲ್ಲಿ. ಸೊ 0 ಕಾಮ ವೈ ಈಕ್ವಲ್ ಟು 0. ಅರ್ಥ ಆಯ್ತಾ, ಯು ಆಫ್ ಎಕ್ಸ್ ಕಾಮ ವೈ ಫಾರ್ಮ್ ಅಲ್ಲಿ ಇರುತ್ತೆ. ಅರ್ಥ ಆಯ್ತಾ ಮ್ಯಾಮ್? ಹಾ, ಸೊ ಇಲ್ಲಿ ತಗೊಂಡ್ರೆ ಎಫ್ ಆಫ್ ವೈ ಈ ಕಡೆ ತಗೊಂಡ್ರೆ, ನೆಕ್ಸ್ಟ್ ನೋಡಿ ಇಲ್ಲಿಂದ ಈ ಕಡೆ ಬರ್ತೀರಾ, ಅವಾಗ ಏನಾಗುತ್ತೆ, ಈಗ ಎಫ್ ಆಫ್ ಎಕ್ಸ್ ಆಗುತ್ತೆ ಅದು. ಓಕೆನಾ, ಏನ್ ತಗೊಳ್ತೀರಿ ಹೇಳಿ, ಎಫ್ ಆಫ್ ಎಕ್ಸ್ ತಗೋಬೇಕು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬರ್ತೀರಾ, ಅದು ಎಫ್ ಆಫ್ ವೈ ತಗೋಬೇಕು. ಓಕೆನಾ, ಈಗ ಅದನ್ನು ಬರ್ದ್ಬಿಡಿ. ಕೇಸ್ 3 ನೋಡಿ, ಇವಾಗ ಫಸ್ಟ್ ಏನ್ ಮಾಡ್ತೀವಿ ನಾವು, ಇಲ್ಲಿಂದ ಇಲ್ಲಿಗೆ ಬರ್ತೀವಿ, ಅವಾಗ ಏನಾಗುತ್ತೆ ಹೇಳಿ, ಯು ಆಫ್ ಎಕ್ಸ್ ಕಾಮ ವೈ 0 ಇದೆ, ಅದಕ್ಕೆ 0. ಓಕೆನಾ, ನೆಕ್ಸ್ಟ್ ಯು ಆಫ್, ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಬರ್ತೀನಿ, ಎಕ್ಸ್ ಈಕ್ವಲ್ ಟು ಎ ಕೊಟ್ಟಿದ್ದಾರೆ ಅಲ್ಲಿ, ಎ ಕಾಮ ವೈ ಗೊತ್ತಿಲ್ಲ. ಸೊ ಎ ಕಾಮ ವೈ ಈಕ್ವಲ್ ಟು ಎಗೇನ್ 0 ತಗೊಳ್ಳಿ. ನಾವು ಇವಾಗ ಇಲ್ಲಿ ನಾವು ಈಗ ತಗೋಬೇಕು, ನಾವಲ್ಲಿ ಅಂದ್ರೆ ಈ ಕಡೆ ಬರುತ್ತೆ ಈಟ್ ಅಂತ, ಇದು ತಗೋಬೇಕಲ್ವಾ ನಾವು. ಸೊ ಈ ಲೆಂತ್ ತಗೋಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಯು ಆಫ್ ನೋಡಿ ವೈ ಬಿ ಇದೆ, ಎಕ್ಸ್ ಗೊತ್ತಿಲ್ಲ, ಎಕ್ಸ್ ಕಾಮ ಬಿ ಈಕ್ವಲ್ ಟು, ಇಲ್ಲಿ ನೋಡಿ ಯು ಆಫ್ ಎಕ್ಸ್ ವೇರಿ ಆಗ್ತಿದೆ. ಅರ್ಥ ಆಯ್ತಾ ಮ್ಯಾಮ್? ಎಕ್ಸ್ ವೇರಿ ಆಗ್ತಿದೆ, ಅದಕ್ಕೆ ಫಂಕ್ಷನ್ ಆಫ್ ಎಕ್ಸ್ ಅಂತ ತಗೊಳ್ಳಿ ಅಲ್ಲಿ. ಓಕೆನಾ, ಈಟ್ ಫ್ಲೋ ಆಗ್ತಿದೆ ಈ ಕಡೆಯಿಂದ. ಓಕೆ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬರ್ತೀರಾ, ಅವಾಗ ಏನಾಗ್ಬಿಡುತ್ತೆ ಹೇಳಿ, ಯು ಆಫ್ ಅಲ್ಲೇನಿದೆ ನೋಡಿ 0 ಇದೆ, ಕಾಮ ವೈ ಗೊತ್ತಿಲ್ಲ, ಬರ್ಕೊಂಡು 0 ಬರ್ಕೊಳ್ಳಿ. 3 0 ಬರ್ಕೋಬೇಕು ನೀವು. ಓಕೆನಾ, ಸೊ 3 0 ಬರ್ಕೊಂಡು ನಿಮಗೆ ಎಲ್ಲಿ ಕೊಡಬೇಕು, ಎಕಡೆ ಟೆಂಪರೇಚರ್ ಹೋಗ್ಬೇಕು, ಅಲ್ಲೇನ್ ತಗೊಳ್ತೀರಾ, ಫಂಕ್ಷನ್ ಆಫ್ ಎಕ್ಸ್ ಫಂಕ್ಷನ್ ಆಫ್ ವೈ ತಗೊಳ್ಳೋದು ಗೊತ್ತಿರಬೇಕು. ಎಕ್ಸ್ ಬಂದ್ರೆ ಫಂಕ್ಷನ್ ಆಫ್ ಎಕ್ಸ್ ತಗೋಬೇಕು. ಓಕೆನಾ, ವೈ ಬಂದ್ರೆ ನೋಡಿ ಇಲ್ಲಿ ಫಂಕ್ಷನ್ ಆಫ್ ವೈ. ಅರ್ಥ ಆಯ್ತಾ? ಕೇಸ್ 4 ನೀವ್ ಹೇಳಿ ನೋಡೋಣ. ಕೇಸ್ 4 ನೀವ್ ಹೇಳ್ಬೇಕು. ಇವಾಗ ಇಲ್ಲಿ ಇದು ತಗೋಬೇಕು ನೀವು, ಇಲ್ಲಿಂದ ಇಲ್ಲಿಗೆ ಬರ್ತೀರಾ, ಅವಾಗ ಏನಾಗುತ್ತೆ ಹೇಳಿ, ಯು ಆಫ್ ನೋಡಿ ವೈ 0 ಇದೆ, ಎಕ್ಸ್ ಕಾಮ 0 ಈಕ್ವಲ್ ಟು 0. ನೆಕ್ಸ್ಟ್ ವೈ ಯು ಆಫ್ ಇಲ್ಲಿಂದ ಇಲ್ಲಿಗೆ ಬರ್ತೀರಾ, ಎಕ್ಸ್ ಈಕ್ವಲ್ ಟು ಎ ಇದೆ, ಸೊ ಎ ಕಾಮ ವೈ ಈಕ್ವಲ್ ಟು 0. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬರ್ತೀರಾ, ಯು ಆಫ್ ಅಲ್ಲಿ ಬಿ ಕೊಟ್ಟಿದ್ದಾರೆ, ವೈ ಈಕ್ವಲ್ ಟು ಬಿ, ಎಕ್ಸ್ ಕಾಮ ಬಿ ಈಕ್ವಲ್ ಟು 0. ಇವಾಗ ಇಲ್ಲಿಂದ ಇಲ್ಲಿಗೆ ಬರ್ತೀರಾ, ಅದೇನಾಗ್ಬಿಡುತ್ತೆ ಹೇಳಿ, ಯು ಆಫ್ 0 ವೈ ಈಕ್ವಲ್ ಟು, ಸೊ ವೈ ಬರ್ತಿದೆ, ಎಸ್ ಎಫ್ ಆಫ್ ವೈ, ವೈ ಬಂದ್ರೆ ಎಫ್ ಆಫ್ ವೈ, ಕರೆಕ್ಟ್ ಅಲ್ವಾ? ಎಕ್ಸ್ ಬಂದ್ರೆ ಎಫ್ ಆಫ್ ಎಕ್ಸ್ ಅಷ್ಟೇ. ಯಾವ್ದು ಬೇರೆ ಆಗೋದು ಅದನ್ನು ಫಂಕ್ಷನ್ ಆಗಿ ತಗೋಬೇಕು ನೀವು. ಈ ತರ 4 ಕೇಸ್ ಬರುತ್ತೆ. ಓಕೆನಾ, ಸೊ 4 ಕೇಸ್ ಬರುತ್ತೆ ನೋಡಿ. ಇದಕ್ಕೆ ಏನಂತಂದ್ರೆ, ಸೊ ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಇಲ್ಲಿ. ಓಕೆನಾ, ಯಾವ್ದು ಹೇಳಿ ನೋಡೋಣ, ಎಕ್ಸ್ ಈಕ್ವಲ್ ಟು 0 ಇಲ್ಲಿದೆ ನೋಡಿ, ಇದು ಒಂದು. ನೆಕ್ಸ್ಟ್ ವೈ ಈಕ್ವಲ್ ಟು 0 ಇದೆ ನೋಡಿ, ಕರೆಕ್ಟ್ ಅಲ್ವಾ? ಎಕ್ಸ್ ಈಕ್ವಲ್ ಟು 0 ವೈ ಈಕ್ವಲ್ ಟು 0 ಇದ್ದಾಗ ಮಾತ್ರ ಫಾರ್ಮುಲಾ ಸ್ವಲ್ಪ ಮಾಡಿಫೈ ಆಗುತ್ತೆ. ಇನ್ ಮಿಕ್ಕಿದೆಲ್ಲ ಏನಂತಂದ್ರೆ ನೋಡಿ, ನೀವು ಅಬ್ಸರ್ವ್ ಮಾಡಿ, 4 ಫಾರ್ಮುಲಾ ತೋರಿಸ್ತೀನಿ ನಾನು ನಿಮಗೆ ಇವಾಗ. ಸೊ ಡಿರೈವ್ ಮಾಡಿರೋದ್ರಲ್ಲಿ 4 ಫಾರ್ಮುಲಾದಲ್ಲೂ ಏನಿದೆ ಅಂತಂದ್ರೆ ಸೈನ್ ಇದೆ, ಸೈನ್ ಹೈಪರ್ಬೋಲಿಕ್ ಇದೆ. ಅಬ್ಸರ್ವ್ ಮಾಡಿ ನೀವು ನೋಡಿ, ಇಲ್ಲಿ ಸೊಲ್ಯೂಷನ್ ಅಲ್ಲಿ ಸೈನ್ ಇದೆ, ಸೈನ್ ಹೈಪರ್ಬೋಲಿಕ್ ಇದೆ. ಓಕೆನಾ, ಇದು ಫಸ್ಟ್ ಕೇಸು. ಸೆಕೆಂಡ್ ಕೇಸಿಗೆ ಬರ್ರಿ, ನೋಡಿ ಸೈನ್ ಇದೆ, ಸೈನ್ ಹೈಪರ್ಬೋಲಿಕ್ ಇದೆ ಅಲ್ವಾ. ಸೊ ಥರ್ಡ್ ಕೇಸಲ್ಲಿ ಏನಿದೆ ನೋಡಿ, ಸೈನ್ ಇದೆ, ಸೈನ್ ಹೈಪರ್ಬೋಲಿಕ್ ಇದೆ. ನೆಕ್ಸ್ಟ್ ಫೋರ್ತ್ ಕೇಸಲ್ಲಿ ಏನಿದೆ ನೋಡಿ, ಸೈನ್ ಇದೆ, ಸೈನ್ ಹೈಪರ್ಬೋಲಿಕ್ ಇದೆ. ಕರೆಕ್ಟ್ ಅಲ್ವಾ? ಹಾ, ಎಲ್ಲದ್ರಲ್ಲಿ ಏನ್ ಬರ್ತಿದೆ ಹೇಳಿ, ಸೈನ್ ಮತ್ತೆ ಸೈನ್ ಹೈಪರ್ಬೋಲಿಕ್ ಬರುತ್ತೆ. ಓಕೆ, ನಾಳೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಏನಾದ್ರು ಕೊಟ್ಟಾಗ ಇದಕ್ಕೆ ಸಂಬಂಧಪಟ್ಟ ಸೊಲ್ಯೂಷನ್, ಫಸ್ಟ್ ಆಪ್ಷನ್ ಅಲ್ಲಿ ಸೈನ್ ಮತ್ತೆ ಸೈನ್ ಹೈಪರ್ಬೋಲಿಕ್ ಕೊಟ್ಟಿರ್ತಾನೆ, ಸೆಕೆಂಡ್ ಆಪ್ಷನ್ ಅಲ್ಲಿ ಸೈನ್ ಮತ್ತೆ ಕಾಸ್ ಹೈಪರ್ಬೋಲಿಕ್ ಕೊಟ್ಟಿರ್ತಾನೆ, ಇನ್ನೊಂದು ಸೈನ್ ಮತ್ತೆ ಟ್ಯಾನ್ ಕೊಟ್ಟಿರ್ತಾನೆ, ಇನ್ನೊಂದು ಸೈನ್ ಮತ್ತೆ ಕಾಸ್ ಕೊಟ್ಟಿರ್ತಾನೆ. ಯಾವ್ದಾಗ್ಬಿಡುತ್ತೆ ಅವಾಗ, ಸೈನ್ ಮತ್ತೆ ಸೈನ್ ಹೈಪರ್ಬೋಲಿಕ್ ಬಂದಿರುತ್ತಲ್ಲ, ಅದು ಸೊಲ್ಯೂಷನ್ ಆಗುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಕ್ವಶನ್ ಬಂದಿದೆ ಗೇಟ್, ನಾನು ತೋರಿಸ್ತೀನಿ. ಸೊ ಹಾಗಾಗಿ ನೋಡಿ, ನೀವು ಅಬ್ಸರ್ವ್ ಮಾಡಿ, ಸೈನ್ ಮತ್ತೆ ಸೈನ್ ಹೈಪರ್ಬೋಲಿಕ್ ಇವೆರಡೇ ಬರೋದು. ಓಕೆನಾ, ಇವಾಗ ಫಸ್ಟ್ ಕೇಸ್ ಅಲ್ಲಿ ನಾವು ನಿನ್ನೆ ನಿಮಗೆ ಡಿರೈವ್ ಮಾಡಿ ತೋರಿಸಿದೆ, ಸಮೇಶನ್ ಎಫ್ ಎನ್ ಸೈನ್ ಆಫ್ ಎನ್ ಪೈ ಎಕ್ಸ್ ಬೈ ಎ ಸೈನ್ ಹೈಪರ್ಬೋಲಿಕ್. ಸೊ ಎನ್ ಪೈ ಬಿ ಮೈನಸ್ ವೈ ಬೈ ಎ ಬರ್ತಿದೆ. ಓಕೆನಾ, ಬೈ ಎ ಬರ್ತಿದೆ. ಇಲ್ಲಿ ನೋಡಿ,
ಎಕ್ಸ್ ಈಕ್ವಲ್ ಟು 0 ಟು ಎಕ್ಸ್ ಈಕ್ವಲ್ ಟು ಎ ಬರೋದ್ರಿಂದ ಸೊ ಇಲ್ಲಿ ಎ ಬರುತ್ತೆ. ಓಕೆನಾ. ಸೆಕೆಂಡ್ ಕೇಸ್ ಈಗ ಹೋಗ್ತೀನಿ ನೋಡಿ. ಸೆಕೆಂಡ್ ಕೇಸ್, ಇವಾಗ ಸೆಕೆಂಡ್ ಕೇಸ್ ನಾನು ಏನ್ ಬರ್ಕೊಂಡೆ ಇಲ್ಲಿ ಸೆಕೆಂಡ್ ಕೇಸ್ ನಾನು ಬರ್ಕೊಂಡೆ. ಈಗ ನೀವೇ ಫಾರ್ಮಲ್ ಹೇಳ್ತಾ ಹೋಗಿ. ಒಂದ್ ಸೆಕೆಂಡ್. ಎಲ್ಲ ಆಯ್ತಿದ್ದು ಎಷ್ಟು ಇವಾಗ ಬರ್ದೆ. ಓಕೆ, ಇಲ್ಲಿದೆ. ಓಕೆ, ಇಲ್ಲಿದೆ ನೋಡಿ. ಸೊ ಫಸ್ಟ್ ಕೇಸ್ಗೆ ಏನ್ ಬರುತ್ತೆ ಹೇಳಿ ಸೊಲ್ಯೂಷನ್. ಫಸ್ಟ್ ಕೇಸ್ಗೆ ಸೊಲ್ಯೂಷನ್ ಏನ್ ಬಂತು? ಫಸ್ಟ್ ಕೇಸ್ಗೆ ನಾವೇನ್ ತಗೊಂಡಿರ್ತೀವಿ ಇಲ್ಲಿ ನೋಡಿ. ಫಸ್ಟ್ ಕೇಸು ನಾವು ಇಲ್ಲಿಂದ ಇಲ್ಲಿಗೆ ಬರ್ತೀವಿ, ಕರೆಕ್ಟ್ ಅಲ್ವಾ? ಇಲ್ಲಿಂದ ಇಲ್ಲಿಗೆ ಬಂದಿದೀವಿ. ಸೊ ಅವಾಗ ಸೊಲ್ಯೂಷನ್ ಏನಾಗುತ್ತೆ ಅಂದ್ರೆ ಯು ಆಫ್ ಎಕ್ಸ್ ಕಾಮ ವೈ. ನಿಮ್ಗೆ ಗೊತ್ತಿರ್ಬೇಕು ನಾವೇನ್ ಹಿಂಗ್ ತಗೊಂಡಿದೀವಲ್ಲ ಲೈನು, ಅದು ಏನಾಗ್ತಿದೆ ಅಂತಂದ್ರೆ ಎಕ್ಸ್ ಈಕ್ವಲ್ ಟು 0 ಟು ಎಕ್ಸ್ ಈಕ್ವಲ್ ಟು ಎ ಬರ್ತಿದೆ. ಇದು ಎಕ್ಸ್ ಈಕ್ವಲ್ ಟು 0, ಇದು ಎಕ್ಸ್ ಈಕ್ವಲ್ ಟು ಎ, ಕರೆಕ್ಟ್ ಅಲ್ವಾ? ಅದಕ್ಕೆ ಫಾರ್ಮುಲಾ ಏನಾಗುತ್ತೆ ಅಂದ್ರೆ ಈಕ್ವಲ್ ಟು ಸಮೇಶನ್ ನೋಡಿ ಇಲ್ಲಿ ಎನ್ ಈಕ್ವಲ್ ಟು 1 ಟು ಇನ್ಫಿನಿಟಿ. ಸೊ ಇಲ್ಲಿ ಎಫ್ ಎನ್ ತಗೋಬೇಕು. ಓಕೆನಾ. ನೆಕ್ಸ್ಟ್ ಸೈನ್ ಬರುತ್ತೆ, ಸೈನ್ ಹೈಪರ್ಬೋಲಿಕ್ ಬರುತ್ತೆ ಅಂತ ಹೇಳಿದೆ. ಸೈನ್ ತಗೊಳ್ತೀವಿ ನೋಡಿ. ಇಲ್ಲಿ ಇದಕ್ಕೆ ಏನಂತಂದ್ರೆ ಎಫ್ ಆಫ್ ಎಕ್ಸ್ ಅಂತ ಕೊಟ್ಟಿರ್ತೀವ್ರಲ್ಲಿ. ಅಂದ್ರೆ ಈಗ ಯು ಆಫ್ ಎಕ್ಸ್ ಕಾಮ 0 ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ನೋಡಿದೆ ನೋಡಿ ಇಲ್ಲಿ ಬೌಂಡ್ರಿ ಕಂಡೀಷನ್ 1, ಕರೆಕ್ಟ್ ಅಲ್ವಾ? ಯು ಆಫ್ ಎಕ್ಸ್ ಕಾಮ 0 ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ನೋಡಿರ್ತೀವಿ. ಅದಕ್ಕೆ ಏನಂತಂದ್ರೆ ನೋಡಿ ಸೊಲ್ಯೂಷನ್ ನಾವು ಬರಿತಿರ್ತೀವಿ ನೋಡಿ. ಎಕ್ಸ್ ಆಫ್ ಎಕ್ಸ್ ಅಂತ ತಗೊಳ್ತೀವಲ್ಲ ಮೆಥಡ್ ಆಫ್ ವೇರಿಯೇಷನ್ ಪ್ರಕಾರ, ಸಪರೇಷನ್ ಆಫ್ ವೇರಿಯೇಬಲ್ಸ್ ಪ್ರಕಾರ C1 ಕಾಸ್ ಮ್ಯೂ ಎಕ್ಸ್ ಪ್ಲಸ್ C2 ಸೈನ್ ಮ್ಯೂ ಎಕ್ಸ್ ಬಂದಿರುತ್ತೆ. ನಿನ್ನೆ ನಾವು ತಗೊಂಡು ನೋಡಿದ್ವಿ ಅಲ್ವಾ ಸ್ಟರ್ಮ್ ಲಿವೋಲಿ ಪ್ರಾಬ್ಲಮ್ ಪ್ರಕಾರ. ನೋಡಿ C1 ಇದೆ ನೋಡಿ, ನಾವು ಬೌಂಡ್ರಿ ಕಂಡೀಷನ್ ಕೊಟ್ಟಾಗ C1 ಹೋಗ್ಬಿಡುತ್ತೆ, C2 ಮಾತ್ರ ಉಳ್ಕೊಳ್ಳುತ್ತೆ. ಅವಾಗಲ್ವಾ ಇದು ಬರೋದು ಸೈನ್ ಇಲ್ಲಿ ಬರುತ್ತಲ್ಲ, ಕರೆಕ್ಟ್ ಅಲ್ವಾ? ಇಲ್ಲಿದೆ ನೋಡಿ ಆ ಸೈನೇ ಬರೋದು, ಕರೆಕ್ಟ್ ಅಲ್ವಾ? ಸೊ ಅವಾಗ ಏನ್ ಬರುತ್ತೆ ಅಂದ್ರೆ ಸೈನ್ ಎನ್ ಪೈ ಎಕ್ಸ್ ಬೈ ಎ. ನೆಕ್ಸ್ಟ್ ಏನ್ ಬರುತ್ತೆ ಹೇಳಿ? ಸೈನ್ ಹೈಪರ್ಬೋಲಿಕ್ ಎನ್ ಪೈ, ಓಕೆನಾ, ಬಿ ಮೈನಸ್ ವೈ ಬೈ ಎ ಬರುತ್ತೆ. ಅರ್ಥ ಆಯ್ತಾ? ಇದು ಯಾವಾಗ ಹೇಳಿ? ಸೊ ರೆಕ್ಟಾಂಗಲ್ ಈ ತರ ಇದೆ, ಓಕೆನಾ. ಸೊ ರೆಕ್ಟಾಂಗಲ್ ಈ ತರ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಬಂದಾಗ, ಕರೆಕ್ಟ್ ಅಲ್ವಾ? ಇಲ್ಲಿಂದ ಇಲ್ಲಿಗೆ ಬಂದಾಗ y ಈಕ್ವಲ್ ಟು 0 ಇದ್ದಾಗ. ನೆಕ್ಸ್ಟ್ ನೋಡಿ ಇದೇ ಫಾರ್ಮುಲಾ ಇವಾಗ ಇಲ್ಲಿ ಎಕ್ಸ್ ಈಕ್ವಲ್ ಟು 0 ಇರುತ್ತಲ್ವಾ, ಇಲ್ಲಿ ಬರುತ್ತೆ ನೋಡಿ. ಇವಾಗ ಯಾವ ತರ ಆಗುತ್ತೆ ಅಂದ್ರೆ ಇದೇ ಫಾರ್ಮುಲಾ ಇಲ್ಲಿ ನೋಡಿ, ಯು ಆಫ್ ಎಕ್ಸ್ ಕಾಮ ವೈ. ನಾವು ನೋಡಿ ಇಲ್ಲಿ ತಗೊಂಡಿದ್ದಕ್ಕೆ ಎಫ್ ಆಫ್ ಎಕ್ಸ್, ಇಲ್ಲಿ ತಗೊಂಡ್ರೆ ಏನಾಗುತ್ತೆ ಹೇಳಿ? ಯು ಆಫ್ 0 ಕಾಮ ವೈ ಈಕ್ವಲ್ ಟು ಎಫ್ ಆಫ್ ವೈ ಆಗುತ್ತೆ. ಓಕೆನಾ. ಎಫ್ ಆಫ್ ವೈ ತಗೊಂಡಾಗ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡಿ ವೈ ಆಫ್ ಎಕ್ಸ್ ಬರುತ್ತೆ ಫಸ್ಟ್, ಸಾರಿ ವೈ ಆಫ್ ವೈ ಬರುತ್ತೆ. ವೈ ಆಫ್ ವೈ ಯಾವ ಫಾರ್ಮಲ್ ಬರುತ್ತೆ ಅಂದ್ರೆ ಇದೇ ಫಾರ್ಮಲ್ಲೇ ಬರುತ್ತೆ. C1 ಕಾಸ್ ಮ್ಯೂ ಎಕ್ಸ್ ಇರೋದು ಏನಾಗುತ್ತೆ ಹೇಳಿ? ಮ್ಯೂ ವೈ ಪ್ಲಸ್ C2 ಸೈನ್ ಮ್ಯೂ ವೈ ಆಗುತ್ತೆ. ಓಕೆನಾ. ಅವಾಗ C1 ಹೋಗುತ್ತೆ, C2 ಉಳ್ಕೊಳ್ಳುತ್ತೆ, ಸೈನ್ ಮ್ಯೂ ವೈ ಅದು ಬರುತ್ತೆ. ಅಂದ್ರೆ ಇವಾಗ ಏನಾಗ್ಬಿಡುತ್ತೆ ಅಂದ್ರೆ ಸಮೇಶನ್ ಎನ್ ಈಕ್ವಲ್ ಟು 1 ಟು ಇನ್ಫಿನಿಟಿ ಸೇಮ್ ಎಫ್ ಎನ್ ಸೈನ್ ಎನ್ ಪೈ ಎಕ್ಸ್ ಬೈ ಎ ಇರೋದು ಏನಾಗ್ಬಿಡುತ್ತೆ ಇವಾಗ ಎನ್ ಪೈ ವೈ ಬೈ ಬಿ ಆಗುತ್ತೆ. ಯಾಕೆಂದ್ರೆ ನೋಡಿ ಇಲ್ಲಿ ನಾವ್ ಇಲ್ಲಿ ತಗೊಳ್ತಿದ್ವಿ ಅಲ್ವಾ, ಇದೇನಿದು y ಈಕ್ವಲ್ ಟು 0. ಇದು ಯಾವ ಲೈನು? y ಈಕ್ವಲ್ ಟು ಬಿ. ಇಲ್ಲಿದೆ ನೋಡಿ, ಇದು ಯಾವ ಲೈನ್ ಹೇಳಿ? y ಈಕ್ವಲ್ ಟು ಬಿ. ಇಲ್ಲಿಂದ ಇಲ್ಲಿಗೆ ಏನಾಗ್ಬಿಡುತ್ತೆ ಇವಾಗ ಲಿಮಿಟ್ y ಈಕ್ವಲ್ ಟು 0 ಟು y ಈಕ್ವಲ್ ಟು ಬಿ. ಅದಕ್ಕೆ ಏನ್ ಬರುತ್ತೆ ಹೇಳಿ? ಡಿಸ್ಟೆನ್ಸ್ ಬಿ ಬರುತ್ತೆ ಇಲ್ಲಿ. ಓಕೆನಾ. ನೆಕ್ಸ್ಟ್ ಮತ್ತೆ ಸೈನ್ ಹೈಪರ್ಬೋಲಿಕ್ ಬರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ, ಸೊ ಎನ್ ಪೈ, ಓಕೆನಾ, ಎನ್ ಪೈ ಆಗ್ಲೇ ಬಿ ಮೈನಸ್ ವೈ ಬಂದಿದೆ. ಇವಾಗ ಏನಾಗುತ್ತೆ ಹೇಳಿ? ಎ ಮೈನಸ್ ಎಕ್ಸ್ ಬೈ ಬಿ. ಬಿ ಸೇಮ್ ಇರುತ್ತೆ. ಓಕೆನಾ ಮ್ಯಾಮ್ ಇದು? ಇವಾಗ ಇಲ್ಲಿ ಕೋಎಫಿಷಿಯಂಟ್ ಇದೆಲ್ಲ ನಿನ್ನೆ ನಮಗೆ ಗೊತ್ತಿದೆ. ನಿಮಗೆ ಯಾವ್ದು ಹೇಳಿ? ಸೈನ್ ಫೋರಿಯರ್ ಸೀರೀಸ್ ಬರುತ್ತಲ್ವಾ, ಆಲ್ ಫ್ರೆಂಡ್ ಸೀರೀಸ್, ಅದ್ ಮಾಡ್ಬಿಟ್ರೆ ಆಯ್ತು. ಇವಾಗ ಇಲ್ಲಿ ಏನ್ ಬರುತ್ತೆ ಕಂಡೀಷನ್ ಏನಿದೆ ನೋಡಿ, ಯು ಆಫ್ 0 ವೈ ಕೊಡಿ ಎಫ್ ಆಫ್ ವೈ ಇದೆ. ಇಲ್ಲಿ ನೋಡಿ ಯು ಆಫ್ 0 ವೈ ಕೊಡಿ, ಅವಾಗ ಇದೇನಾಗುತ್ತೆ ಸಮೇಶನ್ ಎನ್ ಈಕ್ವಲ್ ಟು 1 ಟು ಇನ್ಫಿನಿಟಿ. ಸೊ ಎಫ್ ಎನ್ ಸೈನ್ ಎನ್ ಪೈ ವೈ ಬೈ ಬಿ. ಇಲ್ಲಿ ಏನಾಗುತ್ತೆ ನೋಡಿ ಸೈನ್ ಹೈಪರ್ಬೋಲಿಕ್ ಎನ್ ಪೈ ಎ ಬೈ ಬಿ ಆಗ್ಬಿಡುತ್ತೆ. ವೈ ಈಕ್ವಲ್ ಎಕ್ಸ್ ಈಕ್ವಲ್ ಟು 0 ಅಲ್ವಾ, ಇಲ್ಲಿ 0 ಆಗ್ಬಿಡುತ್ತೆ. ಇದು ಬಂತು. ಇವಾಗ ನಿಮಗೆ ಗೊತ್ತಿದೆ ಎಫ್ ಎನ್ ಮತ್ತೆ ಸೈನ್ ಹೈಪರ್ಬೋಲಿಕ್ ಕೋಎಫಿಷಿಯಂಟ್ ಆಗುತ್ತೆ ಅಲ್ಲಿ. ಸೈನ್ ಹೈಪರ್ಬೋಲಿಕ್ ಎನ್ ಪೈ ಬಿ ಬೈ ಎ, ಇದು ಕಾನ್ಸ್ಟೆಂಟ್. ಇಷ್ಟು ಕಾನ್ಸ್ಟೆಂಟ್ ಅಲ್ವಾ ಇಲ್ಲಿ ಸಮೇಶನ್ ಅಲ್ಲಿ? ಈಕ್ವಲ್ ಟು ಎನ್ ಪೈ ಎ ಬೈ ಬಿ. ಓಕೆ ಸಾರಿ, ಎನ್ ಪೈ ಎ ಬೈ ಬಿ ಇದೆ. ಓಕೆನಾ. ಇವಾಗ ಏನಾಗುತ್ತೆ ನೋಡಿ, ಸೊ 2 ಬೈ ಇಲ್ಲಿ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಜಿ ಆಫ್ ವೈ ಅಂತ ಕೊಟ್ಟಿದ್ದಾರೆ. ಅವರೇ ಕೊಟ್ಟಿದಾರಲ್ವಾ ಜಿ ಆಫ್ ವೈ ಅಥವಾ ಎಫ್ ಆಫ್ ವೈ. ಇದನ್ನ ಜಿ ಆಫ್ ವೈ ಅಂತ ತಗೋಬೇಕು. ಓಕೆನಾ. ವೈ ಬರೋದಿಲ್ಲ, ಜಿ ತಗೊಳ್ಳಿ, ಈಸಿ ಆಗುತ್ತೆ. ಜಿ ಆಫ್ ವೈ ತಗೊಂಡಿರ್ತೀರಾ. ಸೊ ವೈ ಇದೆ ನೋಡಿ, ಎಲ್ಲಿಂದ ಎಲ್ಲಿಗೆ ವೇರಿ ಆಗ್ತಿದೆ ನೋಡಿ, ಅವ್ರು ಕೊಟ್ಟಿರ್ತಾರೆ 0 ಲೆಸ್ ದನ್ ವೈ ಇಸ್ ಲೆಸ್ ದನ್ ಬಿ, ಕರೆಕ್ಟ್ ಅಲ್ವಾ? ವೈ ಇಸ್ ಲೈಸ್ ಬಿಟ್ವೀನ್ 0 ಅಂಡ್ ಬಿ. ಹಾಗಾಗಿ ಇಲ್ಲಿ ಏನಾಗ್ಬಿಡುತ್ತೆ 2 ಬೈ ಬಿ ಬರುತ್ತೆ. ಇಂಟಿಗ್ರೇಷನ್ ವೈ ಎಲ್ಲಿಂದ ವೇರಿ ಆಗ್ತಿದೆ ನೋಡಿ, 0 ಟು ಬಿ ವೇರಿ ಆಗ್ತಿದೆ.
0 to b. ಓಕೆನಾ. ನೆಕ್ಸ್ಟ್ ಜಿ ಆಫ್ ವೈ ಇದೆ, ಜಿ ಆಫ್ ವೈ ಇಂಟು ಇಲ್ಲಿ ನೋಡಿ ಸೈನ್ ಎನ್ ಪೈ ವೈ ಬೈ ಬಿ ಇಂಟು ಡಿ ವೈ. ಅರ್ಥ ಇದೆ ಕೋಎಫಿಷಿಯಂಟ್. ಇವಾಗ ಎಫ್ ಎನ್ ಬೇಕು ನಮಗೆ. ಎಫ್ ಎನ್ ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ, ಈ ಕಡೆ ಬಂದ್ಬಿಟ್ರೆ ಇದು 2 by b sin hyperbolic n pi a by b. ನೆಕ್ಸ್ಟ್ ಏನಾಗುತ್ತೆ ಹೇಳಿ, 0 to b g of y sin n pi y by b ಇಂಟು dy ಆಗುತ್ತೆ. ಇಂಟು ಏನಾಗುತ್ತೆ ಹೇಳಿ, dy. ಅರ್ಥ ಆಯ್ತಾ? ಈ ತರ ಮಾಡ್ಕೋಬೇಕು ನೀವು ಎಕ್ಸಾಮ್ ಅಲ್ಲಿ. ಓಕೆನಾ. ಇದೆಲ್ಲ ಕಂಠಪಾಠ ಮಾಡೋಕ್ಕಾಗಲ್ಲ, ಜಸ್ಟ್ ಇದನ್ನೊಂದು ನೋಡ್ಕೊಂಡಿರಿ. ನೋಡಿ ಇಲ್ಲಿ ಮತ್ತೆ ಇಲ್ಲಿ y = 0 x = 0 ಮಾತ್ರ ಈ ತರ ಆಡ್ ಆಗುತ್ತೆ, b ಮೈನಸ್ y ಅಂತ ಬರುತ್ತೆ. ಓಕೆನಾ. ಅದು ಕಾಂಪ್ಲಿಕೇಟ್ ಕೇಸು. ನೆಕ್ಸ್ಟ್ ನೋಡಿ ಕೇಸ್ ಇಲ್ಲಿದೆ ನೋಡಿ. ಇವಾಗ ಇದು ಏನಾಗುತ್ತೆ ಹೇಳಿ ನೋಡೋಣ. ಇವಾಗ ಇಲ್ಲಿ ತಗೊಳ್ತೀವಿ, ಈ ಟಿಕೆಟೇ ಪಾಸ್ ಆಗುತ್ತೆ ಅಂತ ತಗೊಳ್ತೀನಿ ನಾನು. ಅವಾಗ ಇದೇನಾಗ್ಬಿಡುತ್ತೆ, ಇದು ಯಾವ ಲೈನ್ ಇದು, x = a ಲೈನ್ ಇದು. ಇದು ಯಾವ ಲೈನ್ ಇದು, x = a. ಅಲ್ಲಿ ಏನಾಗುತ್ತೆ, u ಆಫ್ a, y = g ಆಫ್ y ತಗೋಬೋದಾ? ಅವಾಗ ಏನಾಗುತ್ತೆ ಅಂದ್ರೆ ನೋಡಿ, ಸೊ ಕೇಸ್ 3 ಅಲ್ಲಿ ಸೊಲ್ಯೂಷನ್ ಅಂದ್ರೆ ಇವಾಗ ಏನಿದೆ ಹೇಳಿ, ಕಂಡೀಷನ್ ಏನು ತಗೊಂಡೆ ನಾನು, u ಆಫ್ a, y = f ಆಫ್ y ತಗೊಂಡಿದ್ದೀನಿ ಅಲ್ವಾ. ಇವಾಗ ಏನಾಗುತ್ತೆ ಸೊಲ್ಯೂಷನ್ ಅಂದ್ರೆ ಸಮೇಶನ್ u ಆಫ್ x, y ಅಂತ ತಗೋಬೇಕು = ಸಮೇಶನ್ n = 1 to infinity. ಸೊ ಇವಾಗ ಏನ್ ತಗೊಳ್ತೀರಿ ಇಲ್ಲಿ, ಎಫ್ ಎನ್ ನೋಡಿ ಇಲ್ಲಿ y ಇದೆ, ಇಲ್ಲೇನಿದೆ ನೋಡಿ y ಇದೆ. ಸೊ y ಇರೋದ್ರಿಂದ ನಾನು ಆಗ್ಲೇ ನಿಮ್ಗೆ ಹೇಳಿದೆ ಸೈನ್ ಮತ್ತೆ ಸೈನ್ ಹೈಪರ್ಬೋಲಿಕ್ ಬರುತ್ತೆ. ಫಸ್ಟ್ ಸೈನ್ ಬರ್ಕೊಂಬಿಡಿ. ಇವಾಗ ಇಲ್ಲಿ y ಇರೋದ್ರಿಂದ ಎನ್ ಪೈ y ಬೈ ಬಿ ಬರುತ್ತೆ. ಓಕೆನಾ. ನೆಕ್ಸ್ಟ್ ಸೈನ್ ಹೈಪರ್ಬೋಲಿಕ್ ಬರಲೇಬೇಕಲ್ವಾ, ಸೈನ್ ಹೈಪರ್ಬೋಲಿಕ್ ಎನ್ ಪೈ y ಆಯ್ತು. ಇವಾಗ ಏನ್ ತಗೊಳ್ತೀರಿ ಹೇಳಿ, ಎನ್ ಪೈ ಎಕ್ಸ್ ನೋ ಎನ್ ಪೈ ಎಕ್ಸ್ ಬೈ ಬಿ ತಗೋಬೇಕು ಅಷ್ಟೇ. ನೋಡಿ ಆಗ್ಲೇ ಮಾತ್ರ ಏನ್ ಬಂತು, ಎನ್ ಪೈ ಬಿ ಮೈನಸ್ ವೈ ಬಂತು. ಓಕೆನಾ. ಎನ್ ಪೈ ಎ ಮೈನಸ್ ವೈ ಬಂತು. ಬಟ್ ಇವಾಗ ಏನು ಬರಲ್ಲ, ಎನ್ ಪೈ ಎಕ್ಸ್ ಬೈ ಬಿ ಬರುತ್ತೆ. ಓಕೆನಾ. ಅರ್ಥ ಆಯ್ತಾ? ಇದಿರೋದೇ ಫಾರ್ಮುಲಾ. ಹಿಂಗೆ ನಿಮಗೆ ಬೇಕಾದ್ರೆ ಡೆರಿವೇಶನ್ ಇನ್ ತೋರಿಸ್ಬೇಕಾ ಹೇಳಿ ನೋಡೋಣ. ಡೆರಿವೇಶನ್ ತೋರಿಸ್ಬೇಕು ಏನಾದ್ರು? ಡೆರಿವೇಶನ್ ಅವಶ್ಯಕತೆ ಇಲ್ಲ ಅಲ್ವಾ, ನಮಗೆ ಏನ್ ಬೇಕು, ಫಾರ್ಮುಲಾ ಬೇಕು. ಓಕೆನಾ. ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ u ಆಫ್ a, y = f ಆಫ್ y ಇದೆ. ಇಲ್ಲಿ ನೀವು ತಗೊಂಡು ನೋಡಿ u ಆಫ್ a, y ತಗೊಂಡ್ಬಿಟ್ರೆ ಇಲ್ಲಿ ಏನಾಗುತ್ತೆ ಹೇಳಿ, ಸಮೇಶನ್ n = 1 to infinity fn sin n pi y by b sin hyperbolic x ಬದಿ ಹೆಂಗ್ ತಗೊಂಡಿದೀವಿ, a ತಗೊಂಡಿದೀವಿ, a by b ಆಗ್ಬಿಡುತ್ತೆ. ಇವಾಗ ಎಫ್ ಎನ್ ಮತ್ತೆ ಸೈನ್ ಹೈಪರ್ಬೋಲಿಕ್ ಸೈನ್ ಬಂದ್ಬಿಟ್ಟಿದೆ. ಇದೆಂತ ಸೀರೀಸ್ ಇದು, ಹಾಲ್ಫ್ ರೇಂಜ್ ಸೈನ್ ಸೀರೀಸ್. ಇವಾಗ ಏನಾಗುತ್ತೆ ಇದು, ಎಫ್ ಎನ್ ಸೈನ್ ಹೈಪರ್ಬೋಲಿಕ್ ಎನ್ ಪೈ ಎ ಬೈ ಬಿ. ಓಕೆನಾ. = ಸೊ 2 by ನಾವು ತಗೊಂಡಿರೋದು ಯಾವ್ದು ಇವಾಗ ನೋಡಿ, ನಾವು ತಗೊಂಡಿದೀವಲ್ಲ, ಯಾವ ಲೈನ್ ತಗೊಂಡ್ವಿ ನಾವು, ಇದು ತಗೊಂಡಿದೀವಿ ನೋಡಿ, ಇಲ್ಲಿ ತಗೊಂಡಿದೀವಿ. ಇದಿದೆ ನೋಡಿ ರೀಸನ್. ಎಲ್ಲಿಂದ ಹೋಗ್ತಿದೆ ಅಂದ್ರೆ y = 0 ಲೈನ್ ಟು y = b ಲೈನ್ ಅಲ್ವಾ. y = 0 to y = b. ಇವಾಗ ಅಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ 2 by ಲೆಂತ್ ಏನಿದೆ, b ಇದೆ ಅಲ್ವಾ, ಇಂಟಿಗ್ರೇಷನ್. ಸೊ ಬಿ ಎಲ್ಲಿಂದ ಎಲ್ಲಿ ವೇರಿ ಆಗ್ತಿದೆ, 0 to ಲೈನ್ ಎ ಬಿ, ಸಾರಿ ಬಿ ಕರೆಕ್ಟ್ ಅಲ್ವಾ, 0 to b. ಇಲ್ಲಿ ಏನ್ ಬರುತ್ತೆ ಹೇಳಿ, ಜಿ ಆಫ್ ವೈ ಅಂತ ತಗೊಂಡಿರ್ತೀವಿ. ಈಗ ಜಿ ಆಫ್ ವೈ ಬರುತ್ತೆ ಇಲ್ಲಿ ಇಂಟು ಇನ್ನೇನ್ ನೋಡ್ಕೊಂಡಿದೆ ನೋಡಿ ಇಲ್ಲಿ, ಸೈನ್ ಎನ್ ಪೈ ವೈ ನೋ ಸೈನ್ ಎನ್ ಪೈ ಸೈನ್ ಇಂಟು ಡಿ ವೈ ಇಂಟು ಡಿ ವೈ. ಓಕೆನಾ. ಸೊ ಈ ತರ ಇದೆ. ಇವಾಗ ಎಫ್ ಎನ್ ಇಲ್ಲೇ ಇಟ್ಕೊಳ್ಳಿ, ಸೈನ್ ಆ ಕಡೆ ತಗೊಂಡ್ಬಿಡಿ. ಅವಾಗ ಏನಾಗುತ್ತೆ, 2 by b ಸೈನ್ ಹೈಪರ್ಬೋಲಿಕ್ ಎನ್ ಪೈ ಎ ಬೈ ಬಿ ಕರೆಕ್ಟ್ ಅಲ್ವಾ, ಇಂಟಿಗ್ರೇಷನ್ 0 to b ಜಿ ಆಫ್ ವೈ ಸೈನ್ ಎನ್ ಪೈ ವೈ ಬೈ ಬಿ ಇಂಟು ಡಿ ವೈ ಆಗುತ್ತೆ. ಸೊ ಇಷ್ಟು ಸೊಲ್ಯೂಷನ್. ನೆಕ್ಸ್ಟ್ ಇವಾಗ ನೋಡಿ, ಇವಾಗ ಇದು ಹೇಳಿದೆ ನಿಮ್ಗೆ, ಇದು ತಗೊಂಡೆ. ನೆಕ್ಸ್ಟ್ ಇದಾಯ್ತು. ನೆಕ್ಸ್ಟ್ ಇದು ಬೇಕಲ್ವಾ, ಇವಾಗ ಈ ಕಡೆ ಫ್ಲೋ ಆಗ್ತಿದೆ ಇಟ್ಟು. ಅವಾಗ y = b ಇದೆ. ಅವಾಗ ಏನಾಗುತ್ತೆ ಹೇಳಿ, u ಆಫ್ x, b = x ಬೇರೆ ಆಗ್ತಿದೆ, f ಆಫ್ x ತಗೋಬೇಕು. ಅರ್ಥ ಆಯ್ತಾ? f ಆಫ್ x ತಗೋಬೇಕು. ಇವಾಗ ಏನಾಗುತ್ತೆ ಅಂದ್ರೆ ನೋಡಿ, ಈ ಕೇಸಲ್ಲಿ ಸೇಮ್ ಇದಕ್ಕೆ ಸಿಮಿಲರ್ ಆಗಿರುತ್ತೆ ಸೊಲ್ಯೂಷನ್. ಇವಾಗ ನಾವೇನ್ ತಗೊಂಡ್ವಿ, u ಆಫ್ x, b = f ಆಫ್ x ತಗೊಂಡಿದೀವಿ ಕರೆಕ್ಟ್ ಅಲ್ವಾ. ಸೇಮ್ ಇದೇ ತರ ಸೊಲ್ಯೂಷನ್ ನೋಡಿ, u ಆಫ್ x, y ನಾವಿಲ್ಲಿ ಏನ್ ತಗೊಳ್ತೀವಲ್ವಾ ಇದು ಸೀರೀಸು. ಸೊ ಈ ಸೀರೀಸ್ ಅಲ್ಲಿ ಸೈನ್ ಮತ್ತೆ ಸೈನ್ ಹೈಪರ್ಬೋಲಿಕ್ ಇವೆರಡೇ ಇರುತ್ತೆ ಅಂತ ನಿಮಗೆ ಗೊತ್ತಿದೆ. ಫಸ್ಟ್ ಏನ್ ಮಾಡಿದ್ರೆ ಎಫ್ ಎನ್ ಬರ್ಕೊಳ್ತೀರಾ, ಸೈನ್ ಬರ್ಕೊಳ್ತೀರಾ. ಇಲ್ಲಿ ಏನ್ ತಗೊಳ್ತೀರಾ ಅನ್ನೋದು ಇಂಪಾರ್ಟೆಂಟ್. ಇವಾಗ ಎನ್ ಪೈ ಎಲ್ಲದರಲ್ಲೂ ಕಾಮನ್ ಅದು. ಎನ್ ಪೈ ಇಲ್ಲಿ ಏನಿದೆ ನೋಡಿ, ಬೇರೆ ಯಾವ್ದಾಗ್ತಿದೆ, ಎಕ್ಸ್ ಬೇರೆ ಆಗ್ತಿದೆ, ಎಕ್ಸ್ ಬೈ. ಇವಾಗ ಇಲ್ಲಿ ಎ ತಗೋಬೇಕಾ ಬಿ ತಗೋಬೇಕಂದ್ರೆ ನೋಡಿ, ನಾವು ತಗೊಂಡಿರೋದು ಯಾವ್ದು, ಇವಾಗ ಇದು ತಗೊಂಡಿದ್ವಿ ಲೆಂತ್.
ಅಲ್ವಾ? ಈ ಲೈನ್ ತಗೊಂಡಿದ್ದೆ, ಇದು ಇಲ್ಲಿಂದ ವೇರಿ ಆಗ್ತಿದೆ ಅಂದ್ರೆ x = 0 ಲೈನ್ ಟು x = a ಲೈನ್ ವೇರಿ ಆಗ್ತಿದೆ. x = 0 ಲೈನ್ ಟು x = a ಲೆಂತ್, ಅದಕ್ಕೆ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ, a ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಸೈನ್ ಹೈಪರ್ಬೋಲಿಕ್ n ಪೈ x ಮುಗೀತು. ಇವಾಗ y ಬರಲೇಬೇಕು, ಡಿವೈಡೆಡ್ ಬೈ ಇಲ್ಲಿ a ತಗೊಂಡಿರ್ತೀವಿ ಅಂದ್ರೆ ಇಲ್ಲೂ ಸೇಮ್ ಏನೇ ತಗೋಬೇಕು. ಮುಗೀತಾ? ನೋಡಿ ಸೇಮ್ ಇದೇ ತರ, ಬಟ್ ಇಲ್ಲಿ y ಬದ್ಲಿ x ತಗೊಳ್ತಿದೀವಿ, x ಬದ್ಲಿ y ತಗೊಳ್ತಿದೀವಿ, b ಬದ್ಲಿ a ತಗೊಳ್ತಿದೀವಿ, b ಬದ್ಲಿ a ತಗೊಳ್ತಿದೀವಿ. ಅರ್ಥ ಆಯ್ತಾ? ಇದಾದ್ಮೇಲೆ u ಆಫ್ x, b ಕೊಡ್ತೀರಾ ಇಲ್ಲಿ. u ಆಫ್ x, b ಈಕ್ವಲ್ ಟು ಸಮೇಶನ್ n = 1 to infinity ಫಾರ್ಮುಲಾ fn sin n pi x by a sin hyperbolic n pi y ಅಂದ್ರೆ ಏನಿದೆ ನೋಡಿ, y ಏನಿದೆ, b ಇದೆ. ಸೊ b by a ಮಾಡ್ತೀರಾ ಅಲ್ವಾ? ನಿಮಗೆ ಏನ್ ಬರ್ತಿದೆ ಇವಾಗ, ಸೈನ್ ಸೀರೀಸ್ ಬರ್ತಿದೆ, ಫೋರಿಯರ್ ಸೀರೀಸ್. ಸೈನ್ ಫೋರಿಯರ್ ಸೀರೀಸ್ ಬಂದಾಗ ಏನ್ ಮಾಡ್ತೀರಾ ಹೇಳಿ? ಸೊ ಕೋಎಫಿಷಿಯಂಟ್ fn ಏನಾಗುತ್ತೆ, fn ಇಂಟು, ಈಗ ಇದೊಂದು ಕಾನ್ಸ್ಟೆಂಟ್ ತಗೋಬೇಕು, ಸೈನ್ ಹೈಪರ್ಬೋಲಿಕ್ n pi b by a, ಓಕೆನಾ, ಈಕ್ವಲ್ ಟು 2 by a. ಸೊ ಆ ಲೈನ್ ಏನ್ ತಗೊಂಡಿದೀವಲ್ಲ ನಾವು f ಆಫ್ ಎಕ್ಸ್, ಸೊ ಎಲ್ಲಿಂದ ಎಲ್ಲಿಗೆ ವೇರಿ ಆಗುತ್ತೆ ಹೇಳಿ, ಅದು 0 ಲೆಸ್ ದನ್ s ಲೆಸ್ ದನ್ a, ಓಕೆನಾ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, 2 by a ಅಂದ್ರೆ x ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ 0, a ಅಂತ. ಅವತ್ತು ನಿಮಗೆ ನಾನು ಬರ್ಸಿದೆ x ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ ಇದ್ರೆ ಸಾಕು ಅಂತ ಅಲ್ವಾ? ಅವಾಗ ಏನಾಗುತ್ತೆ 2 by a. 2 by a ಇಲ್ಲಿ ಏನಾಗುತ್ತೆ ಹೇಳಿ, ಇಂಟಿಗ್ರೇಷನ್ 0 to a ವೇರಿ ಆಗ್ತಿದೆ, x ನೋಡಿ 0 to a ವೇರಿ ಆಗ್ತಿದೆ, ಲೈನ್ 0 to ಲೈನ್ a. ನೆಕ್ಸ್ಟ್ u ಆಫ್ x, b ಮಾಡಿದಾಗ ಏನ್ ತಗೊಂಡಿರ್ತೀವಿ ನಾವು ಇಲ್ಲಿ, f ಆಫ್ x ತಗೊಂಡಿದ್ದೀವಿ, ಇದು f ಆಫ್ x. ಇವಾಗ ಈ f ಆಫ್ x ತಗೋಬೇಕು ಇಂಟು ಇದು ಸೈನ್ ಸೀರೀಸ್ ಆಗಿರೋದ್ರಿಂದ ಸೈನ್ n pi x by a ಇಂಟು dx, ಓಕೆನಾ. ಇವಾಗ ಎಫ್ ಏನ್ ಆಗ್ಬಿಡುತ್ತೆ ಕೋಎಫಿಷಿಯಂಟ್ ಹಂಗಾರೆ 2 by a ಸೈನ್ ಹೈಪರ್ಬೋಲಿಕ್ n pi b by a. ನೆಕ್ಸ್ಟ್ ಇಲ್ಲಿ ಇಂಟಿಗ್ರೇಷನ್ 0 to a f ಆಫ್ x ಸೈನ್ n pi x by dx, ಓಕೆನಾ. ನೋಡಿ ಇಷ್ಟು 4 ಫಾರ್ಮುಲಾ ಇದೆ. ಸೊ 4 ಫಾರ್ಮುಲಾ ನೀವು ಜಸ್ಟ್ 4 ಫಾರ್ಮುಲಾ ಈ ತರ ನೋಡ್ಕೊಂಡ್ರಿ ನೀವು, ಓಕೆನಾ. ಈ ತರ ನೋಡ್ಕೊಂಡ್ಬಿಡಿ. ಸೊ ನೋಡ್ಕೊಂಡ್ಮೇಲೆ ಏನ್ ಮಾಡ್ತೀರಾ ಅಂತಂದ್ರೆ, ನೀವು ಬೌಂಡ್ರಿ ಕಂಡೀಷನ್ಸ್ ನೀವು ಅಪ್ಲೈ ಮಾಡ್ಕೊಂಡು ಇಂಟಿಗ್ರೇಷನ್ ಏನ್ ಬರುತ್ತಲ್ಲ ಅದನ್ನ ಕಂಡುಹಿಡ್ಕೊಳ್ಳಿ. ಎಲ್ಲ ಕಂಠಪಾಠ ಮಾಡಕ್ ಹೋಗ್ಬೇಡಿ, ಎಕ್ಸಾಮ್ ಕನ್ಫ್ಯೂಸ್ ಆಗುತ್ತೆ, ಓಕೆನಾ. ತುಂಬಾ ಈಸಿ ಇದೆ, ಇವೆಲ್ಲ ನೋಡ್ಕೊಳ್ಳಿ. ಓಕೆ ನೋಡಿ, ನೆಕ್ಸ್ಟ್ ಆ ಫಾರ್ಮುಲಾ ಆಯ್ತು. ಆ 4 ಫಾರ್ಮುಲಾ ವೆರಿ ಇಂಪಾರ್ಟೆಂಟ್, ಓಕೆನಾ. ಸೊ ಅದಾದ್ಮೇಲೆ ಇಲ್ಲಿ ನೋಡಿ, ಇದೊಂದು ಇಂಪಾರ್ಟೆಂಟ್. ಈಗ ಫೋಲರ್ ಫಾರ್ಮ್ ಅಲ್ಲಿ ತಗೊಂಡೋಗ್ತಾರೆ. ಇವಾಗ ಏನ್ ಹೇಳಿ ನೋಡೋಣ. ಇವಾಗ ಏನಂತಂದ್ರೆ, ಲ್ಯಾಪ್ಲಾಸ್ ಈಕ್ವೇಶನ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ಸ್ಕ್ವೇರ್ ಪ್ಲಸ್ ದೋ ಸ್ಕ್ವೇರ್ ಯು ಬೈ ದೋ ವೈ ಸ್ಕ್ವೇರ್ ಈಕ್ವಲ್ ಟು 0 ಇರುತ್ತೆ ಅಲ್ವಾ. ಸೊ ಇವಾಗ ಇದನ್ನ ಇದು ಫೋಲರ್ ಫಾರ್ಮ್ ತಗೊಂಡೋದ್ರೆ ಏನ್ ಮಾಡ್ತೀರಾ, ಫೋಲರ್ ಫಾರ್ಮ್ ಅಂದ್ರೆ ಯಾವ ತರ ಹೇಳಿ, x = r cos θ, y = r sin θ ತಗೊಳ್ತೀರಲ್ವಾ. ಅವಾಗ ಇದು ಫೋಲರ್ ಫಾರ್ಮ್ ಕನ್ವರ್ಟ್ ಆಗುತ್ತೆ. ಸೊ ಅದ್ರ ಫೋಲರ್ ಫಾರ್ಮ್ ಇಲ್ಲಿದೆ ನೋಡಿ, ಏನಾಗ್ಬಿಡುತ್ತೆ ಹೇಳಿ, ಅಲ್ಲಿದೆ ನೋಡಿ ಸ್ಟ್ಯಾಂಡರ್ಡ್ ಇಕ್ವೇಶನ್ u r r ಪ್ಲಸ್ 1/r u r ಪ್ಲಸ್ 1/r² u θ θ ಈಕ್ವಲ್ ಟು 0, ಓಕೆನಾ. ಅಥವಾ ಇಲ್ಲಿ r ಕಡೆ ಎಲ್ಸಿಎಂ ತಗೊಂಡ್ಬಿಟ್ರೆ r² ಆಗುತ್ತೆ, r² u r r ಪ್ಲಸ್ ಇಲ್ಲಿ ಸೊ r u r r ಪ್ಲಸ್ u θ θ ಈಕ್ವಲ್ ಟು 0. ಇದು ಆಕ್ಚುಲಿ u r ಅಷ್ಟೇ ಇದು, ಓಕೆನಾ. ಈ ತರ ಕನ್ವರ್ಟ್ ಆಗುತ್ತೆ. ಸೊ ಜೊತೆಗೆ ನೋಡಿ ಇಲ್ಲಿ ಏನಂತಂದ್ರೆ ಥೀಟ ಇದೆ ನೋಡಿ. ಸೊ ಇಂಟೀರಿಯರ್ ಸರ್ಕಲ್ ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ, ಥೀಟಾ ಏನಾಗ್ಬಿಡುತ್ತೆ 360 ಡಿಗ್ರಿ ಇರುತ್ತಲ್ವಾ. ಸೊ ಹಾಗೆ ಏನಾಗ್ಬಿಡುತ್ತೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಥೀಟಾ ಲೆಸ್ ದೆನ್ ಈಕ್ವಲ್ ಟು 2π ಬರುತ್ತೆ. ಸೊ ಆಂಗಲ್, ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಆರ್ ಅಂತ ಏನ್ ತಗೊಂಡಿದ್ದೀವಿ ನೋಡಿ, ರೇಡಿಯಸ್ ಅದೇನಾಗಿರುತ್ತೆ ಅಂತಂದ್ರೆ, ಈಗ ಸರ್ಕಲ್ ಅಂದ್ಮೇಲೆ ನೋಡಿ ಈ ತರ ಇದೆ, ಓಕೆನಾ, ಈ ತರ ಇರುತ್ತೆ. ಸೊ ದಿಸ್ ಇಸ್ ಆರ್, ಓಕೆನಾ. ಸೊ ಅದು ಏನಾಗಿರುತ್ತೆ ಆರ್ ಅಂತಂದ್ರೆ ಇಲ್ಲಿದೆ ನೋಡಿ, 0 ಲೆಸ್ ದೆನ್ ಆರ್ ಇಸ್ ಲೆಸ್ ದೆನ್ ಎ, ಓಕೆನಾ. ಸೊ 0 ಲೆಸ್ ದೆನ್ ಆರ್ ಇಸ್ ಲೆಸ್ ದೆನ್ ಎ ಅಂತ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಬೌಂಡ್ರಿ ಕಂಡೀಷನ್ ಏನ್ ಕೊಟ್ಟಿರ್ತಾರೆ ಅಂದ್ರೆ, ಯು ಆಫ್ ಎ ಕಮ ಥೀಟಾ ಈಕ್ವಲ್ ಟು ಎಫ್ ಆಫ್ ಥೀಟಾ ಕೊಟ್ಟಿರ್ತಾರೆ, ಓಕೆನಾ. ಯು ಆಫ್ ಎ ಕಮ ಥೀಟಾ ಈಕ್ವಲ್ ಟು ಎಫ್ ಆಫ್ ಥೀಟಾ ಕೊಟ್ಟಿರ್ತಾರೆ. ಸೊ ಥೀಟಾ ನಿಮ್ಗೆ ಗೊತ್ತಾಯ್ತು 0 to 2π ಇರುತ್ತೆ. ಸೊ ಇವಾಗ ಸೊಲ್ಯೂಷನ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ ಇಲ್ಲಿದೆ ನೋಡಿ, ಸೊಲ್ಯೂಷನ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಇದು ಇಲ್ಲಿದೆ ನೋಡಿ, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ಓಕೆನಾ. ಏನ್ ಬರುತ್ತೆ ಅಂತಂದ್ರೆ ನೋಡಿ, ಯು ಆಫ್ ಆರ್ ಕಮ ಥೀಟಾ ಈಕ್ವಲ್ ಟು ಸಮೇಶನ್, ಫಸ್ಟ್ ನೋಡಿ a0/2 ಬರುತ್ತೆ, a0/2 ಪ್ಲಸ್ ಸಮೇಶನ್
n equal to 1 to infinity. So r by a whole power n. ನೆಕ್ಸ್ಟ್ ಏನ್ ಬರುತ್ತೆ an cos n theta ಪ್ಲಸ್ bn sin n theta ಬರುತ್ತೆ. ಏನ್ ಬರುತ್ತೆ ಹೇಳಿ u ಆಫ್ r ಕಾಮ ಥೀಟಾ. ಓಕೆನಾ, ಯಾಕೆಂದ್ರೆ ನಮಗೆ x equal to r cos theta, y equal to r sin theta ತಗೊಂಡ್ಮೇಲೆ ಏನಾಗಿರುತ್ತೆ ಕನ್ವರ್ಟೆಡ್ ಇಂಟು ದೋ ಸ್ಕ್ವೇರ್ u ಬೈ ದೋ r ಸ್ಕ್ವೇರ್ ಪ್ಲಸ್ 1 by r ದೋ ಸ್ಕ್ವೇರ್ ದೋ u ಬೈ ದೋ r ಪ್ಲಸ್ 1 by r ಸ್ಕ್ವೇರ್ ದೋ ಸ್ಕ್ವೇರ್ u ಬೈ ದೋ ಥೀಟಾ ಸ್ಕ್ವೇರ್ ಈಕ್ವಲ್ ಟು 0 ಗೆ ಕನ್ವರ್ಟ್ ಆಗಿರುತ್ತೆ. ಓಕೆನಾ, ಇದು ಪೋಲಾರ್ ಫಾರ್ಮ್ ಆಫ್ ಲ್ಯಾಪ್ಲಾಸ್ ಈಕ್ವೇಶನ್. ಸೊ ಈ ಪೋಲಾರ್ ಫಾರ್ಮ್ಗೆ ಸೊಲ್ಯೂಷನ್ ಈ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆನಾ, ಇಲ್ಲಿ ನೋಡಿ ಥೀಟಾ ಇದೆ ನೋಡಿ, ಅದೇನಾಗಿರುತ್ತೆ ಅಂದ್ರೆ ಸ್ಲೈಸ್ ಬಿಟ್ವೀನ್ 0 ಲೆಸ್ ದನ್ ಥೀಟಾ ಲೆಸ್ ದನ್ 2π 360 ಡಿಗ್ರಿ ಇರುತ್ತೆ. ಓಕೆನಾ, ನೆಕ್ಸ್ಟ್ ಸೊ ಆರ್ ಇದೆ ನೋಡಿ, ಇಲ್ಲಿ ಈ ಆರ್ ಏನಾಗಿರುತ್ತೆ ಅಂದ್ರೆ ಸ್ಲೈಸ್ ಬಿಟ್ವೀನ್ 0 ಲೆಸ್ ದನ್ ಆರ್ ಇಸ್ ಲೆಸ್ ದನ್ ಎ. ಓಕೆನಾ, ಸೊ 0 ಲೆಸ್ ದನ್ ಆರ್ ಇಸ್ ಲೆಸ್ ದನ್ ಎ ಈ ತರ ಕೊಟ್ಟಿರ್ತಾರೆ. ಸೊ ನೀವು ಇದನ್ನ ನೆನ್ಪಿಟ್ಕೊಂಡ್ರೆ ಆಯ್ತು. ಸೊ ಇಷ್ಟು ನೋಡಿ, ಇದು ನೋಡ್ಕೊಂಡ್ರೆ ಸಾಕು. ಓಕೆನಾ, ಇಷ್ಟೇ ನೀವು ನೋಡ್ಕೋಬೇಕಾಗಿರೋದು, ಇಷ್ಟು ಇಂಪಾರ್ಟೆಂಟ್. ಇನ್ ಮಿಕ್ಕಿದಲ್ಲಿ ಇದೆ. ಓಕೆನಾ, ಪ್ರಾಬ್ಲಮ್ಸ್ ಅಲ್ಲಿ ಇದೆ ಅಲ್ಲಿ ಸಾಲ್ವ್ ಮಾಡೋದು, ನೀವು ಸಾಲ್ವ್ ಮಾಡ್ಕೊಳ್ಳಿ. ನನಗೆ ಇವಾಗ ಟೈಮ್ ಇಲ್ಲ, ನಾನು ಇದನ್ನ ಮಾಡ್ತೀನಿ ನೋಡಿ. ಯಾವ್ದು ಅಂತಂದ್ರೆ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ ಕ್ವಶನ್ಸ್ ಇವಾಗ. ಓಕೆನಾ, ಸೊ ಗೇಟ್ ಕ್ವಶನ್ಸ್ ಇಲ್ಲಿ ಫಸ್ಟ್ ಕ್ವಶನ್ ನೋಡ್ರಿ. ಸೊ ಲೆಟ್ ಯು ಆಫ್ ಎಕ್ಸ್ ಕಾಮ ಟಿ ಬಿ ದ ಸೊಲ್ಯೂಷನ್ ಆಫ್, ಇದು ಯಾವ ಇಕ್ವೇಶನ್ ಇದು ಯು ಡಬಲ್ ಟಿ ಈಕ್ವಲ್ ಟು ಯು ಡಬಲ್ ಎಕ್ಸ್. ಯಾವ ಇಕ್ವೇಶನ್ ಯಾವುದು, ಯಾವ ಇಕ್ವೇಶನ್ ಮ್ಯಾಮ್ ಇದು? ವೇವ್ ಇಕ್ವೇಶನ್. ಓಕೆನಾ, ಸೊ ದೋ ಸ್ಕ್ವೇರ್ ಯು ಬೈ ದೋ ಟಿ ಸ್ಕ್ವೇರ್ ಈಕ್ವಲ್ ಟು ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ಸ್ಕ್ವೇರ್ ಇದೆ. 2 ಟೈಮ್ಸ್ ಆಗಿದೆ ನೋಡಿ ವಿತ್ ರೆಸ್ಪೆಕ್ಟ್ ಟು ಯಾವುದು ವೇವ್ ಇಕ್ವೇಶನ್. ಓಕೆನಾ, ಜೊತೆಗೆ ಏನ್ ಮಾಡಿದಾರೆ ನೋಡಿ, ಇಲ್ಲಿ 0 ಲೆಸ್ ದನ್ ಎಕ್ಸ್ ಲೆಸ್ ದನ್ ಇನ್ಫಿನಿಟಿ ಕೊಟ್ಟಿದ್ದಾರೆ. ಓಕೆನಾ, ಇಲ್ಲಿ ಏನ್ ಕೊಟ್ಬಿಟ್ರು, ಇದು ಇನ್ಫೈನೈಟ್ ಲೆಂತ್, ಕರೆಕ್ಟ್ ಅಲ್ವಾ? ಇನ್ಫೈನೈಟ್ ಲೆಂತ್ ಕೊಟ್ಬಿಟ್ರು. ಸೊ ಟಿ ಗ್ರೇಟರ್ ದನ್ 0 ಕೊಟ್ಟಿದ್ದಾರೆ. ಯು ಆಫ್ ಎಕ್ಸ್ ಕಾಮ 0 ಈಕ್ವಲ್ ಟು ಎಕ್ಸ್ ಇಂಟು 1 ಮೈನಸ್ ಎಕ್ಸ್, ದೋ ಯು ಬೈ ದೋ ಟಿ ಆಫ್ ಎಕ್ಸ್ ಕಾಮ 0 ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಓಕೆನಾ, ಈ ತರ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಸೊ ದೆನ್ ಯು ಆಫ್ 1/2 ಕಾಮ 1/4 ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಇದೇ ಈಕ್ವೇಶನ್ ಕೊಟ್ಬಿಟ್ಟು ಇನ್ಫೈನೈಟ್ ಲೆಂತ್ ಕೊಟ್ಟಾಗ ಯು ಆಫ್ ಎಕ್ಸ್ ಕಾಮ 0 ಏನ್ ತಗೋಬೇಕಂತ ಹೇಳಿದೀನಿ, ಎಫ್ ಆಫ್ ಎಕ್ಸ್ ತಗೋಬೇಕು. ನೆಕ್ಸ್ಟ್ ದೋ ಯು ಬೈ ದೋ ಟಿ ಎಕ್ಸ್ ಕಾಮ 0 ಕೊಟ್ಟಿರ್ತಾರೆ, ಅದೇನ್ ತಗೋಬೇಕು ಹೇಳಿ, ಜಿ ಆಫ್ ಎಕ್ಸ್ ತಗೋಬೇಕು. ಎಫ್ ಆಫ್ ಎಕ್ಸ್ ಅಂಡ್ ಜಿ ಆಫ್ ಎಕ್ಸ್ ತಗೋಬೇಕು, ಕರೆಕ್ಟ್ ಅಲ್ವಾ? ಎಕ್ಸ್ ಯಾಕೆ ತಗೊಳ್ತಿದ್ವಿ ಅಂದ್ರೆ ನೋಡಿ, ಎಕ್ಸ್ ವೇರಿ ಆಗ್ತಿದೆ. ಆಗ್ಲೂ ನಾನು ಅದೇ ತಾನೇ ಮಾಡಿದ್ ನಿಮ್ಗೆ. ನೆಕ್ಸ್ಟ್ ಇಲ್ಲಿ ನೋಡಿ ಎಕ್ಸ್ ವೇರಿ ಆಗ್ತಿದೆ, ಅದಕ್ಕೆ ಜಿ ಆಫ್ ಎಕ್ಸ್, ಫಂಕ್ಷನ್ ಆಫ್ ಎಕ್ಸ್ ಫಂಕ್ಷನ್ ಆಫ್ ಎಕ್ಸ್ ಅಷ್ಟೇ. ಸೊ ಈ ತರ ಬಂದಾಗ ಸೊ ಡಿ ಅಲಂಬ್ರಿಡ್ಸ್ ಸೊಲ್ಯೂಷನ್ ಇದೆಯಲ್ವಾ, ಏನ್ ಬರುತ್ತೆ ಹೇಳಿ, ಯು ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು 1/2 ಎಫ್ ಆಫ್ ಎಕ್ಸ್ ಮೈನಸ್ ಸಿ ಟಿ ಪ್ಲಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಟಿ ಪ್ಲಸ್ 1/2 ಸಿ ಇಂಟಿಗ್ರೇಷನ್ ಎಕ್ಸ್ ಮೈನಸ್ ಸಿ ಟಿ ಟು ಎಕ್ಸ್ ಪ್ಲಸ್ ಸಿ ಟಿ ನೆಕ್ಸ್ಟ್ ಜಿ ಆಫ್ ಥೀಟಾ ಡಿ ಥೀಟಾ. ಓಕೆನಾ, ಇದು ಫಾರ್ಮುಲಾ ಈ ತರ ಕೊಟ್ಟಾಗ. ಓಕೆನಾ, ಇವಾಗ ನೋಡಿ ಯು ಆಫ್ 1/2 ಕಾಮ 1/4 ಬೇಕು. ಯು ಆಫ್ 1/2 ಕಾಮ 1/4 ಮಾಡ್ಬಿಡಿ ಇಲ್ಲಿ. ಅಂದ್ರೆ ಇವಾಗ ಏನ್ ಅರ್ಥ ಹೇಳಿ ನೋಡೋದು, ಇದು ಆಕ್ಚುಲಿ ಯು ಆಫ್ ಎಕ್ಸ್ ಕಾಮ ಟಿ, ಎಕ್ಸ್ ಈಕ್ವಲ್ ಟು 1/2 ಕೊಡಿ, ಟಿ ಈಕ್ವಲ್ ಟು 1/4 ಕೊಡಿ ಅಂತ. ಅವಾಗ ಏನಾಗುತ್ತೆ 1/2. ಸೊ ಎಫ್ ಆಫ್ ಎಕ್ಸ್ ಅಂದ್ರೆ ಏನಿದೆ ನೋಡಿ 1/2 ಇದೆ. ಸಿ ಅಂದ್ರೆ ಏನ್ ಬರುತ್ತೆ ನೋಡಿ, ಇಲ್ಲಿ ಆಕ್ಚುಲಿ ಸಿ ಸ್ಕ್ವೇರ್ ಇರುತ್ತೆ. ಸಿ ಸ್ಕ್ವೇರ್ ಈಕ್ವಲ್ ಟು ಕಂಪೇರ್ ಮಾಡಿದ್ರೆ 1 ಆಗುತ್ತೆ. ಸಿ ಏನ್ ಮಾಡಿದ್ರೆ ಸಿ ಈಕ್ವಲ್ ಟು 1. ಓಕೆನಾ, ಸಿ ಈಕ್ವಲ್ ಟು 1 ಆಗ್ತಿರೋದ್ರಿಂದ ಸೊ 1/2 ಮೈನಸ್ ಇಲ್ಲಿ ಏನ್ ತಗೊಳ್ತೀರಾ ಹೇಳಿ, ಟಿ ಏನಿದೆ 1/4 ಇದೆ, ಪ್ಲಸ್ ಇಲ್ಲಿ ಎಫ್ ಆಫ್ 1/2 ಪ್ಲಸ್ 1/4 ಆಗುತ್ತೆ ಇಲ್ಲಿ ಅಲ್ವಾ. ಇದಾಯ್ತು. ನೆಕ್ಸ್ಟ್ ನೋಡಿ ಇಲ್ಲಿ ಬರ್ರಿ, ಪ್ಲಸ್ 1/2 ಸಿ ಅಂದ್ರೆ 1 ಆಗ್ಬಿಡುತ್ತೆ. ಇಲ್ಲಿ ನೋಡಿ ಎಕ್ಸ್ ಮೈನಸ್ ಸಿ ಟಿ, ಎಕ್ಸ್ ಮೈನಸ್ ಸಿ ಟಿ ಇದು ಬಂದ್ಬಿಡುತ್ತಲ್ವಾ, 1/2 ಮೈನಸ್ 1/4 ಟು 1/2 ಪ್ಲಸ್ 1/4. ಸೊ ಜಿ ಆಫ್ ಥೀಟಾ ಏನಾಗ್ಬಿಡುತ್ತೆ, ಜಿ ಆಫ್ ಎಕ್ಸ್ ಅಂತಂದ್ರೆ ಏನಿದೆ ನೋಡಿ, ಇಲ್ಲಿ ನೋಡಿ ಇದು ಎಫ್ ಆಫ್ ಎಕ್ಸ್. ಇವಾಗ ಇಲ್ಲಿ ನೋಡಿ ಕಂಪೇರ್ ಮಾಡಿ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಇಂಟು 1 ಮೈನಸ್ ಎಕ್ಸ್ ಆಗುತ್ತೆ. ಜಿ ಆಫ್ ಎಕ್ಸ್ ಏನಾಗುತ್ತೆ 0, ಕರೆಕ್ಟ್ ಅಲ್ವಾ? ಇದು ಜಿ ಆಫ್ ಎಕ್ಸ್, ಇದು ಎಫ್ ಆಫ್ ಎಕ್ಸ್. ಇಲ್ಲಿ ಏನಾಗ್ಬಿಡುತ್ತೆ 0 ಇಂಟು ಡಿ ಥೀಟಾ. ಸೊ ಇಂಟಿಗ್ರೇಷನ್ ಆಫ್ 0 ಏನಾಗ್ಬಿಡುತ್ತೆ 0 ಆಗ್ಬಿಡುತ್ತೆ. ಇನ್ನೇನು ಉಳ್ಕೊಳುತ್ತೆ ಹಂಗಾರೆ, ಯು ಆಫ್ 1/2 ಕಾಮ 1/4 ಈಕ್ವಲ್ ಟು 1/2 ಆಫ್ ಎಫ್ ಆಫ್ 1/4.
ಮ್ಯಾಮ್ ಕಾಣಿಸ್ತಿದೇನಾ ಮ್ಯಾಮ್? ಸರ್. ಓಕೆ, ಸಾರಿ. ಓಕೆ, ನೋಡಿ ಏನಾಗುತ್ತೆ ಇವಾಗ? ಎಫ್ ಆಫ್ 1/4 1/4 ಆಗುತ್ತಲ್ವಾ ಇಲ್ಲಿ? ಎಫ್ ಆಫ್ 1/4. ನೆಕ್ಸ್ಟ್ ಇಲ್ಲಿ ನೋಡಿ ಪ್ಲಸ್ ಎಫ್ ಆಫ್ 3/4. ಎಸ್ 3/4 ಆಗ್ಬಿಡುತ್ತೆ. 3/4 ಓಕೆನಾ? ಇವಾಗ ಏನಾಗುತ್ತೆ ನೋಡಿ. ಸೊ 1/2 ಆಫ್ ಇಲ್ಲಿ ನೋಡಿ ಎಫ್ ಆಫ್ ಎಕ್ಸ್ ಏನಿದೆ ನೋಡಿ, ಎಕ್ಸ್ ಇಂಟು 1 ಮೈನಸ್ ಎಕ್ಸ್ ಇದೆ. ಎಫ್ ಆಫ್ 1/4 ಏನಾಗುತ್ತೆ? 1/4 1 ಮೈನಸ್ 1/4. ಓಕೆ, ಡೈರೆಕ್ಟ್ ಸಾಲ್ವ್ ಮಾಡ್ಬಿಡಿ, ಜಾಗ ಇಲ್ಲ. 4 ಇಂಟು 1 4, 3/4 ಆಗ್ತಿದೆ. ದಟ್ ಈಸ್ 3/16. ಇದೇನಾಗ್ಬಿಡುತ್ತೋ 3/16 ಪ್ಲಸ್. ಸೊ 3/4 ಕೊಟ್ಟು ನೋಡಿ ಇಲ್ಲಿ. 3/4 ಕೊಟ್ರೆ 3/4 ಇಂಟು 1 ಮೈನಸ್ 3/4. ಸೊ 3/4 ಇಲ್ಲಿ 4 ಇಂಟು 1 4, 4 ಮೈನಸ್ 3. ಸೊ ಏನಾಗುತ್ತೆ 1/4. ಏನಾಗ್ಬಿಡುತ್ತೆ ಹೇಳಿ? 3/16 ಅಗೇನ್ ಅಲ್ವಾ? ಇವಾಗ ಏನಾಗ್ಬಿಡುತ್ತೆ 1/2 2 ಟೈಮ್ಸ್ 3/16 ಇದೆ. 2 will get cancel. 2 get cancel. So 3/16 is the answer. So 3/16 ಇದೆ ನೋಡಿ, ಆಪ್ಷನ್ 1. ಓಕೆನಾ? ವೆರಿ ಇಂಪಾರ್ಟೆಂಟ್. ಸೊ ಗೇಟ್ ಎಕ್ಸಾಮ್ ಅಲ್ಲಿ ನೋಡಿ, ಇವತ್ತು ನೀವು ಅಪ್ಲೈ ಮಾಡಿದ್ರು ಗೇಟ್ ಎಕ್ಸಾಮ್ ಈ ಕ್ವಶನ್ ಫಿಕ್ಸ್ ಇದು. ಓಕೆನಾ? ಅಷ್ಟು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. ಓಕೆ, ಇಲ್ಲಿ ನೋಡಿ ನೆಕ್ಸ್ಟ್. ಸೊ ದ ಸೊಲ್ಯೂಷನ್ ಆಫ್ ದ ಕೌಶಿ ಪ್ರಾಬ್ಲಮ್. ಓಕೆ, ನಿಮಗೆ ಗೊತ್ತಾಗ್ತಿದೆ. ಇದೊಂದು ಕೆಲಸ ಮಾಡಿ ನೀವು. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಇದೇನು ಕೊಟ್ಟಿಲ್ಲ, ಜಸ್ಟ್ ಡಿಸ್ಕಾರ್ಡ್ ಮೆಥಡ್ ಅಷ್ಟೇ ಇದು. ಯು ಆಫ್ ಎಕ್ಸ್ ಕಾಮ 0 ಮಾಡಿದ್ರೆ 0 ಬರ್ಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಸೊಲ್ಯೂಷನ್. ಓಕೆನಾ? ಇದು ಈಕ್ವಲ್ ಟು ಯು, ಇದು ಈಕ್ವಲ್ ಟು ಯು, ಇದು ಈಕ್ವಲ್ ಟು ಯು, ಇದು ಈಕ್ವಲ್ ಟು ಯು. ಓಕೆನಾ? ಇವಾಗ ನೋಡಿ, ಯು ಆಫ್ ಎಕ್ಸ್ ಕಾಮ 0 ಕೊಟ್ರೆ 0 ಬರ್ತಿದೆ. ಇಲ್ಲಿ ಏನೋ ಇವಾಗ ಫಸ್ಟ್ ಆಪ್ಷನ್ ಏನಿದೆ ನೋಡಿ, ಯು ಆಫ್ ಎಕ್ಸ್ ಕಾಮ 0 ಕೊಡ್ತೀನಿ. ಅವಾಗ ಏನಾಗ್ಬಿಡುತ್ತೆ? x/0 ಆಗ್ಬಿಡುತ್ತೆ. ಸೊ ತೊಳಕ್ ಬರ್ತಿಲ್ಲ, 0 ಬರ್ತಿಲ್ಲ, ಬಿಟ್ಬಿಡಿ. ಸೆಕೆಂಡ್ ಆಪ್ಷನ್ಗೆ ಬರ್ರಿ, XY ಇದೆ ಅಲ್ವಾ? ಇವಾಗ y ನೀವು 0 ಕೊಟ್ರೆ XY ಏನಾಗ್ತಿದೆ ನೋಡಿ, 0 ಆಗ್ತಿದೆ. ನೆಕ್ಸ್ಟ್ ಯು ವೈ ಆಫ್ ಎಕ್ಸ್ ಕಾಮ 0 ಅಂದ್ರೆ ನೀವು ಪಾರ್ಷಿಯಲ್ ಡಿಫರೆನ್ಶಿಯೇಟ್ ಮಾಡಿ ಇದನ್ನ ವಿತ್ ರೆಸ್ಪೆಕ್ಟ್ ಟು y. ಏನ್ ಬರ್ತಿದೆ? x ಬರುತ್ತೆ ಅಲ್ವಾ? ನೋಡಿ x ಬಂದಿದೆ, x ಬಂದಿದೆ ಅಲ್ವಾ? ಅಷ್ಟೇ, ಅಪ್ಲೈ ಮಾಡಿ. ಸೊ ಹಾಗಾಗಿ ಆಪ್ಷನ್ 2 ಕರೆಕ್ಟ್ ಇದೆ. ನೆಕ್ಸ್ಟ್ ಆಪ್ಷನ್ 3 ಬೇಕಾದ್ರೆ ಚೆಕ್ ಮಾಡಿ. ಯು ಆಫ್ ಎಕ್ಸ್ ಕಾಮ 0 ಇದು ಏನಾಗುತ್ತೆ ನೋಡಿ, x ಇಂಟು y0 ಪ್ಲಸ್ x/0. ಸೊ ತಗೊಳಕ್ ಬರ್ತಿಲ್ಲ ಅಲ್ವಾ? ನೆಕ್ಸ್ಟ್ 0 ಇದೆ. ಇವಾಗ ಇದನ್ನ ನೀವು ವಿತ್ ರೆಸ್ಪೆಕ್ಟ್ ಟು y ಡಿಫರೆನ್ಶಿಯೇಟ್ ಮಾಡಿದ್ರೆ ಪಾರ್ಷಿಯಲ್ ಏನಾಗ್ಬಿಡುತ್ತೆ? 0 ಆಗುತ್ತೆ. ಬಟ್ ನಮಗೆ x ಕೊಟ್ಟಿದ್ದಾರೆ, ಹಾಗಾಗಿ ತಗೊಳಕ್ ಬರಲ್ಲ. ಆಪ್ಷನ್ 2 ಕರೆಕ್ಟ್ ಅಷ್ಟೇ. ಓಕೆ, ನೆಕ್ಸ್ಟ್ ಇದು ನೋಡಿ. ಸರ್ ಮೆಥಡ್ ಪ್ರಕಾರ ಅಂದ್ರೆ ಇಲ್ಲ ಮ್ಯಾಮ್, ಮೆಥಡ್ ಇದು ಸ್ವಲ್ಪ ಅದು ಏನಂತಂದ್ರೆ ಇನ್ನೂ ಕೊಟ್ಟಿಲ್ಲ ಅವರು. ಓಕೆನಾ? ಓಕೆ, ಇಲ್ಲ ಆ ತರ ಮಾಡಿ ಸಾಲ್ವ್ ಮಾಡಿ. ಯಾವ್ದು ಹೇಳಿ? ಇಕ್ವೇಶನ್ ತರ ನೋ ನೋ ನೋ, ಇದು ಯಾವ ಇಕ್ವೇಶನ್? ಇದು ವೇವ್ ಇಕ್ವೇಶನ್. ಇದು ವೇವ್ ಇಕ್ವೇಶನ್ ಇದು. ಓಕೆನಾ? 2 ಟೈಮ್ಸ್ ಇದೆ, ಇಲ್ಲಿ 2 ಟೈಮ್ಸ್ ಇದೆ. ಟಿ ಬದಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ y ಕೊಟ್ಟಿದ್ದಾರೆ ಅಲ್ವಾ? ಇಲ್ಲಿ ಏನು ಕೊಟ್ಟಿಲ್ಲ ಡೊಮೈನ್ ಅಂತಂದ್ರೆ ಇದು ಇನ್ಫೈನೈಟ್ ಅಂತ, ಇನ್ಫೈನೈಟ್ ಲೆಂತ್ ಇದು. ಓಕೆನಾ? ನೋಡಿ, ತುಂಬಾ ಪ್ರಾಬ್ಲಮ್ಸ್ ಅಲ್ಲಿ ಅವರು ಡೊಮೈನ್ ಕೊಡ್ಲಿಲ್ಲ ಅಂತಂದ್ರೆ ಅದು ಇನ್ಫೈನೈಟ್ ಲೆಂತ್. ಓಕೆ, ಅಂದ್ರೆ ಅರ್ಥ ಏನು? x ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಂತ. ಓಕೆನಾ? ಅವಾಗ ಏನಾಗುತ್ತೆ ನೋಡಿ, ಇದು ವೇವ್ ಇಕ್ವೇಶನ್ ಆಗಿರೋದ್ರಿಂದ ಯು ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು ಇಲ್ಲೇನ್ ಕೊಟ್ಟಿದಾರಲ್ಲ ಇದು ಎಫ್ ಆಫ್ ಎಕ್ಸ್. ಇದು ಇಲ್ಲಿ ಕೊಟ್ಟಿರೋದೇನು? ಜಿ ಆಫ್ ಎಕ್ಸ್. ಅವಾಗ ಏನಾಗ್ಬಿಡುತ್ತೆ? ಡಿ ಲ್ಯಾಂಬ್ರೆಟ್ಸ್ ಇಕ್ವೇಶನ್ 1/2 ಎಫ್ ಆಫ್ ಎಕ್ಸ್ ಮೈನಸ್ ಸಿ ಟಿ ಆಗುತ್ತೆ. ಬಟ್ ಸಿ ಅಂದ್ರೆ ಏನಾಗುತ್ತೆ? ಈ ಕಡೆ ತಗೊಂಡ್ಬಿಟ್ರೆ 1 ಆಗುತ್ತೆ. ಎಕ್ಸ್ ಮೈನಸ್ ಟಿ ಅಂದ್ರೆ ಎಕ್ಸ್ ಮೈನಸ್ ವೈ. ಇವಾಗ ನೆಕ್ಸ್ಟ್ ಪ್ಲಸ್ ಎಫ್ ಆಫ್ ಎಕ್ಸ್ ಪ್ಲಸ್ ವೈ. ಪ್ಲಸ್ ಇಂಟಿಗ್ರೇಷನ್ ಮಾಡಕ್ ಹೋಗ್ಬಿಡಿ, ಯಾಕೆಂದ್ರೆ ಓಕೆ ಇಂಟಿಗ್ರೇಷನ್ ಆಕ್ಚುಲಿ ಮಾಡ್ಬೇಕು ನಾವು ಇವಾಗ. ಪ್ಲಸ್ 1/2 ನೋಡಿ, ಎಕ್ಸ್ ಮೈನಸ್ ವೈ ಟು ಎಕ್ಸ್ ಪ್ಲಸ್ ವೈ ಇದೆ, ಎಕ್ಸ್ ಮೈನಸ್ ವೈ ಟು ಎಕ್ಸ್ ಪ್ಲಸ್ ವೈ ಇದೆ. ನೆಕ್ಸ್ಟ್ ಜಿ ಆಫ್ ಥೀಟಾ, ಇಲ್ಲಿ ಡಿ ಥೀಟಾ. ಇಲ್ಲಿ ನೋಡಿ, ಎಫ್ ಆಫ್ ಎಕ್ಸ್ ಅವ್ರು ಏನ್ ಕೊಟ್ಬಿಟ್ಟಿದ್ದಾರೆ? ಕಾನ್ಸ್ಟೆಂಟ್ ಫಂಕ್ಷನ್ 0 ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಏನಾಗ್ಬಿಡುತ್ತೆ? ಇದು 0 ಇದು 0. ಸೊ 1/2 0 ಪ್ಲಸ್ 0 ಆಗ್ಬಿಡುತ್ತೆ. ಪ್ಲಸ್ ಇವಾಗಿನ ಸಾಲ್ವ್ ಮಾಡಿ 1/2. ಓಕೆ, ನಮಗೆ ಏನ್ ಬೇಕು? ಯು ಆಫ್ ಎಕ್ಸ್ ಕಾಮ ವೈ ಬೇಕಲ್ವಾ? ಓಕೆ, ಎಕ್ಸ್ ಮೈನಸ್ ವೈ, ಇಲ್ಲಿ ಎಕ್ಸ್ ಪ್ಲಸ್ ವೈ. ಜಿ ಆಫ್ ಥೀಟಾ ಏನ್ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ ಕೊಟ್ಟಿದ್ದಾರೆ, ದಟ್ ಇಸ್ ಥೀಟಾ. ಸೊ ಇಲ್ಲಿ ಡಿ ಥೀಟಾ. ಇವಾಗ ಏನಾಗುತ್ತೆ? 1/2 ಇಲ್ಲಿ ಥೀಟಾ ಸ್ಕ್ವೇರ್ ಬೈ 2. ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ, ಎಕ್ಸ್ ಮೈನಸ್ ವೈ. ಓಕೆನಾ? ಇವಾಗ ಏನಾಗುತ್ತೆ ನೋಡಿ, ಇದು 2 ಆಚೆ ಬಂದ್ಬಿಡುತ್ತೆ, 1/4 ಆಗುತ್ತೆ. ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್. ಓಕೆನಾ? ಇವಾಗ ಇಲ್ಲಿ ಏನಾಗುತ್ತೆ? 1/4 ಸಾಲ್ವ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xy ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ 2xy. ಕರೆಕ್ಟ್ ಅಲ್ವಾ? ಸೊ ಗೆಟ್ ಕ್ಯಾನ್ಸಲ್, ಕ್ಯಾನ್ಸಲ್,
ಸೊ 1/4 ಇಂಟು 4xy 4 ಗೆಟ್ ಕ್ಯಾನ್ಸಲ್ ಏನ್ ಬರ್ತಿದೆ ನೋಡಿ xy ಬರ್ತಿದೆ. ಓಕೆನಾ? ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್. ಸೊ ಅದಕ್ಕೆ ಇದು ಬೆಟರ್ ಇದು. ಸೊ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡಿ. ಓಕೆ, ನೆಕ್ಸ್ಟ್ ಇದು ನೋಡಿ, ದ ಸೊಲ್ಯೂಷನ್ ಆಫ್ ದ ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲಮ್. ಸೊ UTT = 4 UHX. ಸೊ t > 0 ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಯಾವ ಇಕ್ವೇಶನ್? ಇದು ವೇವ್ ಇಕ್ವೇಶನ್. c² = 4 ಮಾಡ್ಬಿಡೋಕೆ ನೀವು ಇಲ್ಲಿ ಅಲ್ವಾ? ಯಾಕೆ ಯಾವ ಫಾರ್ಮ್ ಅಲ್ಲಿ ಇರುತ್ತೆ? δ² u/δt² = c² × δ² u/δx² ಇರುತ್ತೆ. c² = 4 ಆಗಿರೋದ್ರಿಂದ ನೀವು c ಪಾಸಿಟಿವ್ ತಗೋಬೇಕು, ಅಲ್ಲಿ c = 2 ಆಗುತ್ತೆ. ಓಕೆನಾ? c = ಏನಾಗುತ್ತೆ ಹೇಳಿ? 2 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಇನ್ಫಿನಿಟ್ ಲೆಂತ್ ಕೊಟ್ಬಿಟ್ಟ. ಸೊ ಇನ್ಫಿನಿಟ್ ಲೆಂತ್ ಕೊಟ್ಟಿರೋದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಡಿರಿಕ್ಲೆಟ್ ಫಾರ್ಮುಲಾ ಬರುತ್ತೆ ನೋಡಿ. ಇದೇನಾಗುತ್ತೆ ಹೇಳಿ? f(x) ತಗೋಬೇಕು. ಇದನ್ನ ಡಿಫರೆನ್ಶಿಯೇಟ್ ಮಾಡೋದು ಅಂತ ತಗೋಬೇಕು, g(x) ತಗೋಬೇಕು. ಓಕೆನಾ? ಇದು f(x), ಇದು g(x). ಇವಾಗ ಇಲ್ಲಿ ಏನಾಗ್ಬಿಡುತ್ತೆ? u(x, t) = 1/2 f(x - ct). x - ct, c ಏನಿದೆ 2 ಇದೆ, 2t ಪ್ಲಸ್ f(x + 2t). ನೆಕ್ಸ್ಟ್ ನೋಡಿ ಪ್ಲಸ್ 1/2 × 2 ತಗೊಂಡು ಇಲ್ಲಿ g(x) ಕೊಟ್ಬಿಟ್ಟಿದ್ದಾರೆ 0 ಅಂತ. ಇಂಟಿಗ್ರೇಷನ್ ಆಫ್ 0 ಏನಾಗ್ಬಿಡುತ್ತೆ ಹೇಳಿ? 0. ಸೊ ಅದಕ್ಕೆ ಸ್ಟಾಪ್ ಮಾಡ್ಬಿಡಿ ಅಷ್ಟೇ. ಅವಾಗ ಇವಾಗ ಏನಾಗ್ಬಿಡುತ್ತೆ ಇಲ್ಲಿ u(x, t). ಓಕೆ, ಇವಾಗ ಒಂದು ಕೆಲಸ ಮಾಡಿ, ನಮ್ಗೆ ಏನ್ ಕಂಡಿಡಿಯ ಕೊಟ್ಟಿದ್ದಾರೆ ಹೇಳಿ ಅವರು? ಸೊಲ್ಯೂಷನ್ ಮಾತ್ರನಾ? Yes sir. ಓಕೆ, ಸೊಲ್ಯೂಷನ್ ಮಾತ್ರ ಆಗಿರೋದ್ರಿಂದ ಇನ್ನು ಸಾಲ್ವ್ ಮಾಡಿ ಅಷ್ಟೇ. ಹಂಗಾರೆ u(x, t) = 1/2 ಇಲ್ಲಿ ನೋಡಿ x - 2t. f(x) ಏನಿದೆ ನೋಡಿ? x ಇದೆ. f(x) = x ಇದೆ. ಇಲ್ಲಿ ಕೊಟ್ಬಿಟ್ರೆ ಏನಾಗುತ್ತೆ ಹೇಳಿ? x - 2t ಪ್ಲಸ್ x + 2t ಇದೆ. ಇಲ್ಲಿ ಕೊಟ್ರೆ ಏನಾಗುತ್ತೆ ಹೇಳಿ? x + 2t ಆಗುತ್ತೆ. ಇವಾಗ ಗೆಟ್ ಕ್ಯಾನ್ಸಲ್. ಸೊ 1/2 × 2x 2 ಗೆಟ್ ಕ್ಯಾನ್ಸಲ್ ಏನ್ ಬರ್ತಿದೆ ನೋಡಿ? x ಬರ್ತಿದೆ. ಸೊ ಹಾಗಾಗಿ ಆಪ್ಷನ್ 1 ಕರೆಕ್ಟ್ ಇದೆ. ಇಲ್ಲಾಂದ್ರೆ ಟ್ರಯಲ್ ಅಂಡ್ ಎರರ್ ಮೆಥಡ್ ವರ್ಕ್ ಆಗುತ್ತೆ ನೋಡಿ ಇದು. ಓಕೆನಾ? ಯಾಕೆಂದ್ರೆ ನೋಡಿ ಇಲ್ಲಿ ಇಲ್ಲಿ 2 ಆಪ್ಷನ್ ಬಂದ್ಬಿಡುತ್ತಲ್ವಾ, 3 ಆಪ್ಷನ್ ಕರೆಕ್ಟ್ ಆಗುತ್ತೆ ಇದು. ಸೊ ಹಾಗಾಗಿ ಮೆಥಡೇ ಕರೆಕ್ಟ್. ನೆಕ್ಸ್ಟ್ ನೋಡಿ, ಇದು ಸೇಮ್ ಅದೇ ನೋಡಿ, δ² u/δt² ಅದು ಆ ಕಡೆ ಹೋಗ್ಬಿಟ್ರೆ c² = 1 ಆಗ್ಬಿಡುತ್ತಲ್ವಾ, c = 1. ನೆಕ್ಸ್ಟ್ ಅವ್ರು ಏನು ಕೊಟ್ಟಿಲ್ಲ ಅಂದ್ರೆ ನೋಡಿ x belongs to R ಅಂತ. ಅಂದ್ರೆ ಅರ್ಥ ಏನು? -∞ to ∞. c = 1 ಕೊಟ್ಟಾಗ ಏನಾಗುತ್ತಿದೆ ನೋಡಿ, ಇದು f(x) ತಗೋಬೇಕು. ಫಸ್ಟ್ ಕಂಡೀಷನ್ ಏನ್ ತಗೋಬೇಕು ಹೇಳಿ? f(x). ಡಿಫರೆನ್ಶಿಯೇಟ್ ಮಾಡೋದನ್ನ g(x) ತಗೋಬೇಕು. ಓಕೆನಾ? ಇವಾಗ ಏನಾಗುತ್ತೆ? u(x, t) = 1/2 f(x - ct). c ಏನ್ ಬಂದಿದೆ? 1 ಬಂದಿದೆ. -t ಪ್ಲಸ್ f(x + t) ಪ್ಲಸ್ 1/2 c ಇಂಟಿಗ್ರೇಷನ್ ಆಫ್ 0 ಇದೆ ನೋಡಿ. ಇಲ್ಲಿ g(θ) ಮಾಡ್ಬೇಕಲ್ವಾ? ಇಲ್ಲಿ 0 ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ಬಿಟ್ಬಿಡಿ. ಅದು ಇಂಟಿಗ್ರೇಷನ್ ಆಫ್ 0 ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಇವಾಗ ನೋಡಿ u(0, 1) ಮಾಡಿ. u(0, 1) ಡೈರೆಕ್ಟ್ ಆಗಿ ಕೊಟ್ಬಿಟ್ರೆ x = 0, t = 1 ಅಂತ 1/2 f(x = 0, t = 1 ಅಂದ್ರೆ -1 ಪ್ಲಸ್ f(0 + 1). ಇವಾಗ ಏನಾಗುತ್ತೆ? 1/2 f(-1) ಪ್ಲಸ್ f(1). f(x) ಅಂದ್ರೆ ಗೊತ್ತಿದೆ ನಿಮಗೆ, ಇದು f(x) ಅಲ್ವಾ? x² ಅಂದ್ರೆ 1/2 -1 ಕೊಟ್ಟರೆ ಏನಾಗುತ್ತೆ? -1² ದಟ್ ಈಸ್ 1 ಪ್ಲಸ್ 1 ಕೊಟ್ಟರೆ 1 ಆಗುತ್ತೆ. ಸೊ 1/2 × 2 2 ಗೆಟ್ ಕ್ಯಾನ್ಸಲ್ ಏನ್ ಬರ್ತಿದೆ ನೋಡಿ? 1 ಬರ್ತಿದೆ. ಸೊ ಆಪ್ಷನ್ 1 ಕರೆಕ್ಟ್ ಇದೆ. ಕೆಲವೊಂದೊಂದು ನೋಡಿ ಇಲ್ಲಿ ಸ್ವಲ್ಪ ರಿಸ್ಕ್ ಇದೆ. ಓಕೆನಾ? ನಾನು ಮೂವ್ ಆಗ್ತೀನಿ ನಾನು ಅಷ್ಟೇ. ಸೊಲ್ಯೂಷನ್. ಓಕೆ, ಇದು ನೋಡಿ, ದ ಸೊಲ್ಯೂಷನ್ ಆಫ್ ದ ಲ್ಯಾಪ್ಲೇಸ್ ಈಕ್ವೇಶನ್. ಇವಾಗ ಇಲ್ಲಿ ಕೊಟ್ಟಿದ್ದಾರೆ, ಇದು ಯಾವ ಇಕ್ವೇಶನ್? ಇದು ಲ್ಯಾಪ್ಲೇಸ್ ಈಕ್ವೇಶನ್ ವಿತ್ ಯಾವ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ ಹೇಳಿ? ಪೋಲಾರ್ ಫಾರ್ಮ್. ಓಕೆನಾ? ಜಸ್ಟ್ ನಾನು ಡಿಸ್ಕಸ್ ಮಾಡಿದೆ, ಪೋಲಾರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ ದ ಯೂನಿಟ್ ಡಿಸ್ಕ್. ಸೊ ಇಂದ ಏನ್ ಕೊಟ್ಟಿದ್ದಾರೆ? ಯೂನಿಟ್ ಡಿಸ್ಕ್ ಕೊಟ್ಟಿದ್ದಾರೆ. ಯೂನಿಟ್ ಡಿಸ್ಕ್ ಅಂದ್ರೆ ಏನ್ ಅರ್ಥ ಹೇಳಿ? ಸೊ r = 1 ಅಂತ. ಸೊ ರೇಡಿಯಸ್ ಎಷ್ಟು? ಆಫ್ ರೇಡಿಯಸ್ 1. ಅರ್ಥ ಆಯ್ತಾ? ಅಂದ್ರೆ ಅರ್ಥ ಏನಂದ್ರೆ 0 < r is less than 1. ಸೊ ಯೂನಿಟ್ ಡಿಸ್ಕ್ ಅಂತ ಕೊಟ್ಟಿದಾರಲ್ವಾ, ಸೊ ಸ್ಟ್ರಿಕ್ಟ್ಲಿ <1 ತಗೋಬೇಕು ನೀವು. ಸ್ಟ್ರಿಕ್ಟ್ಲಿ <1. 0 < r is less than 1 ಅಂತ ಅವ್ರು ಏನ್ ಕೊಟ್ಟಿರ್ತಾರೆ ಫಾರ್ಮುಲಾದಲ್ಲಿ? 0 < r is less than a ಅಂತ ಕೊಟ್ಟಿರ್ತಾರೆ. ಹಾಗಾಗಿ ಏನಾಗ್ಬಿಡುತ್ತೆ? a = ಇವಾಗ 1. a = 1 ಆಗುತ್ತೆ. ಓಕೆನಾ? a = 1 ಆಯ್ತು. ನೆಕ್ಸ್ಟ್ ನೋಡಿ, ವಿತ್ ಬೌಂಡ್ರಿ ಕಂಡೀಷನ್ಸ್ u(r, θ). u(r, θ) ಕೊಟ್ಟಿರ್ತಾರೆ, ದಟ್ ಈಸ್ f(θ). ಓಕೆನಾ? ಇವಾಗ ಇಲ್ಲಿ ಏನ್ ಕೊಟ್ಟಿದ್ದಾರೆ? u(1, θ) ಕೊಟ್ಟಿದ್ದಾರೆ. 1, θ = ಏನಿದೆ ನೋಡಿ? 2 cos² θ. ಇದನ್ನೇನ್ ತಗೋಬೇಕು ಹೇಳಿ ನೀವು? ಇವಾಗ f(θ) ಅಂತ ತಗೋಬೇಕು. f(θ). ಯಾಕೆ? θ ವೇರಿ ಆಗ್ತಿದೆ ನೋಡಿ ಅಲ್ವಾ? x ವೇರಿ ಆದ್ರೆ f(x) ಬರುತ್ತೆ, y ವೇರಿ ಆದ್ರೆ f(y), θ ವೇರಿ ಆದ್ರೆ f(θ), r ವೇರಿ ಆದ್ರೆ
ಏನಾಗುತ್ತೆ If ಹೇಳಿ? of r ಇಫ್ ಆಫ್ ಆರ್ ಆಗುತ್ತೆ. ಥೀಟಾ ಏನಾಗುತ್ತೆ? ಲೈಸ್ ಬಿಟ್ವೀನ್ 0 to 0 to 2 pi. 2 pi. ಓಕೆನಾ, ಇಂಟೀರಿಯರ್ ಸರ್ಕಲ್. ಇವಾಗ ನೋಡಿ, ಸೊ ಇವಾಗ ನಿಮ್ಗೆ ಗೊತ್ತಿದೆ, ಈ ತರ ಕೊಟ್ಟಾಗ ಪೋಲಾರ್ ಫಾರ್ಮ್ ಡೈರೆಕ್ಟ್ ಆಗಿ ಸೊಲ್ಯೂಷನ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಯು ಆಫ್ ಎಕ್ಸ್ y ಈಕ್ವಲ್ ಟು a0/2 ಪ್ಲಸ್ ಸಮೇಶನ್ n ಈಕ್ವಲ್ ಟು 1 to infinity, ಸೊ r/a ಹೋಲ್ ಪವರ್ n, ಸೊ an cos n ಥೀಟಾ ಪ್ಲಸ್ bn sin n ಥೀಟಾ ಈ ಫಾರ್ಮದಲ್ಲಿ ಇರುತ್ತೆ. ಓಕೆನಾ, ಈ ಫಾರ್ಮುಲಾ ನೋಡ್ಕೊಳ್ಳಿ ಅಷ್ಟೇ ನೀವು, ನಾನು ನೀವು ಬರ್ಕೊಂಡು ಹೋಗ್ತೀನಿ. ಓಕೆನಾ, ಇವಾಗ ನೋಡಿ ಇದು ಆಕ್ಚುಲಿ ಆರ್ ಕಾಮ ಥೀಟಾ. ಓಕೆ, ಆರ್ ಥೀಟಾ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಯು ಆಫ್ 1 ಥೀಟಾ ಕೊಟ್ಟಿದ್ದಾರೆ. theta. ಇವಾಗ ಇಲ್ಲಿ ಸೊ ಯು ಆಫ್ 1 ಥೀಟಾ ಕೊಟ್ರೆ ಏನಾಗುತ್ತೆ? a0/2 ಪ್ಲಸ್ ಸಮೇಶನ್ ಇಲ್ಲೇನಿದೆ ನೋಡಿ n ಈಕ್ವಲ್ ಟು 1 to infinity, ಇಲ್ಲೇನಿದೆ ನೋಡಿ ಆರ್, ಸೊ ಆರ್ ಈಕ್ವಲ್ ಟು 1 ತಗೊಳ್ಳಿ ಇವಾಗ. ಓಕೆ, ಅಲ್ಲ ಆರ್ ಈಕ್ವಲ್ ಟು ಆರೇ ತಗೋಬೇಕು. ಓಕೆನಾ, ಆರ್ ಈಕ್ವಲ್ ಟು ಆರ್ ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಏನಿದೆ ನೋಡಿ, ಸಾರಿ ಆರ್ ಈಕ್ವಲ್ ಟು 1 ಇದೆ ಅಲ್ವಾ? ಓಕೆ, ಆರ್ ಈಕ್ವಲ್ ಟು 1, ಸೊ 1/1 ಏನಾಗ್ಬಿಡುತ್ತೆ ಅವಾಗ ಅಲ್ಲಿ 1 ಆಗುತ್ತೆ. ಸೊ ಇಂಟು ಇಲ್ಲೇನಾಗುತ್ತೆ ನೋಡಿ an cos n ಥೀಟಾ, ನೆಕ್ಸ್ಟ್ plus bn ಪ್ಲಸ್ sin bn n sin theta. n ಥೀಟಾ. ಓಕೆನಾ, ಸೊ ಇಲ್ಲಿ ಆರ್ ಈಕ್ವಲ್ ಟು 1 ಇರೋದ್ರಿಂದ ಸೊ 1/1 ಹೋಲ್ ಪವರ್, ಸೊ 1 ಆಗ್ಬಿಡುತ್ತಲ್ವಾ? ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಯು ಆಫ್ 1 ಥೀಟಾ ಏನ್ ಕೊಟ್ಟಿದ್ದಾರೆ? 2 cos ಸ್ಕ್ವೇರ್ ಥೀಟಾ ಕೊಟ್ಟಿದ್ದಾರೆ. ಇಲ್ಲಿ 2 cos ಸ್ಕ್ವೇರ್ ಥೀಟಾ ಬರ್ಕೊಂಬಿಡಿ, 2 cos ಸ್ಕ್ವೇರ್ ಥೀಟಾ. ಓಕೆನಾ, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಇದು ಆಕ್ಚುಲಿ ಸೈನ್ ಸೀರೀಸ್. ಇದು ಅರ್ಥ ಆಯ್ತಾ? a0/2 ಪ್ಲಸ್ ಸಮೇಶನ್ ಇಷ್ಟು ತಗೊಂಡ್ರೆ ಆಲ್ಫಾ ರೇಂಜ್ ಸೈನ್, ಸಾರಿ ಕೊಸೈನ್ ಸೀರೀಸ್ ಅಲ್ವಾ? ಕೊಸೈನ್ ಸೀರೀಸ್ Yes, sir. ಪ್ಲಸ್ bn sin n ಥೀಟಾ ಇದೆ ನೋಡಿ, ಅದೇನಾಗ್ಬಿಡುತ್ತೆ ಹೇಳಿ? ಸೈನ್ ಫೋರಿಯರ್ ಸೀರೀಸ್ ಆಗುತ್ತೆ. ಹಾ, ಅದನ್ನು ಸೇರಿಸ್ಬಿಟ್ಟೆ ಕೊಟ್ಟಿದ್ದಾರೆ. ಓಕೆನಾ, ಅದೇ ಫಾರ್ಮುಲಾ. ಇವಾಗ ಇಲ್ಲಿ ನೋಡಿ, ಇಲ್ಲಿ 2 cos ಸ್ಕ್ವೇರ್ ಥೀಟಾ ಇದೆ, ಇಲ್ಲಿ ಕಾಸ್ n ಥೀಟಾದಲ್ಲಿ ಬರ್ತಿದೆ, ಕಾಸ್ ಸ್ಕ್ವೇರ್ ಇಲ್ಲ. ಈಗ ಕಾಸಿಗೆ ಕನ್ವರ್ಟ್ ಮಾಡ್ಕೋಬೇಕು. ಒಂದು ಫಾರ್ಮುಲಾ ಇದ್ರೆ ಅದು ಹೇಳಿ ನೋಡೋಣ. ಯು ಆಫ್ 1 ಥೀಟಾ ಈಕ್ವಲ್ ಟು a0/2 ಪ್ಲಸ್ ಇದು ಹಂಗೆ ಬರ್ಕೊಳ್ತೀನಿ, ಸಮೇಶನ್ ಈಕ್ವಲ್ ಟು 1 to infinity, ಸೊ an cos n ಥೀಟಾ ಪ್ಲಸ್ bn sin n ಥೀಟಾ ಈಕ್ವಲ್ ಟು ಇಲ್ಲಿ ನೋಡಿ 2 ಇಂಟು ಏನಂತ ಬರಿಬೋದು ನಾನು? ಕಾಸ್ ಸ್ಕ್ವೇರ್ ಥೀಟಾ ಬದಲಿ 1 ಪ್ಲಸ್ ಕಾಸ್ 2 ಥೀಟಾ ಡಿವೈಡೆಡ್ ಬೈ 2 ಬರಿಬೋದಾ? Yes, sir. ಅಥವಾ ಡೈರೆಕ್ಟ್ ಆಗಿ 1 ಪ್ಲಸ್ ಕಾಸ್ 2 ಥೀಟಾ Direct, ಅಲ್ವಾ? 1 ಪ್ಲಸ್ ಕಾಸ್ 2 ಥೀಟಾ, ಇದು ಡೈರೆಕ್ಟ್ ಫಾರ್ಮುಲಾ ನೋಡಿ. ಓಕೆನಾ, ಇವಾಗ ಇಲ್ಲಿ ನೋಡಿ a0/2 ಇಲ್ಲಿ ಏನ್ ಬಂದಿದೆ ನಮಗೆ? 1 ಪ್ಲಸ್ ಕಾಸ್ 2 ಥೀಟಾ ಬಂದಿದೆ. a0 ಅಂದ್ರೆ ಏನು? ಕಾನ್ಸ್ಟೆಂಟ್ ಅಂತ. ಕಾನ್ಸ್ಟೆಂಟ್ ಕೋಎಫಿಷಿಯಂಟ್ ಏನಿದೆ ನೋಡಿ ರೈಟ್ಗೆ? 1 ಇದೆ. ಇಲ್ಲಿ ಕಂಪೇರ್ ಮಾಡಿದ್ರೆ a0/2 ಈಕ್ವಲ್ ಏನಾಗುತ್ತೆ ಹೇಳಿ? 1 ಆಗುತ್ತೆ. ಓಕೆನಾ, ನೆಕ್ಸ್ಟ್ bn sin n ಥೀಟಾ ಇದೆ, ಇಲ್ಲಿ ಯಾವುದೇ ಸೈನ್ ಟರ್ಮ್ ಇಲ್ಲ, ಹಾಗಾಗಿ ಡೈರೆಕ್ಟ್ ಆಗಿ bn ಏನಾಗ್ಬಿಡುತ್ತೆ? 0. 0. ಓಕೆನಾ, ಸೊ ಫಾರ್ ಆಲ್ n ಈಕ್ವಲ್ ಟು 1 to infinity. ಓಕೆನಾ, ನೆಕ್ಸ್ಟ್ an cos n ಥೀಟಾ ಇದೆ, ಇಲ್ಲಿ ನೋಡಿ cos 2 ಥೀಟಾ ಇದೆ. ಫಸ್ಟ್ a1 cos ಥೀಟಾ ಆಗುತ್ತೆ. ಈಗ n ಈಕ್ವಲ್ ಟು 1 ಇಂದ ರನ್ ಮಾಡ್ಬೇಕಲ್ವಾ? a1 ಏನಾಗ್ಬಿಡುತ್ತೆ? 0 ಆಗ್ಬಿಡುತ್ತೆ. 0. ಹಾ, a2 ಏನಾಗುತ್ತೆ ಹೇಳಿ? a2 cos 2 ಥೀಟಾ ಆಗುತ್ತೆ. ಅವಾಗ ಏನಾಗ್ಬಿಡುತ್ತೆ? ಇಲ್ಲಿ ನೋಡಿ ಕೋಎಫಿಷಿಯಂಟ್ 1 ಇದೆ, ಈಕ್ವಲ್ ಟು 1 ಆಯ್ತು ಇವಾಗ. 1. ಹಾ, ನೆಕ್ಸ್ಟ್ a3 ಗೆ ಹೋಗ್ತೀರಾ, ಅದೆಲ್ಲ ಏನಾಗ್ಬಿಡುತ್ತೆ ಹೇಳಿ? 0 ಆಗ್ತಾ ಹೋಗುತ್ತೆ. a3 0, a4 a5 ಎಲ್ಲ 0 ಅಲ್ವಾ? ಹಾ, ಇವಾಗ ಏನ್ ಬಂದಿದೆ ಅಂದ್ರೆ ನಮಗೆ a0 ಈಕ್ವಲ್ ಏನಾಗುತ್ತೆ? 2 ಕಡೆ ಬಂದ್ರೆ 2 ಬರುತ್ತೆ. ನೆಕ್ಸ್ಟ್ ಇವೆಲ್ಲ 0 ಆಯ್ತು. a2 ಏನ್ ಬರ್ತಿದೆ ನೋಡಿ? 1 ಬರ್ತಿದೆ. ಇವೆರಡೇ ನಾನ್ 0 ಬರ್ತಿರೋದಲ್ವಾ? ಇವಾಗ ಇದೇನ್ ಬಂದಿದೆಯಲ್ಲ ಅಂತ ತಗೊಂಡೋಗ್ಬಿಟ್ಟು ಇದೇನಿದೆ ನೋಡಿ ಸೊಲ್ಯೂಷನ್ ಅಲ್ಲಿ ಕೊಡಿ. ಯು ಆಫ್ ಆರ್ ಕಾಮ ಥೀಟಾ ಏನಾಗ್ಬಿಡುತ್ತೆ ಅವಾಗ? ಯು ಆಫ್ ಆರ್ ಕಾಮ ಥೀಟಾ ಈಕ್ವಲ್ ಟು ಫಸ್ಟ್ ಏನಾಗುತ್ತೆ? a0/2 ಇದೆ. a0/2 ಅಂದ್ರೆ ಏನು? 1 ಅಂತ. ಪ್ಲಸ್ ಇನ್ನು ನೋಡಿ ನೆಕ್ಸ್ಟ್ ಇಲ್ಲಿ ಸಮೇಶನ್. ಇವಾಗ ನೀವು ಯಾವ ತಗೋಬೇಕಂದ್ರೆ ವೆರಿ ಇಂಪಾರ್ಟೆಂಟ್. n ಈಕ್ವಲ್ ಟು ಏನ್ ತಗೋಬೇಕು ಹೇಳಿ? 2 ತಗೋಬೇಕು. ಯಾಕೆ? a2 ಸಿಕ್ಕಿದೆ, ಇನ್ ಮಿಕ್ಕಿದೆಲ್ಲ 0 ಕೋಎಫಿಷಿಯಂಟ್ಸ್. ಇಲ್ಲಿ n ಈಕ್ವಲ್ ಟು 2 ತಗೊಂಡ್ರೆ ಏನಾಗುತ್ತೆ ನೋಡಿ? r/1 ಹೋಲ್ ಸ್ಕ್ವೇರ್. ಯಾಕಂದ್ರೆ a ಈಕ್ವಲ್ ಟು 1 ನೋಡಿ ಅಲ್ವಾ? ಅವಾಗ ಏನಾಗುತ್ತೆ ಹೇಳಿ? r/1 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಇಲ್ಲೇನಿದೆ? a2 cos 2 ಥೀಟಾ, a2 cos 2 ಥೀಟಾ ಇಷ್ಟೇ ಅಲ್ವಾ? ಇನ್ ಮಿಕ್ಕಿದೆಲ್ಲ 0. ಇವಾಗ ಏನಾಗ್ಬಿಡುತ್ತೆ? ಯು ಆಫ್ ಆರ್ ಕಾಮ ಥೀಟಾ ಈಕ್ವಲ್ ಟು 1 ಪ್ಲಸ್ ಆರ್ ಸ್ಕ್ವೇರ್. a2 ಏನ್ ಬಂದಿದೆ ನೋಡಿ? 1 ಬಂದಿದೆ. ಸೊ 1 ಬಂದಿದೆ, ಹಾಗಾಗಿ ಏನಾಗ್ಬಿಡುತ್ತೆ? ಡೈರೆಕ್ಟ್ ಆಗಿ cos 2 theta. 1 ಪ್ಲಸ್ ಆರ್ ಸ್ಕ್ವೇರ್ ಕಾಸ್ 2 ಥೀಟಾ ಬರ್ತದೆ. ಇದು ಸೊಲ್ಯೂಷನ್ ಇವಾಗ. ಓಕೆನಾ, ಇದು ಎಕ್ಸಾಕ್ಟ್ ಸೊಲ್ಯೂಷನ್. ಇವಾಗ ಅವ್ರೇನ್ ಕೊಟ್ಟಿದ್ದಾರೆ ನೋಡಿ? ಓಕೆ, ಅವರೇ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಓಕೆ, 1 ಪ್ಲಸ್ ಆರ್ ಸ್ಕ್ವೇರ್ ಕಾಸ್ 2 ಥೀಟಾ ನೋಡಿ ಇಲ್ಲಿ ಬಂದಿದೆ ನೋಡಿ. ಸೊ ಆಪ್ಷನ್ 1 ಕರೆಕ್ಟ್ ಇದೆ. ಅರ್ಥ ಆಯ್ತಾ ಇದು?
Yes, sir. Yes, sir. ಓಕೆ ನೆಕ್ಸ್ಟ್ ಇದು ನೋಡಿ, ಇದೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಏನಂತಂದ್ರೆ ಲ್ಯಾಪ್ಲಾಸ್ ಈಕ್ವೇಶನ್ ಕೊಟ್ಟಿದ್ದಾರೆ ಅಲ್ವಾ, ಅವರೇ ಹೇಳ್ಬಿಟ್ಟಿದ್ದಾರೆ ಲ್ಯಾಪ್ಲಾಸ್ ಈಕ್ವೇಶನ್ ವಿತ್ ಕೊಟ್ಟಿದ್ದಾರೆ. ಇಲ್ಲಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಲೆಂತ್ ಏನ್ ಕೊಟ್ಟಿದ್ದಾರೆ ನೋಡಿ, ಲೆಂತ್ ಎ ಕೊಟ್ಟಿದ್ದಾರೆ, ವಿಡ್ತ್ ಬಿ ಕೊಟ್ಟಿದ್ದಾರೆ. ಸೊ ರೆಕ್ಟಾಂಗಲ್ ಅಲ್ವಾ, ಇದು ಬರ್ಕೊಂಡ್ರೆ ನಮಗೆ ರೆಕ್ಟಾಂಗಲ್ ಸಿಗುತ್ತೆ. ಜಸ್ಟ್ ಸಾಲ್ವ್ ಮಾಡಿದೀವಿ ನಾವು. ಇಲ್ಲಿ ಬೌಂಡ್ರಿ ಕಂಡೀಷನ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಸೊ ಬೌಂಡ್ರಿ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಸೊ ಯು ಆಫ್ ಎ ಕಮ ವೈ ಈಕ್ವಲ್ ಟು ಎಫ್ ಆಫ್ ವೈ ಅಂತ ಕೊಟ್ಟಿದ್ದಾರೆ ಅಲ್ವಾ. ನಿಮಗೆ ಗೊತ್ತಿದೆ ಲ್ಯಾಪ್ಲಾಸ್ ಈಕ್ವೇಶನ್ ನಾನು ಸಾಲ್ವ್ ಮಾಡಿದೆ. ಸಾಲ್ವ್ ಮಾಡಿದಾಗ 4 ಆಪ್ಷನ್ಸ್ ಯಾವ್ದ್ರಲ್ಲಿ ಬಂದಿರುತ್ತೆ, ಸೈನ್ ಮತ್ತೆ ಸೈನ್ ಹೈಪರ್ಬೋಲಿಕ್ ಬಂದಿರುತ್ತೆ. ಕರೆಕ್ಟ್ ಅಲ್ವಾ? ಓಕೆ, ಇವಾಗ ಒಂದು ಕೆಲಸ ಮಾಡಿ, ನೀವು ಈಗ ರೆಕ್ಟಾಂಗಲ್ ಬರ್ಕೊಳ್ಳಿ. ನೀವು ಈ ತರ ರೆಕ್ಟಾಂಗಲ್ ಬರ್ಕೊಂಡು ಇಲ್ಲಿ ನೋಡಿ, ಈ ತರ ಇದೆ ಇದು. ಕರೆಕ್ಟ್ ಅಲ್ವಾ? ಇಲ್ಲೇನಿರುತ್ತೆ ಹೇಳಿ, ಇದು ಯಾವ ಲೈನ್ ಇದು? y ಈಕ್ವಲ್ ಟು 0. ಇಲ್ಲಿದೆಲ್ಲ ಇದು ಯಾವುದು? x ಈಕ್ವಲ್ ಟು 0. ಇದು x ಈಕ್ವಲ್ ಟು a, ಇದು y ಈಕ್ವಲ್ ಟು b. ಈ ತರ ಇರುತ್ತಲ್ವಾ? ಇಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಇವಾಗ ಯು ಆಫ್ ಎ ಕಮ ವೈ ಈಕ್ವಲ್ ಟು ಎಫ್ ಆಫ್ ಐ ಕೊಟ್ಟಿದ್ದಾರೆ. ಅಂದ್ರೆ ಇವಾಗ x ಈಕ್ವಲ್ ಟು a ಇದೆ ನೋಡಿ, ಅಲ್ಲಿ ತಗೋಬೇಕು ನೀವು. x ಈಕ್ವಲ್ ಟು a ಇಲ್ಲಿದೆ, ಅಂದ್ರೆ ಇಲ್ಲಿ ಯು ಆಫ್ ಎ ಕಮ ವೈ ಈಕ್ವಲ್ ಟು ಎಫ್ ಆಫ್ ವೈ ಕೊಟ್ಟಿದ್ದಾರೆ. ಓಕೆನಾ? ಸೊ ಇಲ್ಲಿ ತಗೋಬೇಕು ಇವಾಗ, ಅಂದ್ರೆ ಈ ಕಡೆ ಬರ್ತಿದೆ ಈಟ್ ಅಂತ. ಓಕೆನಾ? ಇವಾಗ ನಾನು ನಿಮ್ಗೆ ಹೇಳಿದ್ದೀನಿ ಎನ್ ಪೈ ವೈ ಮೈನಸ್ ಬಿ, ಎನ್ ಪೈ ಎಕ್ಸ್ ಮೈನಸ್ ಬಿ ಯಾವಾಗ ಬರೋದು ಅಂದ್ರೆ ಇಲ್ಲಿ ಮತ್ತೆ ಇಲ್ಲಿ ಅಷ್ಟೇ ಅಲ್ವಾ ಬರೋದು? ಇನ್ ಮಿಕ್ಕಿದ್ರಲ್ಲಿ ಬರಲ್ಲ. ಸೊ ಹಾಗಾಗಿ ಇಲ್ಲಿ ಏನ್ ಬಂದ್ಬಿಡುತ್ತೆ ಅಂದ್ರೆ ನೋಡಿ, ಯು ಆಫ್ ಎಕ್ಸ್ ಕಮ ವೈ ಈಕ್ವಲ್ ಟು ಸಮೇಶನ್ ಎನ್ ಈಕ್ವಲ್ ಟು 1 to ಇನ್ಫಿನಿಟಿ. ಇವಾಗ ಏನ್ ಬರುತ್ತೆ ನೋಡಿ, ಕೋಎಫಿಷಿಯಂಟ್ ಸಿ ಎನ್ ಅಂತ ಕೊಟ್ಟಿದ್ದೆ. ಓಕೆ, ಸಿ ಎನ್ ನೋಡಿ, ಸೈನ್ ಬರ್ಕೋಬೇಕು. ಎಫ್ ಆಫ್ ವೈ ಕೊಟ್ಟಿರೋದ್ರಿಂದ ಫಸ್ಟ್ ಏನ್ ಬರುತ್ತೆ, ಎನ್ ಪೈ ವೈ ಬರುತ್ತೆ, ಎನ್ ಪೈ ವೈ ಬರುತ್ತೆ. ಇವಾಗ ಇಲ್ಲಿ ಡಿವೈಡೆಡ್ ಬೈ ಯಾವ ತಗೋಬೇಕಂತಂದ್ರೆ ನೋಡಿ, ನಾವು ಇದು ತಗೊಳ್ತಿರೋದು. ಇದು ಏನಾಗಿದೆ ಅಂತಂದ್ರೆ ಲೈಸ್ ಬಿಟ್ವೀನ್ ವೈ ಈಕ್ವಲ್ ಟು 0 ಅಂಡ್ ವೈ ಈಕ್ವಲ್ ಟು ಬಿ ಅಲ್ವಾ. ಅವಾಗ ಏನಾಗ್ಬಿಡುತ್ತೆ ಹೇಳಿ, ಹಂಗಾರೆ ಇಲ್ಲಿ ಬಿ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಸೈನ್ ಹೈಪರ್ಬೋಲಿಕ್ ಬರುತ್ತೆ. ಸೈನ್ ಹೈಪರ್ಬೋಲಿಕ್ ಆಫ್ ಎನ್ ಪೈ ವೈ ಬೈ ಬಿ ಆಯ್ತು. ಇವಾಗ ಎಕ್ಸ್ ತೋರಿಸ್ಬೇಕಷ್ಟೇ, ಎನ್ ಪೈ ಎಕ್ಸ್ ಬೈ ಇಲ್ಲಿ ಯಾವ್ದಿರುತ್ತೋ ಇಲ್ಲೋ ಅದೇ ತಗೋಬೇಕು. ಇಲ್ಲೇನ್ ಬರುತ್ತೆ ಇವಾಗ? ಬಿ ಬರ್ತಿದೆ. ಯಾವ ಆಪ್ಷನ್ ಕರೆಕ್ಟ್ ಆಯ್ತು ನೋಡಿ? ಆಪ್ಷನ್ 4. ಯಾವ ಆಪ್ಷನ್ ಕರೆಕ್ಟ್ ಆಯ್ತು ಇವಾಗ? ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ಸೈನ್ ಎನ್ ಪೈ ಎಕ್ಸ್ ಬೈ ಬಿ ಎಫ್ ಆಫ್ ವೈ ಕೊಟ್ಟಿದಾರಲ್ಲ. ಆಪ್ಷನ್ 4 ಕರೆಕ್ಟ್ ಇದೆ ಸರ್. ಅಲ್ಲ, ಹೈಪರ್ಬೋಲಿಕ್ ಕೊಟ್ಬಿಟ್ಟಿದ್ದಾನೆ ನೋಡಿ. ಇದು ಆಕ್ಚುಲಿ ಸೈನ್ ಅಷ್ಟೇ ಬರಬೇಕು ನೋಡಿ. ಇದು ಸ್ವಲ್ಪ ಇವರು ಪ್ರಿಂಟಿಂಗ್ ಮಿಸ್ಟೇಕ್ ಇದೆ ಅಲ್ಲಿ. ಓಕೆನಾ? ಏನಾಗಿದೆ ಹೇಳಿ, ಪ್ರಿಂಟಿಂಗ್ ಮಿಸ್ಟೇಕ್ ಇದೆ ಮೋಸ್ಟ್ಲಿ ನೋಡಿ. ಇದು ಇತೊಳಕ್ ಬರಲ್ಲ. ವೈ ಎಲ್ಲಿದೆ ಹೇಳಿ ಫಸ್ಟ್? ಓಕೆ, ಸೈನ್ ವೈ ಎನ್ ಪೈ ವೈ ಬೈ ಬಿ, ಸೈನ್ ಮತ್ತೆ ಸೈನ್ ಹೈಪರ್ಬೋಲಿಕ್ ಬರ್ಬೇಕಾಗಿತ್ತು. ಎನ್ ಪೈ ಎಕ್ಸ್ ಬೈ ಬಿ ಇಲ್ಲಿದೆ ನೋಡಿ, ಫಸ್ಟ್ ಆಪ್ಷನ್ ನೋಡಿ. ಸೈನ್ ಹೈಪರ್ಬೋಲಿಕ್ ಎನ್ ಪೈ ಎಕ್ಸ್ ಬೈ ಬಿ, ಸೈನ್ ಎನ್ ಪೈ ವೈ ಬೈ ಬಿ, ಕರೆಕ್ಟ್ ಅಲ್ವಾ? ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ. ಅಲ್ಲಿ ಬೇಕಿದ್ರೆ ನೀವು ಆನ್ಸರ್ ನೋಡಿ, ಇದಕ್ಕೆ ಆನ್ಸರ್ ಇದೆ ನೋಡಿ. ಇಲ್ಲಿ ಯಾವ್ದಕ್ಕೂ ಕೆ ಆನ್ಸರ್ ನೋಡ್ಬಿಡಿ. ಓಕೆ, ಫಸ್ಟ್ ಆಪ್ಷನ್ ಕರೆಕ್ಟ್ ಅಲ್ವಾ? ಸೊ ಹಂಗೆ ಅದು ಎಕ್ಸಾಮ್ ಗೇಟ್ ಎಕ್ಸಾಮ್ ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಮಾಡಿ ಕೊಟ್ಟಿರ್ತಾರೆ, ಸ್ವಲ್ಪ ಅಬ್ಸರ್ವ್ ಮಾಡಿ ಮಾಡ್ಬೇಕಷ್ಟೇ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ. ಸೊ ಡೈರೆಕ್ಟ್ ಫಾರ್ಮುಲಾ ಕೊಟ್ಟಿದ್ದಾರೆ ಅಷ್ಟೇ ಅವರು. ಓಕೆ, ನೆಕ್ಸ್ಟ್ ನೋಡಿ. ಸೊ ಎ ಫಂಕ್ಷನ್ ಯು ಆಫ್ ಎಕ್ಸ್ ಕಾಮಾ ಟಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಇವಾಗ? ಎಂತ ಈಕ್ವೇಶನ್ ಇದು? ವೇವ್ ಈಕ್ವೇಶನ್ ಅಲ್ವಾ? ಕರೆಕ್ಟ್ ಆಗಿ ನೋಡ್ಬೇಕು. ವೇವ್ ಈಕ್ವೇಶನ್ ನ ಯಾವುದು? ಮೈನಸ್ ಆ ಕಡೆ ಹೋಗುತ್ತೆ, ಈ ಕಡೆ ಬಂದ್ಬಿಡುತ್ತೆ. ವೇವ್ ಈಕ್ವೇಶನ್ ನ ಓಕೆ, ಅಲ್ಲ ಪ್ಲಸ್ ಆಗ್ಬಿಡುತ್ತಲ್ಲ ಆ ಕಡೆ ಹೋದ್ರೆ. ಡೋ ಸ್ಕ್ವೇರ್ ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಬೈ ಡೋ ಟಿ ಸ್ಕ್ವೇರ್ ಆಗ್ಬಿಡುತ್ತೆ ಅಲ್ವಾ? ಮೋಸ್ಟ್ಲಿ ಇದೇನೋ ರಾಂಗ್ ಇದೆ ಇದು ಪ್ರಾಬ್ಲಮ್. ಸೊ ಡೋ ಸ್ಕ್ವೇರ್ ಬೈ ಡೋ ಟಿ ಸ್ಕ್ವೇರ್ ಮೈನಸ್ ಇಲ್ಲ ಅನ್ಸತ್ತಲ್ಲಿ. ಓಕೆನಾ? ಓಕೆ, ನಿನ್ನೆ ನಾನು ನಿಮ್ಗೆ ಒಂದು ರಿಸಲ್ಟ್ ಹೇಳಿದಲ್ಲ, ರಿಸಲ್ಟ್ ಅಪ್ಲೈ ಮಾಡಿ ಅಷ್ಟೇ ಇವಾಗ. ಓಕೆ, ಅದೇನೋ ನೋಡೋಣ. ಇದು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ 1/2, 0 1/2 0 1/2 1/2 1 ಅಂದ್ರೆ ಇಲ್ಲಿ ವರ್ಟಿಸಿಸ್ ಕೊಟ್ಟಿದ್ದಾರೆ, 4 ವರ್ಟಿಸಿಸ್. ಸೊ ಇವಾಗ ಡ್ರಾ ಮಾಡಿ. ಅದು ಏನ್ ಬರುತ್ತೆ ನೋಡಿ. ಫಸ್ಟ್ ಇವಾಗ ಈ ತರ ಇದೆ 1/2, 0. ಯಾವ ತರ ಡ್ರಾ ಮಾಡ್ತೀರಾ? ಈ ತರ ಇದೆ ಅನ್ಕೊಳ್ಳಿ ಇವಾಗ. ಓಕೆನಾ? ಇಲ್ಲಿ ನೋಡಿ 1/2 ಇದು ಎಕ್ಸ್ ಆಕ್ಸಿಸ್, ಆ ತರ ತಗೊಳ್ಳಿ. ಓಕೆನಾ? ಎಕ್ಸ್ ಆಕ್ಸಿಸ್ ಬೇಡ ಅಲ್ಲಿ ಆಕ್ಚುಲಿ ಓಕೆ, ಎಕ್ಸ್ ಆಕ್ಸಿಸ್ ಇದು
ಟಿ ಆಕ್ಸಿಸ್ Y. ಅಂತ ತಗೊಳ್ತೀನಿ ನಾನು. T. ಟಿ ಆಕ್ಸಿಸ್ ಯಾಕಂದ್ರೆ ನೋಡಿ ಟಿ ಇದೆ ಎಕ್ಸ್ ಇದೆ ಇವು ಎಕ್ಸ್. ಇವಾಗ ನೋಡಿ 1/2, 0 ಎಕ್ಸ್ ಆಕ್ಸಿಸ್ ಅಲ್ಲಿ 1/2 ಎಲ್ಲಿ ಬರುತ್ತೆ, ಇದು ಆಕ್ಚುಲಿ 1 ತಗೊಳ್ಳೋಣ, ಇಲ್ಲಿ 1/2 ಬರುತ್ತಲ್ವಾ, Yes, sir. 1/2, 0 ಇಲ್ಲಿ ಬರುತ್ತಲ್ವಾ, Yes, sir. 1/2, 0 1/2 Same point. ಕರೆಕ್ಟ್ ಅಲ್ವಾ ಇದು? Yes, sir. Correct ಇದೆ ಸರ್. ಓಕೆ ಇದು ಆಯ್ತು. ನೆಕ್ಸ್ಟ್ ನೋಡಿ 1, ಇದೇನ್ ತಗೊಳ್ತೀರಾ, ಈ ಪಾಯಿಂಟ್ ಎ ಅಂತ ತಗೊಳ್ಳಿ ಈ ಪಾಯಿಂಟ್ಗೆ. ನೆಕ್ಸ್ಟ್ ಏನಿದೆ ನೋಡಿ 1, 1/2 ಇದೆ, ಇಲ್ಲಿ 1 ಇದೆ, 1/2 ತಗೋಬೇಕು ನೀವು, 1/2 ಇಲ್ಲಿ ಬರುತ್ತೆ ಅನ್ಕೊಳ್ಳಿ, ತಗೋಬೋದಾ? ಇದೇನ್ Yes, ತಗೊಳ್ತೀರಾ, ಬಿ ತಗೊಳ್ಳಿ. ನೆಕ್ಸ್ಟ್ 0, 1/2 ಇಲ್ಲಿ ಬರುತ್ತೆ ನೋಡಿ, 0, 1/2, 0 ಇಲ್ಲಿದೆ, 1/2 ಇಲ್ಲಿ y ಆಕ್ಸಿಸ್ ಅಲ್ಲಿ ಬರುತ್ತೆ ಸರ್. ಇಲ್ಲಿ ಬರ್ತಿದೆ, ಅದೇ ಟಿ ಆಕ್ಸಿಸ್ ಅಲ್ವಾ, ಇಲ್ಲಿ ಬರ್ತಿದೆ. ಇದು ಎ, ಇದು ಬಿ, ಇದೇನು ಇವಾಗ ಸಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡಿ 1/2, 1 ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. 1/2 ಎಲ್ಲಿ ಬರುತ್ತೆ, 1/2 ಇಲ್ಲಿ ಬರುತ್ತೆ, Axis. ನೆಕ್ಸ್ಟ್ ಇಲ್ಲಿ ಬರುತ್ತಲ್ವಾ 1. Yes, sir. ಇವಾಗ ನೋಡಿ ಇದೇನ್ ಬರ್ತಿದೆ ನಮಗೆ ಡ್ರಾ ಮಾಡಿದ್ರೆ, ಸೊ ಪ್ಯಾರಲೋಗ್ರಾಮ್ ಬರ್ತಿದೆ ಅಲ್ವಾ? Yes, sir. ಸೊ ಪ್ಯಾರಲೋಗ್ರಾಮ್ ಬಂದ ನಿಮಗೆ ಗೊತ್ತಿದೆ ಏನಾಗುತ್ತೆ ಹೇಳಿ, ಅಪೋಸಿಟ್ ಸೈಡ್ಸ್ a + d = c + b ಆಗುತ್ತೆ. C plus B. ಕರೆಕ್ಟ್ ಅಲ್ವಾ? ವೇವ್ ಈಕ್ವೇಷನ್ ಇನ್ನು ನಾನು ರಿಸಲ್ಟ್ ಹೇಳಿದೆ ನಿಮ್ಗೆ, ಇದು ಕರೆಕ್ಟ್ ಅಲ್ವಾ? Yes, sir. Yes, sir. ಇವಾಗ ನೋಡಿ, ಇವಾಗ ಇದು ಯಾವ ಪಾಯಿಂಟ್ ನಾವು ತಗೊಂಡಿದ್ದೆ ಹೇಳಿ, ಫಸ್ಟ್ ಏನ್ ತಗೊಂಡ್ವಿ ನಾವು, ಫಸ್ಟ್ ಗೆ 1/2, 0. 1/2, 0 ಏನಿದೆ ನೋಡಿ ಇಲ್ಲಿ ವ್ಯಾಲ್ಯೂ 1/4. ಓಕೆ 1/4 ಪ್ಲಸ್ ಡಿ ಏನಿದೆ ನೋಡಿ, ಡಿ ಗೆ D ಗೆ ಎ ಬಿ ಸಿ ಡಿ ಇರುತ್ತಲ್ವಾ, ಮೋಸ್ಟ್ಲಿ ಎ ಬಿ ಸಿ ಡಿ ಹಿಂಗಿದೆ. ಒಂದು ಸೆಕೆಂಡ್ ಇರಿ, ಎ ಬಿ C ಗೆ a + c = b + d. ಅದೇ ಸರ್, C ಗೆ 1/2 ಅಂತ ತಗೊಂಡು B ಗೆ 1, D = 1/2 + 1 - 1/4. ಅಲ್ಲ ಇವಾಗ ನೋಡಿ ಇಲ್ಲಿ ಆಕ್ಚುಲಿ a + c = b + d ಅಲ್ವಾ ಇದ್ರದು, a + c = b + d ಇದೆ, ಕರೆಕ್ಟ್ ಅಲ್ವಾ? 5/4 ಆಪ್ಷನ್ 2 ಬರುತ್ತೆ ಸರ್. ಓಕೆ ಚೆಕ್ ಮಾಡಿ ಸ್ವಲ್ಪ, ಇದು ನನಗೆ ಇದು ನಾನು ಬರ್ಕೊಳ್ಳಿಲ್ಲ, ಇದು ಚೆಕ್ ಮಾಡಿ ಅಷ್ಟೇ, ಫಾರ್ಮುಲಾ ಇದೆ ಅಲ್ವಾ? ಅದೇ ಸರ್, a + d = c + d. a ಗೆ 1/4 ತಗೋತೀರಾ, ಓಕೆ d ನ ಹಂಗೆ ಇಟ್ಕೋತೀರಾ. C ಗೆ 1/2, 1/2, B ಗೆ 1. ಓಕೆ ಸಾಲ್ವ್ ಮಾಡಿದ ಏನ್ ಬರುತ್ತೆ ನೋಡಿ, 1/4 + d 5/4 ಬರುತ್ತೆ. ಸೊ 2 1s 3/2, ಸೊ d = ಏನಾಗ್ಬಿಡುತ್ತೆ 3/2 - 1/4, ಸೊ 4 LCM 6 - 1, ಸೊ 5/4, ಕರೆಕ್ಟ್ ಅಲ್ವಾ ಇದು? ಎಸ್ ಸರ್, ಸೊ ಆಪ್ಷನ್ 2 ಕರೆಕ್ಟ್ ಇದೆ. ಓಕೆ ಆ ರಿಸಲ್ಟ್ ನೋಡ್ಕೊಳ್ಳಿ ಅಷ್ಟೇ, ನೋಡಿ 3 ಕೊಟ್ಟಿದ್ದಾರೆ, ಇನ್ನೊಂದು ಕಂಡು ಹಿಡಿಬೇಕು. ಓಕೆನಾ, ಆ ರಿಸಲ್ಟ್ ಮೇಲೆ ಅಪ್ಲೈ ಮಾಡೋದು ಆಯ್ತು. ಓಕೆ ಇದು ಆಕ್ಚುಲಿ ಅಲ್ಲೇ ಆಗಿದೆ, ಇದು ಮತ್ತೆ ರಿಪೀಟ್ ಮಾಡಕ್ ಹೋಗಲ್ಲ ನಾನು, ಇದು ಮಿಸ್ ಆಗಿ ಬಂದಿದೆ. ಓಕೆ ಇದು ಹೇಳಿ ನೋಡೋಣ, ಸೇಮ್ ಅದೇ ರಿಸಲ್ಟ್. ಸೊ ಪಿ ಕ್ಯೂ ಆರ್ ಎಸ್ ಏನ್ ಕೊಟ್ಟಿದ್ದಾರೆ, ರೆಕ್ಟಾಂಗಲ್ ಅಂತ ಕೊಟ್ಟಿದ್ದಾರೆ, ಇನ್ ಫಸ್ಟ್ ಕ್ವಾಡ್ರೆಂಟ್ ಹಿಂಗೆಲ್ಲ ಕೊಟ್ಟಿದ್ದಾರೆ, ಪಿ ಕ್ಯೂ ಕ್ಯೂ ಆರ್. ಓಕೆನಾ, ಇವಾಗ ಏನ್ ಮಾಡ್ತೀರಿ ಹೇಳಿ, ಪಿ ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಏನಾಗುತ್ತೆ ಇವಾಗ, P + R = Q+. ಈ ತರ ಇದೆ. ಓಕೆನಾ, ಸೊ ಪಿ ಕ್ಯೂ ಆರ್ ಎಸ್ ಅಂತ ಬರ್ಕೊಳ್ತೀರಾ. ಸೊ ಪಿ + ಆರ್ = ಏನಾಗುತ್ತೆ, ಕ್ಯೂ + ಎಸ್. ಓಕೆ ಪಿ ಏನಿದೆ ನೋಡಿ 1 ಇದೆ, ಆರ್ ಏನಿದೆ 1/2 ಇದೆ, ಕ್ಯೂ ಏನಿದೆ ನೋಡಿ -1/2 ಪ್ಲಸ್ ಎಸ್ ಕಂಡುಹಿಡಿಯಬೇಕು. ಸೊ 3/2 + 1/2 = ಎಸ್. ಇವಾಗ ಏನಾಗ್ಬಿಡುತ್ತೆ 4/2 = ಎಸ್. ಎಸ್ = ಏನಾಗ್ತಿದೆ ನೋಡಿ 2. ಕೆಲವೊಂದು ತುಂಬಾ ಡಿಫಿಕಲ್ಟ್ ಇರ್ತವೆ. ಓಕೆನಾ, ಓಕೆ ಇಲ್ಲಿ ನೋಡಿ u(x, d) by the solution of the initial problem (2u by t square minus 2u by x square = 0 ಕೊಟ್ಟಿದ್ದಾರೆ. u(x, 0) sin x, u by t of x, 0 = 1 ಕೊಟ್ಟಿದ್ದಾರೆ. ಸೊ ದೆನ್ ಇದು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಏನು ಕೊಟ್ಟಿಲ್ಲ. ಓಕೆನಾ, ಹಂಗಾಗಿ ಏನಾಗ್ಬಿಡುತ್ತೆ x belongs to set of all reals. ಓಕೆನಾ, ಇನ್ಫಿನಿಟ್ ಲೆಂತ್ ಬರ್ತಿದೆ, ಇನ್ಫಿನಿಟ್ ಬಾರ್. ಇವಾಗ ಏನಾಗುತ್ತೆ ನೋಡಿ, ಇನ್ಫಿನಿಟ್ ಬಾರ್ ಅಂತ ಹೇಳಂಗಿಲ್ಲ, ಇನ್ಫಿನಿಟ್ ಸ್ಟ್ರಿಂಗ್. ಓಕೆ ಆ ಟೈಪ್. ಓಕೆ ಇವಾಗ ಏನಾಗುತ್ತೆ ನೋಡಿ, ಇಲ್ಲಿ ಸೊಲ್ಯೂಷನ್ ಇದೇನ್ ತಗೋಬೇಕು, f(x) ತಗೋಬೇಕು, ಇದೇನ್ ತಗೋಬೇಕು ಹೇಳಿ, g(x). ಓಕೆನಾ, ಇವಾಗ ಇಲ್ಲಿ ಏನಾಗುತ್ತೆ 2u by t square = c² ಆಗುತ್ತೆ, c = 1. ಡೈರೆಕ್ಟ್ ಆಗಿ ಗೊತ್ತಾಗ್ತದೆ ನಿಮಗೆ ಅಲ್ವಾ?
ಇವಾಗ ಓಕೆ ಇಲ್ಲಿ ತಗೊಳ್ಳಿ ಫಾರ್ಮುಲಾ ಏನ್ ಬರುತ್ತೆ ಹೇಳಿ. ಯು ಆಫ್ ಎಕ್ಸ್ ಕಾಮ ಟಿ ಈಕ್ವಲ್ ಟು 1 ಎಫ್ ಆಫ್ ಎಕ್ಸ್ ಮೈನಸ್ ಟಿ ಆಗ್ಬೇಕು. ಎಕ್ಸ್ ಮೈನಸ್ ಟಿ ಪ್ಲಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಟಿ ಪ್ಲಸ್ 1/2c ಅಂದ್ರೆ 2c1 ಬಂದು ಇಂಟಿಗ್ರೇಷನ್ ಎಕ್ಸ್ ಮೈನಸ್ ಸಿ ಟಿ ಟಿ ಟು ಎಕ್ಸ್ ಪ್ಲಸ್ ಸಿ ಟಿ. ಇಲ್ಲಿ ಏನಿದೆ ಅದೇ ಲಿಮಿಟ್ಸ್. ಓಕೆನಾ. ನೆಕ್ಸ್ಟ್ ಇಲ್ಲಿ ಜಿ ಆಫ್ ಥೀಟಾ ಡಿ ಥೀಟಾ ಕರೆಕ್ಟ್ ಅಲ್ವಾ. ಇವಾಗ ಏನಾಗುತ್ತೆ ನೋಡಿ, ಯು ಆಫ್ ಏನ್ ಕಂಡುಹಿಡಿಬೇಕು ನಾವು, ಪೈ ಕಾಮ ಪೈ ಬೈ ಟು 2 ಎಕ್ಸ್ ಈಕ್ವಲ್ ಟು ಪೈ ಟಿ ಈಕ್ವಲ್ ಟು π/2 ಅಂತ 1/2 ಆಫ್ ಎಫ್ ಆಫ್ ಪೈ ಮೈನಸ್ π/2 ಪ್ಲಸ್ ಎಫ್ ಆಫ್ ಪೈ ಪ್ಲಸ್ π/2 ಅಲ್ವಾ. ಪ್ಲಸ್ ಇಲ್ಲಿ ಏನಾಗುತ್ತೆ 1/2. ಇಲ್ಲಿ ನೋಡಿ, ಇಲ್ಲಿ ಲಿಮಿಟ್ಸ್ ಮತ್ತೆ ನಾವು ಸುಮ್ಮನೆ ಲೆಂತಿ ಆಗುತ್ತೆ. ಪೈ ಮೈನಸ್ π/2 ಏನಾಗುತ್ತೆ ಹೇಳಿ, π/2. ಪೈ ಪ್ಲಸ್ π/2 ಏನಾಗುತ್ತೆ ಇಲ್ಲಿ 3π/2. ಸೊ ಜಿ ಆಫ್ ಥೀಟಾ ಏನಿದೆ, ಜಿ ಆಫ್ ಎಕ್ಸ್ 1 ಇದೆ, ಜಿ ಆಫ್ ಥೀಟಾ ಏನಾಗ್ಬಿಡುತ್ತೆ ಕಾನ್ಸ್ಟೆಂಟ್ ಫಂಕ್ಷನ್ ಹೇಗೆ ಒಂದೇ ಬರುತ್ತೆ ಇಂಟು ಡಿ ಥೀಟಾ. ಇವಾಗ ಏನಾಗುತ್ತೆ ನೋಡಿ, ಈಕ್ವಲ್ ಟು ಇಲ್ಲಿ ಈಕ್ವಲ್ ಟು 1/2 ಆಫ್ ಎಫ್ ಆಫ್ π/2. ಎಫ್ ಆಫ್ π/2 ಏನಾಗುತ್ತೆ ನೋಡಿ, ಡೈರೆಕ್ಟ್ ಆಗಿ ಸೈನ್ ಎಕ್ಸ್ ಇದೆ, ಸೈನ್ π/2 ಏನಾಗುತ್ತೆ 1. ನೆಕ್ಸ್ಟ್ ಪ್ಲಸ್ 3π/2 ಏನಾಗುತ್ತೆ, ಸೈನ್ 3π/2. ಅಥವಾ ನೋಡಿ ಸೈನ್ ಆಫ್ ಪೈ ಪ್ಲಸ್ π/2 ಇದೆ, ಪೈ ಪ್ಲಸ್ π/2 ಇದೆ. ಸೈನ್ ಪೈ ಅಂದ್ರೆ ಮತ್ತೇನ್ ಬರುತ್ತೆ ನಮಗೆ, ಸೈನೇ ಬರುತ್ತೆ. ಸೊ π/2 ಇದೆ, π/2 ಬರ್ಕೊಳ್ತೀರಾ ಅಲ್ವಾ. ಸೊ ಪೈ ಪ್ಲಸ್ ಎಷ್ಟು ರೂಲ್ ಪ್ರಕಾರ ಏನಾಗುತ್ತೆ ಇಲ್ಲಿ ನೋಡಿ, ಇದು 0 to 90, ಇಲ್ಲಿ 180. ಸೊ 180 ಪ್ಲಸ್ ಆಗ್ತಿದೆ, ಇಲ್ಲಿ ಏನಾಗ್ಬಿಡುತ್ತೆ ಎ ಎಸ್ ಟ್ಯಾನ್ ಮಾತ್ರ ಇಲ್ಲಿ ಪಾಸಿಟಿವ್, ಟ್ಯಾನ್ ಮತ್ತೆ ಕಾಟ್. ಸೊ ಹಾಗಾಗಿ ಸೈನ್ಗೆ ಏನಾಗ್ಬಿಡುತ್ತೆ ಮೈನಸ್ ಬರುತ್ತೆ. ಮೈನಸ್ ಸೈನ್ π/2 ಏನಾಗ್ಬಿಡುತ್ತೆ ಹೇಳಿ, -1. ಅರ್ಥ ಆಯ್ತಾ. ಪ್ಲಸ್ 1/2 ಇಲ್ಲಿ ಇಂಟಿಗ್ರೇಷನ್ ಆಫ್ ಡಿ ಥೀಟಾ ಏನಾಗ್ಬಿಡುತ್ತೆ ಥೀಟಾ 3π/2 π/2. ಸೊ ಗೆಟ್ ಕ್ಯಾನ್ಸಲ್, ಇದು 0 ಆಗ್ಬಿಡ್ತು. ಇನ್ನೇನು ಉಳ್ಕೊಳುತ್ತೆ ನಮ್ಗೆ ಇಲ್ಲಿ 1/2 ಇಂಟು 3π/2 ಮೈನಸ್ π/2. ಇವಾಗ ಏನಾಗುತ್ತೆ 1/2 ಇಂಟು 3π ಮೈನಸ್ ಪೈ ಏನಾಗ್ಬಿಡುತ್ತೆ 2π/2. 2 ಗೆಟ್ ಕ್ಯಾನ್ಸಲ್, π/2. ಸೊ ಆಪ್ಷನ್ 1 ಇದೆ ನೋಡಿ, ಅದು ಕರೆಕ್ಟ್. ನೋಡಿ ಎಷ್ಟು ಬಂದಿದೆ ನೋಡಿ, ಇದು 4-5 ಸರಿ ಬಂತಲ್ವಾ ಈ ಫಾರ್ಮುಲಾ, ಕರೆಕ್ಟ್ ಅಲ್ವಾ. ಸೊ ವೆರಿ ಇಂಪಾರ್ಟೆಂಟ್. ಓಕೆ, ಅದ್ ನಾನು ನೆಕ್ಸ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಪ್ರಾಬ್ಲಮ್ ನೀವೇ ಸಾಲ್ವ್ ಮಾಡಬೇಕು. ಇದಕ್ಕೆ ಯಾವ್ದು ಆಪ್ಷನ್ ಬರುತ್ತೆ ಹೇಳಿ ನೋಡೋಣ. ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ನಮಗೆ ಲ್ಯಾಪ್ಲಾಸ್ ಈಕ್ವೇಷನ್ ಕೊಟ್ಟಿದ್ದಾರೆ. ಓಕೆನಾ. ಈ ಬೌಂಡ್ರಿ ಕಂಡೀಷನ್ಸ್ ಎಲ್ಲ ಬಿಟ್ಬಿಡಿ, ಸೊಲ್ಯೂಷನ್ ಯಾವ ಫಾರ್ಮಲ್ಲಿ ಬರುತ್ತೆ ಹೇಳಿ ನೋಡೋಣ. ನಿಮ್ಗೆ ಜಸ್ಟ್ ಇವಾಗ ನಾನು ಹೇಳಿದೆ, ಇಂಟ್ ಹೇಳಿದೀನಿ, ಯಾವ್ದಾಗತ್ತೆ ನೋಡಿ, ಆಪ್ಷನ್ 1 ಅಲ್ವಾ. ಇಲ್ಲಿ ನೋಡಿ ಕಾಸ್ ಬಂದ್ಬಿಡ್ತು, ತೊಳಕ್ ಬರಲ್ಲ. ಇಲ್ಲಿ ನೋಡಿ ಕಾಸ್ ಬಂದಿದೆ, ತೊಳಕ್ ಬರಲ್ಲ. ಕಾಸ್ ಬಂದಿದೆ, ತೊಳಕ್ ಬರಲ್ಲ. ಇನ್ ಯಾವ ಆಪ್ಷನ್ ಉಳ್ಕೊಳ್ಳುತ್ತೆ ನಮಗೆ, ಫಸ್ಟ್ ಆಪ್ಷನ್ ಸೈನ್ ಮತ್ತೆ ಸೈನ್ ಹೈಪರ್ಬೋಲಿಕ್ ಇರುತ್ತೆ. ಕರೆಕ್ಟ್ ಅಲ್ವಾ ಮ್ಯಾಮ್. ಇದು ಎಷ್ಟು ಈಸಿ ಕೊಟ್ಟಿದ್ದಾರೆ ನೋಡಿ ಅಲ್ವಾ. ಓಕೆ, ಇಲ್ಲಿ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ. ಸೊ ಕನ್ಸಿಡರ್ ದ ನ್ಯೂಮನ್ ಪ್ರಾಬ್ಲಮ್ u(x(x) plus u(y(y) equal to 0. x lies between 0 and pi, y lies between -1 and 1. ಓಕೆನಾ. ಇಲ್ಲೆಲ್ಲ ಕಂಡೀಷನ್ಸ್ ಈ ತರ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಈ ತರ ಪ್ರಾಬ್ಲಮ್ ಕೊಟ್ಟಾಗ ಯಾವ ತರ ಸಾಲ್ವ್ ಮಾಡ್ಬೇಕಂತ ಡೈರೆಕ್ಟ್ ಆಗಿ ಹೇಳ್ತೀನಿ ನೋಡಿ. ಇದು ಆಕ್ಚುಲಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇದು ರೆಕ್ಟಾಂಗಲ್ ಕೊಟ್ಟಿದ್ದಾರೆ. ನೀವು ಡ್ರಾ ಮಾಡೋದು ಏನಾಗುತ್ತೆ ಹೇಳಿ, ಅದು ಫಸ್ಟ್ x = 0 ಲೈನ್ ಬರ್ಕೊಳ್ತೀರಾ. ನೆಕ್ಸ್ಟ್ ಇಲ್ಲಿ ಏನ್ ತಗೊಳ್ತೀರಾ, x = pi ಲೈನ್ ತಗೊಳ್ತೀರಾ. ಕರೆಕ್ಟ್ ಅಲ್ವಾ. x = pi. ಈಗ y = -1 ಲೈನ್ ತಗೊಳ್ತೀರಾ, ಅದು ಹಿಂಗ್ ಬರುತ್ತೆ. ಇದು y = ಏನಿದು -1 ಲೈನ್. ಇದೇನ್ ತಗೊಳ್ತೀರಾ, y = 1 ಲೈನ್. ಸೊ ಇನ್ಇಕ್ವಾಲಿಟಿ ಲೆಸ್ ಅಂತ ಕೊಡೋದ್ರಿಂದ ರೀಸನ್ ಏನಾಗ್ಬಿಡುತ್ತೆ, ಇದು ಬಂದ್ಬಿಡುತ್ತೆ. ಅರ್ಥ ಆಯ್ತಾ. ಈ ತರ ರೀಸನ್ ಇದೆ. ಇದು ರೆಕ್ಟಾಂಗಲ್ ಬರುತ್ತೆ ಡ್ರಾ ಮಾಡಿದ್ರೆ. ಸೊ ಈ ರೆಕ್ಟಾಂಗಲ್ ಬಂದಿದೆ ನೋಡಿ. ಇವಾಗ ಇದು ಯಾವ ಪಾಯಿಂಟ್, ಇದು ಈ ಇಂಟರ್ಸೆಕ್ಷನ್ ಆಗಿದೆ ನೋಡಿ. ಇಲ್ಲಿ ಇದು ಯಾವ ಪಾಯಿಂಟ್ ಅಂದ್ರೆ y ಎಲ್ಲಿ ಕಟ್ ಆಗ್ತಿದೆ, -1 ಹತ್ರ ಕಟ್ ಆಗ್ತಿದೆ. ಯಾವ ಲೈನ್ x ಕೊಟ್ಟಿದ್ದಾರೆ ಅಂದ್ರೆ 0, -1 ಅಂತ. ನೆಕ್ಸ್ಟ್ ಇದೇನಾಗ್ತಿದೆ ನೋಡಿ, ಇದು ಯಾವ ಲೈನ್, ಇದು x = pi ಲೈನ್, pi, -1. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಯಾವ ಪಾಯಿಂಟ್ ಆಗುತ್ತೆ ಹೇಳಿ, ಲೈನ್ ಇದೆ ನೋಡಿ. ಅವಾಗ π, 1 x 0 ಲೈನ್, ಅದು y ಯಾವ ಲೈನ್ 1. ಎಸ್, ಈ ತರ ಬರ್ತಿದೆ. ಕರೆಕ್ಟ್ ಅಲ್ವಾ. ಇವಾಗ ಇಂಟಿಗ್ರೇಷನ್ ಮಾಡ್ತಾ ಹೋಗಿ ಅಷ್ಟೇ. ux of 0, y ಅಂದ್ರೆ 0 to y ಏನ್ ಕೊಟ್ಟಿದ್ದಾರೆ ಹೇಳಿ, 0 to y ಕೊಟ್ಟಿದಾರಲ್ಲ. ಓಕೆ,
0 to ಓಕೆ 0 to ಪೈ ಫಸ್ಟ್ ಹೆಂಗ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ 0 to ಪೈ ಒಂದು ಸೆಕೆಂಡ್ ಇರಿ ಡಿಫ್ರೆನ್ಶಿಯೇಟ್ ಅಲ್ವಾ ಡಿಫ್ರೆನ್ಶಿಯೇಟ್ ಮಾಡಿ ಕೊಟ್ಟಿದಾರಲ್ಲ ಓಕೆ ಫಸ್ಟ್ ಒಂದು ಕೆಲಸ ಮಾಡಿ ಇಲ್ಲ ಅಂದ್ರೆ ನೀವು ಇದೇನ್ ನೋಡಿದು x = 0 ಅಲ್ವಾ ಇದು Yes, sir. x = 0 X = pi is equal to 0. ಪೈ ಬಂದ್ರೆ 0 ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಇಲ್ಲಿಂದ ಇಲ್ಲಿ ಬಂದ್ರೆ ಏನಾಗುತ್ತೆ ಇವಾಗ ಇಂಟಿಗ್ರೇಷನ್ ಹಂಗಾರೆ 0 ಆಗುತ್ತೆ. ಅವ್ರು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಒಂದು ಕೆಲಸ ಮಾಡಿ ಇಂಟಿಗ್ರೇಷನ್ ಇವಾಗ ಏನ್ ಮಾಡ್ತೀನಿ ಅಂದ್ರೆ x = 0 to ಪೈ ಬರ್ತೀನಿ ನಾನು 0 to ಪೈ ಬರ್ತೀನಿ ಏನಾಗ್ತಿದೆ ಅವಾಗ 0 ಬರ್ತಿದೆ ಅಂದ್ರೆ ಇಂಟಿಗ್ರೇಷನ್ ಆಫ್ 0 ಮಾಡ್ತೀವಲ್ವಾ Yes, sir. ಓಕೆ ನೆಕ್ಸ್ಟ್ ಈಗ ಇಲ್ಲಿಂದ ಇಲ್ಲಿಗೆ ಬಂದ್ವಿ ನಾವು ನೆಕ್ಸ್ಟ್ ಈಗ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ ಏನಾಗುತ್ತೆ ನೋಡಿ ಇದು ಯಾವ ಲೈನ್ ಇದು y = -1 to 1 ಇದು ಹಂಗಲ್ಲ ಇದು ಆಕ್ಚುಲಿ ಹಿಂಗ್ ತಗೋಬೇಕಿದು ಡಿಫ್ರೆನ್ಶಿಯೇಟ್ ಮಾಡಿ ಕೊಟ್ಟಿದ್ದಾರೆ ಓಕೆ ನಾಳೆ ಎಕ್ಸ್ಪ್ಲೇನ್ ಮಾಡಲಾ ಇದು ಓಕೆನಾ ಮ್ಯಾಮ್ ಹಾ ಸೊ ಇದು ನೋಡಿ ಎನಿ ಸೊಲ್ಯೂಷನ್ ಆಫ್ ದಿಸ್ ಬೌಂಡ್ರಿ ವ್ಯಾಲ್ಯೂ ಪ್ರಾಬ್ಲಮ್ ಇಸ್ ಆಫ್ ದ ಫಾರ್ಮ್ ಇದು ಗೊತ್ತಾಯ್ತಲ್ವಾ ಇದು ನಿಮಗೆ ಯಾವ್ದು ಬರುತ್ತೆ ಹೇಳಿ ಹಂಗಾರೆ ಇವಾಗ ಫಸ್ಟ್ ಆಪ್ಷನ್ 1 ಬರ್ತಿದೆ ಸೊ ಆಪ್ಷನ್ 1 ಬರ್ತಿದೆ ಓಕೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಫಾರ್ ಕ್ವಶನ್ಸ್ ನಂಬರ್ 15 and 16 ಕನ್ಸಿಡರ್ ದ ಬೌಂಡ್ರಿ ವ್ಯಾಲ್ಯೂ ಪ್ರಾಬ್ಲಮ್ ಅಂತ ಕೊಟ್ಟಿದ್ದಾರೆ ಅಲ್ವಾ ಓಕೆ ಈ ತರ ಎಲ್ಲ ಕಂಡೀಷನ್ಸ್ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಎರಡು ಕ್ವಶನ್ ಮರ್ಜ್ ಮಾಡಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಓಕೆನಾ ಸೊ ಎರಡು ಕ್ವಶನ್ ಏನ್ ಮಾಡಿದ್ದಾರೆ ಹೇಳಿ ಸೊ ಮರ್ಜ್ ಮಾಡಿ ಕೊಟ್ಟಿದ್ದಾರೆ ಈ ಕಂಡೀಷನ್ಸ್ ಎಲ್ಲ ಹೇಳಿ ನನಗೆ ಈ ಕಂಡೀಷನ್ಸ್ ಇದೆ ನೋಡಿ ಹೇಳ್ಬಿಡಿ ಅದು ಏನ್ ಕೊಟ್ಟಿದ್ದಾರೆ ಇಲ್ಲಿ u of x, 0 equal to u of x, pi 0, equal to u of 0, y equal to 0 ಕೊಟ್ಟಿದ್ದಾರೆ ಅಲ್ಲಿ u ಮಿಸ್ ಆಗಿದೆ ಆಕ್ಚುಲಿ u ಓಕೆನಾ ಓಕೆ ಇವಾಗ ಏನಾಯ್ತು ಹಂಗಾರೆ ಇದು ಇಲ್ಲಿ ನೋಡಿ ಪೈ ಇದೆ 0 ಇದೆ 0 ಇದೆ ಇನ್ ಯಾವ್ದು ಉಳ್ಕೊಳ್ಳೋದು ಹಂಗಾದ್ರೆ ಈಗ ಡ್ರಾ ಮಾಡಿ ನೀವು ಇಲ್ಲಿ ಡ್ರಾ ಮಾಡೋದು ಏನ್ ಬರುತ್ತಿದ್ದು ಇಲ್ಲಿ 0 to ಪೈ ಇದೆ ಅಂದ್ರೆ x = 0 ಲೈನ್ ಇದೆ ನೆಕ್ಸ್ಟ್ x = ಪೈ ಲೈನ್ ಇದೆ ನೆಕ್ಸ್ಟ್ y = 0 ಲೈನ್ ಇದೆ y = ಪೈ ಲೈನ್ ಇದೆ ಸೊ y = 0 ಇದು ನೆಕ್ಸ್ಟ್ ಇದು y = ಪೈ ಓಕೆನಾ ಈಗ x, 0 ಅಂದ್ರೆ ಯಾವ್ದಾಗುತ್ತೆ ಇವಾಗ ಅಂದ್ರೆ y 0 ಅಂದ್ರೆ ಇದಾಗ್ತಿದೆ ಇದು 0 ತಗೊಂಡಿದೀವಿ ನೆಕ್ಸ್ಟ್ x, ಪೈ ಅಂದ್ರೆ ಇಲ್ಲಿದೆ ನೋಡಿ ಇದು 0 ಸಾರಿ y ಪೈ ತಗೊಂಡಿದಾರಲ್ವಾ ಅಂದ್ರೆ ಇದು 0 ಆಗ್ತಿದೆ ನೆಕ್ಸ್ಟ್ ಇಲ್ಲಿ ಯಾವ್ದು ಪೈ ತಗೊಂಡಿದ್ದಾರೆ ನೋಡಿ 0 ತಗೊಂಡಿದ್ದಾರೆ x = 0 ತಗೊಂಡಿದ್ದಾರೆ ಇದು 0 ಆಯ್ತು ಅಂದ್ರೆ ಇವಾಗ ಇದೇ ಕೊಟ್ಟಿರೋದು ಅವರು ಅಂದ್ರೆ u of pi, y equal ಏನಾಗ್ಬಿಡುತ್ತೆ ಹೇಳಿ f of y ಆಗುತ್ತೆ ಓಕೆನಾ ಅದನ್ನ ಕೊಟ್ಟಿಲ್ಲ ನೀವು ಬರ್ಕೋಬೇಕದು u of pi, y equal to f of y ಓಕೆನಾ ಓಕೆ ಇವಾಗ ಇಲ್ಲಿ ಏನ್ ಕೊಟ್ಟಿದ್ದಾರೆ ಕ್ವಶನ್ ಅಂದ್ರೆ ಸೊ ಇನ್ನೊಂದು ಅಡಿಷನಲ್ ಬೌಂಡ್ರಿ ಕಂಡೀಷನ್ಸ್ ಕೊಟ್ಟಿದ್ದಾರೆ dou u by dou x of pi of y equal to sin y ಕೊಟ್ಟಿದ್ದಾರೆ ಓಕೆನಾ ಸೊ ದೆನ್ ಏನ್ ಮಾಡ್ಬೇಕು ನಾವು u of x, pi by 2 ಮಾಡ್ಬೇಕು ಓಕೆನಾ ಇವಾಗ ಸೊಲ್ಯೂಷನ್ ಯಾವ ಫಾರ್ಮಲ್ ಬಂದಿದೆ ಅಂತ ಗೊತ್ತಾಗ್ಬಿಡುತ್ತೆ ನಿಮ್ಗೆ u of x, y equal to ಯಾವ ಫಾರ್ಮಲ್ ಬಂದಿದೆ ಸೊಲ್ಯೂಷನ್ ಹೇಳಿ ಸಮೇಷನ್ n equal to 1 to ಫಸ್ಟ್ ಆಪ್ಷನ್ ಹೇಳಿ ಅದು ಏನಿದೆ an sin ny ಫಸ್ಟ್ ny ಹೇಳಿ ಅದಾದ್ರೆ ಹೈಪರ್ಬೋಲಿಕ್ ಹೇಳಿ ಸೈನ್ ಹೈಪರ್ಬೋಲಿಕ್ nx ಇದು ಬಂದಿದೆ ಅಲ್ವಾ ಫಸ್ಟ್ ಆಪ್ಷನ್ ಅಥವಾ ಫಸ್ಟ್ ಆಪ್ಷನ್ ಯಾವ ತರ ಬಂತು ಅಂತ ಹೇಳ್ಬೇಕಾ ಬೇಡ ಸರ್ ಗೊತ್ತಾಗತ್ತಲ್ವಾ ಇವಾಗ ಇಲ್ಲಿ ನೋಡಿ u of x, 0 ಇದೆ ಅಲ್ವಾ ಇದನ್ನ ಕೊಟ್ಬಿಡಿ ಇಲ್ಲಿ u of x, 0 ಕೊಟ್ರೆ ಏನಾಗುತ್ತೆ ನೋಡಿ ಅದೇನ್ ಕೊಡೋ ಅವಶ್ಯಕತೆ ಇಲ್ಲ ಆಕ್ಚುಲಿ ಕೊಟ್ಬಿಟ್ಟೆ ನಾವ್ ಇಲ್ಲಿ ಬಂದಿರ್ತೀವಿ ಅಲ್ವಾ ಇದು ಈ ಸೊಲ್ಯೂಷನ್ಗೆ ಹೌದಲ್ವಾ ಇವಾಗ ಏನ್ ಮಾಡ್ತೀರಾ ಅಂದ್ರೆ ಇವಾಗ ಇನ್ನೊಂದು ಬೌಂಡ್ರಿ ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನೋಡಿ ಏನ್ ಕೊಟ್ಟಿದ್ದಾರೆ ನೋಡಿ x, pi = sin y ಅದನ್ನ ಮಾಡಿ ಅಷ್ಟೇ ಇವಾಗ ಇದನ್ನ ಏನ್ ಮಾಡ್ತೀರಾ ಅಂದ್ರೆ ಪಾರ್ಷಿಯಲಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ ಏನ್ ಸಿಗುತ್ತೆ ನಿಮಗೆ dou u by dou x of x, y equal to summation ಹಂಗೆ ಇರುತ್ತೆ
n equal to 1 to infinity. ಇಲ್ಲೇನಾಗುತ್ತೆ ಹೇಳಿ, an an sin ny ಕಾನ್ಸ್ಟೆಂಟ್ ಇಂಟು ಇಲ್ಲಿ ಸೈನ್ ಇರೋ ಹೈಪರ್ಬೋಲಿಕ್ ಏನಾಗುತ್ತೆ, ಕಾಸ್ ಹೈಪರ್ಬೋಲಿಕ್ nx ಆಗುತ್ತೆ. an ಜೊತೆಗೆ ಏನ್ ಬಂದ್ಬಿಡುತ್ತೆ, ಕಾನ್ಸ್ಟೆಂಟ್ n ಬರುತ್ತೆ. ಇದನ್ನ ಇಲ್ಲಿ ಬರ್ಕೊಂಡ್ಬಿಡಿ ನೀವು, ಕೋಎಫಿಷಿಯಂಟ್ ಅಲ್ವಾ. yes sir ಇವಾಗ ಏನ್ ಕೊಟ್ಟಿದ್ದಾರೆ, ux ಆಫ್ ಪೈ ವೈ ಮಾಡಿ ಅಂತ. ಅಂದ್ರೆ ಇವಾಗ ಇಲ್ಲಿ ಇವಾಗ ಏನಾಗ್ಬಿಡುತ್ತೆ, ಸೈನ್ ವೈ ಆಗುತ್ತೆ. ಡೈರೆಕ್ಟ್ ಆಗಿ ಕೊಡ್ತೀನಿ ನಾನು ಇಲ್ಲಿ. ಎಕ್ಸ್ ಗೆ ಏನ್ ಕೊಡ್ತೀನಿ ನೋಡಿ, ಪೈ ಕೊಡ್ತೀನಿ. ಕೊಡ್ಬೋದಲ್ವಾ. Yes, sir. sin y equal to summation n equal to 1 to infinity. So n an sin ny ಇಲ್ಲಿ ಏನಿದೆ ನೋಡಿ, ಕಾಸ್ ಹೈಪರ್ಬೋಲಿಕ್ n ಪೈ. ಕರೆಕ್ಟ್ ಅಲ್ವಾ. ಎಕ್ಸ್ ಅಂದ್ರೆ ಪೈ ತಗೊಂಡಿದೀವಿ ಅಲ್ವಾ. ಇವಾಗ ಇಲ್ಲಿ ನೋಡಿ ಕೋಎಫಿಷಿಯಂಟ್ ಏನಾಗುತ್ತೆ ನೋಡಿ, ಇದು n ಇಂಟು an ಈಕ್ವಲ್ ಟು n ಇಂಟು an ಇಂಟು ಇದು ಕೂಡ ಕಾನ್ಸ್ಟೆಂಟ್ ಅಲ್ವಾ ಇವಾಗ, ಕಾಸ್ ಹೈಪರ್ಬೋಲಿಕ್ n ಪೈ. ಅದನ್ನು ತಗೊಳ್ಳಿ, ಕಾಸ್ ಹೈಪರ್ಬೋಲಿಕ್ n ಪೈ ಈಕ್ವಲ್ ಟು ಇದು ಯಾವ ಸೀರೀಸ್, ಇದು ಸೈನ್ ny ಬರ್ತಿದ್ರೆ ಯಾವ ಸೀರೀಸ್ ಹೇಳಿ, ಸೈನ್ ಫೋರಿಯರ್ ಸೀರೀಸ್ ಅಲ್ವಾ. ಇವಾಗ ಈಕ್ವಲ್ ಟು 2 ಬೈ, ಇಲ್ಲಿ ನೋಡಿ ನಾವು ಮಾತಾಡ್ತಿರೋದು y ಬಗ್ಗೆ. ಇವಾಗ ಸೈನ್ ny ಅಲ್ವಾ, y ಎಲ್ಲಿಂದ ಬೇರೆ ಆಗ್ತಿದೆ ನೋಡಿ, 0 to ಪೈ. ಅಂದ್ರೆ ಇವಾಗ ಏನ್ ಬರುತ್ತೆ ಡಿನಾಮಿನೇಟರ್ ಅಲ್ಲಿ, ಇವಾಗ ಇಲ್ಲಿ ಪೈ ಬರುತ್ತೆ. 0 to ಪೈ ಎಫ್ ಜಿ ಆಫ್ ವೈ. ಜಿ ಆಫ್ ವೈ ಏನ್ ಕೊಟ್ಬಿಟ್ಟಿದ್ದಾರೆ ನಾವು ಡೈರೆಕ್ಟ್ ಎನ್ ವೈ, ಸೈನ್ ಎನ್ ವೈ, ಸಾರಿ ಸೈನ್ ವೈ ಇಂಟು ಸೈನ್ ಎನ್ ವೈ. ಕರೆಕ್ಟ್ ಅಲ್ವಾ. ಸೈನ್ ಎನ್ ವೈ ಡಿ ವೈ. ಅರ್ಥ ಆಯ್ತಾ ನಮ್ಗೆ ಹೆಂಗ್ ಬರ್ಕೊಂಡೆ ಅಂತ. ನಮ್ಗೆ ಕೇಳಿಸ್ತಾ ಇಲ್ವಾ. ಕೇಳಿಸ್ತಿದೆ ಸರ್. ಅರ್ಥ ಆಗ್ತಿದೆ ತಾನೆ ಸರ್. ಅದು ಜಿ ಆಫ್ ಎಕ್ಸ್ ಸೈನ್ ವೈ ಅಂದ್ರೆ ಇದು ಡಿಫ್ರೆನ್ಶಿಯೇಟ್ ತಗೋತೀವಲ್ಲ ಅದಲ್ವಾ ಸರ್. ಹೌದು, ಇಲ್ಲಿದೆ ನೋಡಿ ಸೈನ್ ವೈ, ಅದಕ್ಕೆ ತಗೊಂಡೆ ಇಲ್ಲಿ. ಓಕೆ ಸರ್. ಇಲ್ಲಿ ತಗೊಂಡಿದ್ದೆ ನೋಡಿ, ಎಕ್ಸ್ ಇಕ್ವಲ್ ಟು ಪೈ ತಗೊಂಡೆ ನಾನು, ಯು ಎಕ್ಸ್ ಆಫ್ ಪೈ ವೈ ಅಲ್ವಾ, ಸೈನ್ ವೈ. ಅದಕ್ಕೆ ಇಲ್ಲಿ ನೋಡಿ ಎಕ್ಸ್ ಬದಲಿ ಪೈ ಬಂದಿದೆ ನೋಡಿ ಅಲ್ವಾ. ಇಲ್ಲಿ ಯಾಕೆ ತಗೊಂಡೆ ಪೈ ಅಂತ ಗೊತ್ತಾಯ್ತಾ. ಅದು ಗೊತ್ತಾಯ್ತು ಸರ್. ಓಕೆ, ಈ ತರ ಮಾಡಿ. ಇವಾಗ ಏನಂದ್ರೆ ನೋಡಿ, ಇಲ್ಲಿ ಒಂದು ರಿಸಲ್ಟ್ ಇದೆ ನೋಡಿ, ಏನಂದ್ರೆ 0 to ಪೈ, ಓಕೆನಾ, 0 to ಪೈ ಸೈನ್ ಎಕ್ಸ್ ಇಂಟು ಸೈನ್ ಎಮ್ ಎಕ್ಸ್ ಇರುತ್ತೆ ಅನ್ಕೊಳ್ಳಿ. ಅಥವಾ ಒಂದು ಕೆಲಸ ಮಾಡಿ, ಸೈನ್ ಎಮ್ ಎಕ್ಸ್ ಇಂಟು ಸೈನ್ ಎನ್ ಎಕ್ಸ್ ತಗೊಳ್ಳಿ, ಓಕೆನಾ. ಸೈನ್ ಎಮ್ ಎಕ್ಸ್ ಸೈನ್ ಎನ್ ಎಕ್ಸ್ ಈಕ್ವಲ್ ಟು ಡಿ ಎಕ್ಸ್ ಇರುತ್ತೆ ಅನ್ಕೊಳ್ಳಿ. ಈಕ್ವಲ್ ಟು ನೋಡಿ 0 ಆಗುತ್ತೆ ಯಾವಾಗ ಅಂದ್ರೆ, ಸೊ ಇಫ್ ಎಮ್ ನಾಟ್ ಈಕ್ವಲ್ ಟು ಎನ್, ಓಕೆನಾ. ಸೊ ಪೈ ಬೈ 2 ಆಗುತ್ತೆ ಯಾವಾಗ, ಇಫ್ ಎಮ್ ಈಕ್ವಲ್ ಟು ಎನ್ ತಗೊಂಡಾಗ. ಇದು ರಿಸಲ್ಟ್, ಇದು ಗೊತ್ತಿರ್ಬೇಕು, ಓಕೆನಾ. ನಿಮಗೆ ಏನಾದ್ರು ಡೌಟ್ ಇದ್ರೆ ಬೇಕಿದ್ರೆ ಇಲ್ಲಿ ತಗೊಳ್ಳಿ, ಎಮ್ ಈಕ್ವಲ್ ಟು 1 ಎನ್ ಈಕ್ವಲ್ ಟು ಎನ್ 1 ತಗೊಳ್ಳಿ. ಯಾವಾಗ ಏನಾಗುತ್ತೆ 0 to ಪೈ ಸೈನ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್, 0 to ಪೈ ಸೈನ್ ಸ್ಕ್ವಯರ್ ಏನು ತಗೊಳ್ತೀರಾ, 1/2 ಇಂಟು 1 ಮೈನಸ್ ಕಾಸ್ 2x ತಗೊಳ್ತೀರಾ ಇಂಟು ಡಿ ಎಕ್ಸ್. ಇವಾಗ ಇದು ಮಾಡ್ತೀರಾ, 1/2 ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ ಎಕ್ಸ್ ಆಗುತ್ತೆ, ಮೈನಸ್ ಇಂಟಿಗ್ರೇಷನ್ ಆಫ್ ಕಾಸ್ ಏನಾಗುತ್ತೆ ಸೈನ್ 2x ಡಿವೈಡೆಡ್ ಬೈ 2, 0 to ಪೈ. ಇವಾಗ ಏನಾಗುತ್ತೆ ನೋಡಿ, 1/2 ಇಂಟು ಇಲ್ಲಿ ಏನಾಗುತ್ತೆ ಪೈ ಆಗುತ್ತೆ. ಇದು 0 ಆಗ್ಬಿಡುತ್ತಲ್ವಾ ಪೈ ಕೊಟ್ರೆ. ನೆಕ್ಸ್ಟ್ 0 ಕೊಟ್ರೆ 0 ಮೈನಸ್ 0, ಸೊ ಇದೇನ್ ಬರ್ತಿದೆ ನೋಡಿ, ಪೈ ಬೈ 2 ಬರ್ತಿದೆ. ಅರ್ಥ ಆಯ್ತಾ. ಓಕೆ, ಈ ತರ ಇದೆ. ಇವಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಇಲ್ಲಿ ಏನಿದೆ ನೋಡಿ, ಸೈನ್ 1y ಇದೆ ಅಲ್ವಾ. ಅಂದ್ರೆ ಇವಾಗ ಇದು ಏನಾಗ್ಬಿಡುತ್ತೆ ಅಂದ್ರೆ ಇಂಟಿಗ್ರೇಷನ್ n ನಾಟ್ ಈಕ್ವಲ್ ಟು 1 ತಗೊಂಡ್ಬಿಟ್ರೆ 0 ಆಗ್ತಾ ಹೋಗುತ್ತೆ ಬೈ ದಿಸ್ ರಿಸಲ್ಟ್ ಅಲ್ವಾ. ಬಟ್ n ಈಕ್ವಲ್ ಟು 1 ತಗೊಂಡಾಗ ನಮ್ಗೆ ಏನ್ ಬರುತ್ತೆ ಹೇಳಿ, ಪೈ ಬೈ 2 ಬರುತ್ತೆ. ಸೊ ಅದಕ್ಕೆ ಇಲ್ಲಿ ಏನ್ ಮಾಡ್ತೀರಿ ಅಂದ್ರೆ, n ಗೆ 1 ನಿಮಗೆ ಸಿಗೋದು, ಮಿಕ್ಕಿದೆಲ್ಲ 0 ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಹೇಳಿ, n1 a1 ಕಾಸ್ ಹೈಪರ್ಬೋಲಿಕ್ n ಬದಲಿ 1 ಇಂಟು ಪೈ ಈಕ್ವಲ್ ಟು 2 ಬೈ ಪೈ ಇಂಟಿಗ್ರೇಷನ್, ಸಾರಿ ನಾನು ಡೈರೆಕ್ಟ್ ತಗೊಂಡ್ಬಿಡ್ತೀನಿ, 2 ಬೈ ತಗೊಳ್ಳಿ. ಇವಾಗ n ಈಕ್ವಲ್ ಟು 1 ತಗೊಂಡಾಗ ಇಂಟಿಗ್ರೇಷನ್ ಏನಾಗ್ಬಿಡುತ್ತೆ ಹೇಳಿ, ವ್ಯಾಲ್ಯೂ ಪೈ ಬೈ 2 ಆಗುತ್ತೆ. ಸೊ ಇವಾಗ 2 ಗೆಟ್ ಕ್ಯಾನ್ಸಲ್, ಪೈ ಗೆಟ್ ಕ್ಯಾನ್ಸಲ್, ಏನ್ ಬರ್ತಿದೆ 1 ಬರ್ತಿದೆ. ಇವಾಗ ಏನಾಗ್ಬಿಡುತ್ತೆ ಹಂಗಾರೆ, a1 ಈಕ್ವಲ್ ಟು 1 ಬೈ ಕಾಸ್ ಹೈಪರ್ಬೋಲಿಕ್ ಪೈ ಬರ್ತಿದೆ. ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಅಂದ್ರೆ ಫಾರ್ಮುಲಾ ನಿಮ್ಗೆ ಗೊತ್ತಿದೆ, ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಬೈ 2. ಕಾಸ್ ಹೈಪರ್ಬೋಲಿಕ್ 1 ಏನಾಗ್ಬಿಡುತ್ತೆ, ಇ ಪವರ್ 1 ಇ ಪವರ್ ಮೈನಸ್ 1 ಬೈ 2 ಅಲ್ವಾ. ಈ ತರ ತಗೊಂಡಿರಿ. ಇಲ್ಲಿ ಆಕ್ಚುಲಿ ಪೈ ಇದೆ, ಪೈ ತಗೊಂಡ್ರೆ ಏನಾಗುತ್ತೆ ಹಂಗಾರೆ, ಇವಾಗ ಇಲ್ಲಿ ಪೈ ತಗೊಂಡ್ರೆ ಇ ಪವರ್ ಪೈ ಪ್ಲಸ್ ಇ ಪವರ್ ಮೈನಸ್ ಪೈ ಬೈ 2 ಆಗ್ತಿದೆ ಅಲ್ವಾ. ಇವಾಗ ಇಲ್ಲಿ ರೆಸಿಪ್ರೋಕಲ್ ತಗೊಂಡ್ಬಿಟ್ರೆ 2 ಬೈ ಇ ಪವರ್ ಪೈ ಪ್ಲಸ್ ಇ ಪವರ್ ಮೈನಸ್ ಪೈ ಬರ್ತಿದೆ
ನೋಡಿ A1 ಮಾತ್ರ ಸಿಗ್ತಿದೆ ಕೋಎಫಿಷಿಯಂಟ್. ಹಾಗಾಗಿ ನೀವು ಏನ್ ಮಾಡ್ತೀರಾ ಅಂದ್ರೆ ಸೊಲ್ಯೂಷನ್ ಇದೆ ನೋಡಿ, ಸೊಲ್ಯೂಷನ್ ಇಲ್ಲಿ ಬಂದಿದೆ ಅಲ್ವಾ, ಈ ಸೊಲ್ಯೂಷನ್ಗೆ A1 ಗೆ ಮಾತ್ರ ಕೊಟ್ಬಿಟ್ಟು ಇನ್ ಮಿಕ್ಕಿದಕ್ಕೆಲ್ಲ 0 ಆಗ್ಬಿಡುತ್ತೆ. ಯಾವಾಗ ಈ ಬೌಂಡ್ರಿ ಕಂಡೀಷನ್ ಅಲ್ಲಿ ಯೂಸ್ ಮಾಡಿದಾಗ ಅವಾಗ ಸೊಲ್ಯೂಷನ್ ಏನಾಗ್ಬಿಡುತ್ತೆ ಹೇಳಿ? ಸೊಲ್ಯೂಷನ್ ಏನ್ ಸಿಕ್ಬಿಡುತ್ತೆ ಹಂಗಾರೆ? u of x, y equal to A1 ಹೇಳಿ ಸೈನ್ n ಏನಾಗುತ್ತೆ ಹೇಳಿ? 1 ಆಗ್ಬಿಡುತ್ತೆ. ಅವಾಗ y ಆಗುತ್ತೆ. ಸೈನ್ ಹೈಪರ್ಬೋಲಿಕ್ ಇಲ್ಲಿ ಏನಾಗುತ್ತೆ ಹೇಳಿ? nx 1x x ಆಗುತ್ತೆ. ಸೈನ್ ಹೈಪರ್ಬೋಲಿಕ್ x ಕರೆಕ್ಟ್ ಅಲ್ವಾ? ಇಷ್ಟೇ ಅಲ್ವಾ ಇದು? ಸ್ಟಾಪ್ ಮಾಡಿ. A2 A3 ಅವೆಲ್ಲ 0 ಆಗ್ಬಿಡುತ್ತೆ ಇವಾಗ. ಬಟ್ A1 ಅಂದ್ರೆ ಬಂದಿದೆ, ಏನ್ ಬಂದಿದೆ ನೋಡಿ? A1 ಅಂದ್ರೆ 2 by e power pi plus e power minus pi. 2 by e power pi plus e power minus pi ಬಂದಿದೆ ಇಂಟು ಇಲ್ಲಿ ಸೈನ್ y ಸೈನ್ ಹೈಪರ್ಬೋಲಿಕ್ x ಬಂದಿದೆ. ಕೊನೆಗೆ ಅವ್ರು ಏನ್ ಕೇಳಿದಾರೆ ಅಂದ್ರೆ ಕ್ವಶನ್ u of x, pi by 2 ಏನಾಗುತ್ತೆ ಕೊಟ್ಟಿದ್ದಾರೆ. u of x, pi by 2 ಇವಾಗ ಇಲ್ಲಿ ಏನಾಗ್ಬಿಡುತ್ತೆ ನೋಡಿ? u of x, pi by 2 equal to 2 by e power pi plus e power minus pi into sin pi by 2 sin hyperbolic x. ಸೊ ಇವಾಗ ಇಲ್ಲಿ sin pi by 2 ಏನಾಗ್ಬಿಡುತ್ತೆ ಹೇಳಿ? 1 ಆಗುತ್ತೆ. ಸೊ 2 ಇಂಟು sin hyperbolic x ಏನ್ ಬರಿಬೋದು ನಾನು? e power x ಮೈನಸ್ e power minus x ಬರಿಬೋದು ಅಲ್ವಾ? ಡಿವೈಡೆಡ್ ಬೈ 2 ಅಲ್ವಾ? ಡಿವೈಡೆಡ್ ಬೈ ಇಲ್ಲಿ ಏನೋ ಮಿಸ್ಟೇಕ್ ಇಲ್ಲ, ಕರೆಕ್ಟ್ ಇದೆ. e power pi plus e power minus pi. ಮೈನಸ್ ಪೈ. ಇವಾಗ ಏನಾಗ್ಬಿಡುತ್ತೆ? 2 to get ಕ್ಯಾನ್ಸಲ್. e power x minus e power minus x divided by e power pi plus e power minus pi is the answer. ಯಾವ ಆಪ್ಷನ್ ಇದೆ ನೋಡಿ? ಮಿಸ್ಟೇಕ್ ಮಾಡೋಣ ಕ್ಯಾಲ್ಕುಲೇಷನ್. ಪೈ ಬಂದಿದೆ ಸರ್ ಎಕ್ಸ್ಟ್ರಾ. ಒಂದು ಸೆಕೆಂಡ್ ಇರಿ, ಅದು ಪೈ ಮಲ್ಟಿಪ್ಲಿಕೇಶನ್ ಪೈ ಇದೆ ಅಲ್ವಾ? ಎಸ್ ಸರ್. ಸೆಕೆಂಡ್ ಪೈ ಎಲ್ಲಿ ಬರುತ್ತೆ? ಓಕೆ, ಇದನ್ನ ನಾನು ಡಿಫ್ರೆನ್ಶಿಯೇಟ್ ಮಾಡೋದಲ್ವಾ? ಇದು ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಇಲ್ಲಿ ಬಿಟ್ಬಿಟ್ಟಿದ್ದೀನಿ ನೋಡಿ. ಇಲ್ಲ, ಕಾಸ್ ಹೈಪರ್ಬೋಲಿಕ್ nx ಪೈ ಕೊಟ್ಟಿದ್ದೀನಿ, ಇವಾಗ ಪೈ ಬಂತು. ಕಾಸ್ ಹೈಪರ್ಬೋಲಿಕ್ n ಪೈ. ನೆಕ್ಸ್ಟ್ ಏನಿದೆ ನೋಡಿ? ಆಫ್ ಇದಿದೆ. ಓಕೆ, ಮತ್ತೊಬ್ಬ ಯಾವ್ದಾದ್ರು ಬೇರೆ ಇದಿದ್ರೆ ನೋಡಿ, ಬೇರೆ ಯಾವ್ದಾದ್ರು ನೋಟ್ಸ್ ಇದ್ರೆ ಈ ಕ್ವಶನ್ ಇದ್ರೆ ನೋಡಿ. ಇಲ್ಲಿ ಮೋಸ್ಟ್ಲಿ ಇಲ್ಲ ಅನ್ಸುತ್ತೆ. ಟೂ ಬೈ ಪೈ is pi by 2 it cancel. ಓಕೆ, ಅದನ್ನ ಕನ್ಫರ್ಮ್ ಮಾಡಿ ಆಮೇಲೆ ಹೇಳ ನಿಮ್ಗೆ ಕ್ವಶನ್ ನೋಡಿ. ಮೋಸ್ಟ್ಲಿ ಅದೇ ಆಪ್ಷನ್ ಸಿ ಕರೆಕ್ಟ್ ಇದೆ. ಓಕೆನಾ? ಓಕೆ ಸರ್. ಮೋಸ್ಟ್ಲಿ ಪೈ ಇಲ್ಲ ಅಲ್ಲಿ. ಸೊ ಆಪ್ಷನ್ 3 ಕರೆಕ್ಟ್ ಇದೆ. ಇನ್ನು ನಾನು ನೋಡ್ಬಿಟ್ಟು ಹೇಳ್ತೀನಿ. ಓಕೆನಾ ಮ್ಯಾಮ್? ಓಕೆ ಸರ್. ಇದು ಹೇಳಿ ನೋಡೋಣ ಏನ್ ಬರುತ್ತೆ. ಯಾವ ಈಕ್ವೇಶನ್ ಕೊಟ್ಟಿದ್ದಾರೆ? ವೇವ್ ಈಕ್ವೇಶನ್. ವೇವ್ ಈಕ್ವೇಶನ್ ಹೋಮೋಜಿನಿಯಸ್ ನಾನ್ ಹೋಮೋಜಿನಿಯಸ್? ಹೋಮೋಜಿನಿಯಸ್. ಸೊ ನೋಡಿ, ಇಲ್ಲಿ 1 ಕೊಟ್ಟಿದ್ದಾರೆ, ನಾನ್ ಹೋಮೋಜಿನಿಯಸ್ ತಗೋಬೇಕು. ಅರ್ಥ ಆಯ್ತಾ? ಸೊ 1 ಕೊಟ್ಟಿರೋದ್ರಿಂದ ಸೊ ನಾನ್ ಹೋಮೋಜಿನಿಯಸ್. ಸೊ ಅದು ಕ್ಲಾಸಿಫಿಕೇಶನ್. ಓಕೆನಾ ಮ್ಯಾಮ್? ಓಕೆ ಸರ್. ಸೊ ಈಗ 1 ಬಂದಿರೋದ್ರಿಂದ ನಾನ್ ಹೋಮೋಜಿನಿಯಸ್ ಆಯ್ತು. ಈಗ ನಾನ್ ಹೋಮೋಜಿನಿಯಸ್ ಬಂದಿರೋದಕ್ಕೆ ನೋಡಿ ಯಾವ ಸೊಲ್ಯೂಷನ್ ಯಾವ ಫಾರ್ಮಲ್ಲಿ ಬರುತ್ತೆ ಅಂದ್ರೆ, ಫಸ್ಟ್ ಹೋಮೋಜಿನಿಯಸ್ ಏನ್ ಬರುತ್ತೆ ಹೇಳ್ಬಿಡಿ. ಹೋಮೋಜಿನಿಯಸ್ ವಿತ್ ಇನ್ಫೈನೈಟ್ ಲೆಂತ್ ಏನ್ ಬರುತ್ತೆ? u of x, t equal to 1/2 f of x ct plus f of x plus ct plus 1/2c x minus ct to x plus ct g of theta d theta. ಕರೆಕ್ಟ್ ಅಲ್ವಾ? ಇದು ಈಕ್ವಲ್ ಟು 0 ಇದ್ದಾಗ ಇಷ್ಟು ಬರುತ್ತೆ. ಬಟ್ ಇಲ್ಲಿ 1 ಕೊಟ್ಟಿದ್ದಾರೆ ನೋಡಿ ಎಕ್ಸ್ಟ್ರಾ, ಅದನ್ನ ಏನ್ ತಗೋಬೇಕಂದ್ರೆ f of x, t ತಗೋಬೇಕು. ಈಕ್ವಲ್ ಏನ್ ಕೊಟ್ಟಿದ್ದಾರೆ ಹೇಳಿ? 1 ಕೊಟ್ಟಿದ್ದಾರೆ. ಓಕೆನಾ? ಸೊ ಹಾಗಾಗಿ ನಾನ್ ಹೋಮೋಜಿನಿಯಸ್. ಸೊ ನಾನ್ ಹೋಮೋಜಿನಿಯಸ್ ಆಗ್ತಿರೋದ್ರಿಂದ ಮತ್ತೆ ಆಡ್ ಆಗುತ್ತೆ ಪ್ಲಸ್ 1/2c. ನೋಡಿ 1/2c ಸೇಮ್ 1 ಎಲ್ಲ ಪ್ಲಸ್ ಬರುತ್ತೆ. ಓಕೆನಾ? ಇವಾಗ 2 ಇಂಟಿಗ್ರೇಷನ್ ಬರುತ್ತೆ. ಯಾಕೆ ಡಬಲ್ ಇಂಟಿಗ್ರೇಷನ್ ಅಂದ್ರೆ f of x, t 2 ವೇರಿಯಬಲ್ ಇದೆ, ಅದಕ್ಕೆ ಡಬಲ್ ಇಂಟಿಗ್ರೇಷನ್. ಓಕೆನಾ? ಡಬಲ್ ಇಂಟಿಗ್ರೇಷನ್ f of x ಬದಿ ನೀವು ತಗೋಬೇಕು ವೇರಿಯಬಲ್, t ಬದಲಿ ಟೋ ತಗೊಳ್ಳಿ. ಸೊ 2 ವೇರಿಯಬಲ್ ಏನಿದೆ ನೋಡಿ, ಸೊ ಡೋ ನ್ಯೂ ಡೋ ಟಿ ಇದೆ. ಓಕೆ, ಈ ತರ ತಗೋಬೇಕು. ಇವಾಗ ಸೊ ಡೆಫಿನೆಟ್ ಇಂಟಿಗ್ರಲ್ ನೀವು. ಸೊ ಇಲ್ಲಿ ನೋಡಿ ಇಂಟಿಗ್ರೇಷನ್ ಫಸ್ಟ್ ನ್ಯೂ ಲಿಮಿಟ್ಸ್ ಏನ್ ಬರುತ್ತೆ ಅಂತಂದ್ರೆ ಈಕ್ವಲ್ ಟು
ಸಿ, ಇಲ್ಲಿ ಏನಿದೆ ನೋಡಿ ಎಕ್ಸ್ ಇದೆ ಅಲ್ವಾ, ಫಸ್ಟ್ ಎಕ್ಸ್ ಮೈನಸ್ ಸಿ. ಟಿ ಅಲ್ಲಿ ನಾವು ನಿನ್ನೆ ಹೇಳಿದೆ ನಿಮಗೆ ಟಿ ಮೈನಸ್ ಟೋ ತಗೋಬೇಕು. ಅವಾಗ ಇಲ್ಲಿ ಏನಾಗುತ್ತೆ ಟಿ ಮೈನಸ್ ಟೋ. ನೆಕ್ಸ್ಟ್ ಇಲ್ಲಿ ಸೇಮ್ ಇದೆ ಮೈನಸ್ ಎಕ್ಸ್ ಸಿ ಪ್ಲಸ್ ಸಿ, ಟಿ ಬದಲಿ ಟಿ ಮೈನಸ್ ಟೋ. ಓಕೆನಾ, ಇಲ್ಲಿ ಟೋ ಲಿಮಿಟ್ಸ್ ಬರುತ್ತೆ ಇನ್ನೊಂದು ಇಂಟಿಗ್ರೇಷನ್ಗೆ 0 to ಟಿ ತಗೋಬೇಕು. ಇದು ಫಾರ್ಮುಲಾ. ಓಕೆನಾ, ಈಸಿ ಇದೆ, ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಓಕೆ, ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಕೊಟ್ಟಿದಾರಲ್ವ, ಇದೇನಿದು ಎಫ್ ಆಫ್ ಎಕ್ಸ್. ಈ ಕಂಡೀಷನ್ ಏನಿದೆ ನೋಡಿ, ಇದು ಜಿ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ 0, ಜಿ ಆಫ್ ಎಕ್ಸ್ 0. ಹಾಗಾಗಿ ಇಲ್ಲಿ ಏನಾಗ್ಬಿಡುತ್ತೆ, ಎಫ್ ಆಫ್ ಎಕ್ಸ್ ಇರೋದೆಲ್ಲ ಇಲ್ಲಿ 0, ಇದು 0, ಜಿ ಆಫ್ ಥೀಟಾ ಇದು 0 ಇದೆ, ಇಂಟಿಗ್ರೇಷನ್ ಆಫ್ 0 ಆಗ್ಬಿಡುತ್ತೆ. ಇನ್ನೇನು ಉಳ್ಕೊಳುತ್ತೆ ಹಂಗಾರೆ ನಮ್ಗೆ, ಯು ಆಫ್ ಎಕ್ಸ್ ಕಾಮ ಟಿ ಅಂದ್ರೆ ಈ ಕಂಡೀಷನ್ ಅಲ್ಲಿ ಈ ಇಂಟಿಗ್ರೇಷನ್ ಮಾತ್ರ ಉಳ್ಕೊಳುತ್ತೆ 1/2. ಸಿ ಅಂದ್ರೆ ಏನಿದೆ ನೋಡಿ, ಇಲ್ಲಿರುತ್ತಲ್ವಾ ಸಿ ಸ್ಕ್ವೇರ್ 1 ಆಗ್ಬಿಡುತ್ತೆ. ಇಂಟಿಗ್ರೇಷನ್ 0 to ಟಿ, ಇಲ್ಲಿ ನೀವು ಈಕ್ವಲ್ ಟು ಸಿ ಮೈನಸ್ ಸಿ ಅಂದ್ರೆ ಸಾರಿ ಎಕ್ಸ್ ಮೈನಸ್ ಸಿ ಅಂದ್ರೆ 1, ಟಿ ಮೈನಸ್ ಟೋ ಟು ಎಕ್ಸ್ ಪ್ಲಸ್ ಟಿ ಮೈನಸ್ ಟೋ. ಎಫ್ ಆಫ್ ನ್ಯೂ ಕಾಮ ಟಿ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಕಾಮ ಟಿ ಅಂದ್ರೆ 1 ಇದೆ, ಎಫ್ ಆಫ್ ನ್ಯೂ ಕಾಮ ಟಿ ಇಸ್ ಆಲ್ಸೋ 1 ಅಲ್ವಾ, ಕಾನ್ಸ್ಟೆಂಟ್, ಚೇಂಜ್ ಆಗಲ್ಲ ಅದು. ಸೊ 1 ಬರುತ್ತೆ. ಇನ್ನೇನು ಉಳ್ಕೊಳ್ತಂಗಾರೆ ಡಿ ನ್ಯೂ ಡಿ ಟೋ. ಓಕೆ, ಡಿ ಟೋ ಉಳ್ಕೊಳ್ಳುತ್ತೆ. ಇವಾಗ ನಮಗೆ ಏನು ಕಂಡು ಹಿಡಿಬೇಕು ಅಂತ ಕೊಟ್ಟಿದ್ದಾರೆ 1/2 1/2. ಇಲ್ಲಿ ಕೊಟ್ಬಿಡಿ ಯು ಆಫ್ 1/2 1/2 ಈಕ್ವಲ್ ಟು 1/2 ಇಂಟಿಗ್ರೇಷನ್ 0 to. ಸೊ ಟಿ ಅಂದ್ರೆ 1/2 ಇದೆ, ಇಲ್ಲಿ 1/2, ಇಲ್ಲಿ ಇಂಟಿಗ್ರೇಷನ್. ಸೊ ಇಲ್ಲಿ ನೋಡಿ ಎಕ್ಸ್ ಅಂದ್ರೆ ಏನಿದೆ ನೋಡಿ 1/2 ಇದೆ. ಸಾಲ್ವ್ ಮಾಡ್ಬಿಡಿ ನೀವು. ಇಲ್ಲಿ 1/2 ಮೈನಸ್ ಟಿ ಅಂದ್ರೆ 1/2 ಪ್ಲಸ್ ಟೋ, ಗೆಟ್ ಕ್ಯಾನ್ಸಲ್. ಏನು ಉಳ್ಕೊಳ್ತು, ಟೋ ಮಾತ್ರ ಉಳ್ಕೊಳ್ತು, ಟೋ 2. ನೆಕ್ಸ್ಟ್ ಇಲ್ಲಿ ಕೊಡಿ ಎಕ್ಸ್ ಅಂದ್ರೆ ಏನಿದೆ ಹೇಳಿ 1/2 ಇದೆ, ಪ್ಲಸ್ ಟಿ ಏನಿದೆ 1/2 ಇದೆ. 1/2 ಪ್ಲಸ್ 1/2 1 ಮೈನಸ್ ಟೋ ಮೈನಸ್ 1/2 ಪ್ಲಸ್ 1/2 ಮ್ಯಾಮ್ 1 ಆಗುತ್ತಲ್ವಾ, ಮೈನಸ್ ಟೋ. ಇಲ್ಲೇನಿದೆ ನೋಡಿ, ಸೊ ಡೋ ನ್ಯೂ ಡೋ ಟಿ. ಫಸ್ಟ್ ನೋಡಿ ಇದನ್ನ ಇಂಟಿಗ್ರೇಟ್ ಸಾಲ್ವ್ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟ ಇಂಟಿಗ್ರೇಷನ್ ಇದು. ನೆಕ್ಸ್ಟ್ ಇದಕ್ಕೆ ಈ ಇಂಟಿಗ್ರೇಷನ್ ಸಾಲ್ವ್ ಮಾಡಬೇಕು. ಫಸ್ಟ್ ಡೋ ನ್ಯೂ ಇದೆ, ಇಂಟಿಗ್ರೇಷನ್ ಆಫ್ ಡೋ ನ್ಯೂ ಏನಾಗ್ಬಿಡುತ್ತೆ, ನ್ಯೂ ಆಗುತ್ತಲ್ವಾ. ಸೊ ನ್ಯೂ ಆಫ್ ಲಿಮಿಟ್ಸ್ ಏನಿದೆ ನೋಡಿ, ಟೋ ಟು 1 ಮೈನಸ್ ಟೋ ಇದೆ. ನೆಕ್ಸ್ಟ್ ಇಂಟಿಗ್ರೇಷನ್ ಇನ್ನೊಂದಿದೆ, ಏನಿದೆ 0 to 1/2. ಸೊ ದಿಸ್ ಇಸ್ ಯು ಆಫ್ ಏನು 1/2 1/2 ಈಕ್ವಲ್ ಟು ಇನ್ನೊಂದಿದೆ ಡಿ ಟೋ ಇದೆ 1/2 ಇದೆ 1/2. ಇವಾಗ ಏನಾಗುತ್ತೆ ನೋಡಿ 1/2 ಇಂಟಿಗ್ರೇಷನ್ 0 to 1/2. ಇಲ್ಲಿ ಫಸ್ಟ್ ಅಪ್ಪರ್ ಲಿಮಿಟ್ ಕೊಟ್ಟರೆ ಏನಾಗುತ್ತೆ, ನ್ಯೂಗೆ 1 ಮೈನಸ್ ಟೋ ಆಗುತ್ತೆ. ನೆಕ್ಸ್ಟ್ ಇದು ಕೊಟ್ಟರೆ ಏನಾಗುತ್ತೆ ಮೈನಸ್ ಟೋ. ಇವಾಗ ಡಿ ಟೋ. ಇವಾಗ 1/2 ಇಂಟಿಗ್ರೇಷನ್ 0 to 1/2. ಇವಾಗ ಏನಾಗುತ್ತೆ 1 ಮೈನಸ್ 2 ಟೈಮ್ಸ್ ಟೋ ಡಿ ಟೋ, ಕರೆಕ್ಟ್ ಅಲ್ವಾ. ಸೊ 1/2 ಇಲ್ಲಿ ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ ಟೋ ಮೈನಸ್ 2 ಕಾನ್ಸ್ಟೆಂಟ್ ಇಂಟಿಗ್ರೇಷನ್ ಆಫ್ ಟಿ, ಇಂಟಿಗ್ರೇಷನ್ ಆಫ್ ಟೋ ಸ್ಕ್ವೇರ್ ಬೈ 2 0 to 1/2. 2 to ಗೆಟ್ ಕ್ಯಾನ್ಸಲ್. ಇವಾಗ ಏನಾಗ್ತಿದೆ ನೋಡಿ 1/2. ಸೊ ಟೋ ಅಂದ್ರೆ ಫಸ್ಟ್ ಇಲ್ಲಿ ಕೊಟ್ಬಿಡಿ 1/2 ಇದೆ, 1/2 ಮೈನಸ್ ಇಲ್ಲಿ ಟೋ ಸ್ಕ್ವೇರ್ 1/4 ಆಗುತ್ತೆ. ನೆಕ್ಸ್ಟ್ 0 ಕೊಟ್ರೆ ಇಲ್ಲಿ 0 ಇಲ್ಲಿ 0, ಅದು ಬಿಟ್ಬಿಡಿ ಅಲ್ವಾ, ಇಷ್ಟು ಬರ್ತಿದೆ. ಇವಾಗ 1/2. ಸೊ 1/2 ಅಲ್ಲಿ ಮೈನಸ್ 1/4 ಹೋದ್ರೆ 1/4, ಕರೆಕ್ಟ್ ಅಲ್ವಾ. ಇವಾಗ ಏನಾಗುತ್ತೆ 1/4 ಇಂಟು 1/2 ಅಂದ್ರೆ 1/8. ಸೊ ಏನ್ ಬರ್ತಿದೆ ಆನ್ಸರ್ ಹಂಗಾರೆ 1/8. ಸೊ 1/8 ಬರ್ತಿದೆ. ಸೊ ಆಪ್ಷನ್ 1 ಕರೆಕ್ಟ್ ಇದೆ. ಓಕೆನಾ, ನೋಡಿ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ಇದು ಏನಾಗ್ಬಿಟ್ಟಿದೆ ಅಂತಂದ್ರೆ, ಸೊ ಓಲ್ಡ್ ಇಯರ್ಸ್ ಎಲ್ಲ ಏನ್ ಮಾಡ್ತಿದ್ರು ಅಂತಂದ್ರೆ ಅದೊಂದು ಫಾರ್ಮುಲಾ ಇತ್ತು ನೋಡಿ, ಯಾವ್ದು ಹೇಳಿ, ಇಲ್ಲಿ ತನಕ ಮಾತ್ರ ಕೊಡೋರು. ಇವಾಗ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ, ಇದು ಎಕ್ಸ್ಟ್ರಾ ಕೊಡ್ತಿದ್ದಾರೆ ಇವಾಗ. ಸೊ ಹಾಗಾಗಿ ಈ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಹಾ, ಸೊ ಇದು ನೋಡ್ಕೊಳ್ಳಿ. ಸೊ ತುಂಬಾ ಸಲ ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಇಲ್ಲೊಂದು ಪ್ರಾಬ್ಲಮ್ ಇದೆ. ಅದಕ್ಕೂ ಮುಂಚೆ ಲಾಸ್ಟ್ ನೋಡಿ ಮತ್ತೆ ಅದೇ ಫಾರ್ಮುಲಾ ಕೊಟ್ಟಿದ್ದಾರೆ. ಸೊ ಗೇಟ್ 2010. ಈಗ ಏನಾಗುತ್ತೆ ನೋಡಿ, ಇದು ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, is equal to 2. ಓಕೆ 0 to ಪೈ ಕೊಟ್ಬಿಟ್ರಲ್ಲ ಇವರು. ಈಗ ಮತ್ತೆ ಬೇರೆ ಫಾರ್ಮುಲಾ ಹಂಗಾರೆ. ಸೊ ಆ ಫಾರ್ಮುಲಾ ಬರಂಗಿಲ್ಲ ಇವಾಗ. ಈಗ ಇನ್ನೊಂದು ಫಾರ್ಮುಲಾ ಇದೆ, ಅದಕ್ಕೆ ಹೋಗ್ಬೇಕು. ಅದು ಬೇಡ, ಇದು ಅಂದ್ರೆ ನಾಳೆ ಮಾಡಿಸ್ತೀನಿ ನಾನು ಅದನ್ನು. ಓಕೆನಾ? ಓಕೆ, ಇದನ್ನ ಸಾಲ್ವ್ ಮಾಡ್ಬೋದು ನೋಡಿ. ಇಲ್ಲಿ ನೋಡಿ ಇನ್ಫೈನೈಟ್ ಕೊಟ್ಟಿದ್ದಾರೆ, ಇದು ಫೈನೈಟ್, ಇದು ಫೈನೈಟ್, ಇದು ಇನ್ಫೈನೈಟ್ ಇದು ಅಲ್ವಾ. ಇನ್ಫೈನೈಟ್ ಬಂದಾಗ ಏನ್ ಬರುತ್ತೆ, ಡಿ ಎಲ್ ಸೊಲ್ಯೂಷನ್
ಏನ್ ಬರುತ್ತೆ ಹೇಳಿ, ಏನ್ ಬರುತ್ತೆ? ಇಲ್ಲಿ ಕೊಟ್ಟಿದಾರಲ್ವಾ ಎಕ್ಸ್ ಕಾಮ 0, ಇದೇನ್ ತಗೋಬೇಕು? ಎಫ್ ಆಫ್ ಎಕ್ಸ್ ತಗೋಬೇಕು. ಇಲ್ಲಿ ಕೊಟ್ಟಿದ್ರೆ ಅದೇನ್ ತಗೋಬೇಕು ಹೇಳಿ? ಜಿ ಆಫ್ ಎಕ್ಸ್ ತಗೋಬೇಕು. ಇವಾಗ ಸೊಲ್ಯೂಷನ್ ಏನಾಗುತ್ತೆ? ಯು ಆಫ್ ಎಕ್ಸ್ ಕಾಮ ಟಿ ಈಕ್ವಲ್ ಟು 1/2 ಎಫ್ ಆಫ್, ಇಲ್ಲಿ ನೋಡಿ ಇಲ್ಲಿ 4 ಇದೆ, ಸಿ ಸ್ಕ್ವೇರ್ ಈಕ್ವಲ್ ಟು 4 ಆಗುತ್ತೆ, ಸಿ ಈಕ್ವಲ್ ಏನಾಗುತ್ತೆ? 2 ಆಗುತ್ತೆ. ಸೊ ಎಫ್ ಆಫ್ ಎಕ್ಸ್ ಮೈನಸ್ 2t ಪ್ಲಸ್ ಎಫ್ ಆಫ್ ಎಕ್ಸ್ ಪ್ಲಸ್ 2t ಆಗುತ್ತೆ. ನೆಕ್ಸ್ಟ್ ಪ್ಲಸ್ 1/2 ಸಿ ಇಂಟಿಗ್ರೇಷನ್ ಆಫ್ ಜಿ ಆಫ್ ಎಕ್ಸ್. ಬಟ್ ಏನ್ ಕೊಟ್ಬಿಟ್ಟೆ? ಜಿ ಆಫ್ ಎಕ್ಸ್ 0, ಅದಕ್ಕೆ ಅಲ್ಲೇ ಬಿಟ್ಬಿಡಿ ಅದು. ಇವಾಗ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಯು ಆಫ್ ಅವ್ರು ಏನ್ ಕೊಟ್ಟಿದ್ದಾರೆ? ಎಕ್ಸ್ ಈಕ್ವಲ್ ಟು 2, ಟಿ ಈಕ್ವಲ್ ಟು 2 ಹತ್ರ ಕಂಡಿಡೀರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ 2, 2 ಈಕ್ವಲ್ ಟು 1/2, ಇಲ್ಲಿ ಏನಾಗುತ್ತೆ ನೋಡಿ, ಎಫ್ ಆಫ್ 2 ಮೈನಸ್ 4, 2 into 2 4, ಓಕೆನಾ, ಪ್ಲಸ್ ಎಫ್ ಆಫ್ 2 ಪ್ಲಸ್ 4. ಇವಾಗ ಏನಾಗುತ್ತೆ ನೋಡಿ, ಯು ಆಫ್ 2, 2 ಈಕ್ವಲ್ ಟು 1/2 ಎಫ್ ಆಫ್ 2 ಮೈನಸ್ 4 ಏನಾಗುತ್ತೆ? ಎಫ್ ಆಫ್ ಮೈನಸ್ 2 ಪ್ಲಸ್ ಎಫ್ ಆಫ್ ಇಲ್ಲಿ 6 ಆಗುತ್ತೆ. ಓಕೆ, ಇಲ್ಲಿ ಎಫ್ ಆಫ್ ಎಕ್ಸ್ ಹೆಂಗ್ ಕೊಟ್ಟಿದ್ದಾರೆ? ಮೈನಸ್ ಎಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡಿದ್ರೆ ಯು ಆಫ್ 2, 2 ಈಕ್ವಲ್ ಟು 1/2 ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ಎಫ್ ಆಫ್ ಮೈನಸ್ 2 ಏನಾಗುತ್ತೆ? 2 ಆಗುತ್ತೆ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಕೊಟ್ಟಿದ್ದಾರೆ, ಎಫ್ ಆಫ್ 6 ಏನಾಗುತ್ತೆ? ಮೈನಸ್ 6 ಆಗುತ್ತೆ. ಇವಾಗ ಏನಾಗುತ್ತೆ? 1/2 ಮೈನಸ್ 4. ಸೊ 2 1s are 2 2s are ಮೈನಸ್ 2. ಸೊ ಹಾಗಾಗಿ ಆಪ್ಷನ್ 3 ಕರೆಕ್ಟ್ ಇದೆ. ಓಕೆನಾ? ಇನ್ನು ಕ್ವಶನ್ಸ್ ಇದಾವೆ, ಸೊ ನಾಳೆ ಸಾಲ್ವ್ ಮಾಡ್ತೀನಿ ಮ್ಯಾಮ್. ಓಕೆನಾ? ಸೊ ಅಲ್ಲಿ ಮುಗೀತು, ನಾಳೆಗೆ ಮುಗೀತಿದ್ದು. ಅರ್ಥ ಆಯ್ತಾ? ಸೊ ಡೌಟ್ಸ್ ಇರೋ ಕೇಳಿ ಮ್ಯಾಮ್. ಸೊ ಡೌಟ್ಸ್ ಏನಾದ್ರು ಇದ್ರೆ ಕೇಳಿ. ಏನಿಲ್ವಾ? ನೋ ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.